ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಷ್ಮ ಪರ್ವದ ಮಧ್ಯದಲ್ಲಿ ಅನೇಕ ಯುದ್ಧಗಳ 9 ದಿನಗಳ ಯುದ್ಧದ ಪ್ರವೃತ್ತಿಯನ್ನ ಹೇಗೆ ಆಯಿತು, ಎಷ್ಟು ಗಾಢವಾಗಿ ಯುದ್ಧ ನಡೆಯಿತು ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಿಂದ ತಮ್ಮ ಸೈನ್ಯ ಗೆಲ್ಲಬೇಕು, ತಮ್ಮ ಪಕ್ಷ ಗೆಲ್ಲಬೇಕು ಅಂತ ಅವಿಶ್ರಾಂತವಾಗಿ ಹೋರಾಡಿದ್ದಾರೆ. ಮತ್ತೆ ಸಾವಿನ ಬಗ್ಗೆ ಯೋಚನೆ ಮಾಡದೆ ಹೋರಾಡಿದ್ದಾರೆ. ಹೀಗೆ ಹೋರಾಡುವಾಗ ಅದರಲ್ಲಿ ರಾಕ್ಷಸರು ಇದ್ದಾರೆ, ಯಕ್ಷರು ಇದ್ದಾರೆ, ಮನುಷ್ಯರು ಇದ್ದಾರೆ. ಮನುಷ್ಯರಲ್ಲೂ ಕೂಡ ಬಾಹ್ಲೀಕನಿಂದ ಹಿಡಿದು ನಿಷ್ಠ್ಯನ ತನಕದ 7 ತಲೆಮಾರುಗಳು ಹೋರಾಡಿವೆ. ಬಾಹ್ಲೀಕ ಮೊದಲನೇ ತಲೆಮಾರಾದ್ರೆ, ಆನಂತರ ಬಾಹ್ಲೀಕನ ಮಕ್ಕಳು ಅಂದ್ರೆ ಸೋಮದತ್ತ, ಅವನು ಈ ವಿಚಿತ್ರ ವೀರ್ಯನ ತಲೆಮಾರು. ಅದರ ನಂತರ ಧೃತರಾಷ್ಟ್ರ ಪಾಂಡುವಿನ ತಲೆಮಾರಾಗಿ ಭೂರಿ, ಭೂರಿಶ್ರವ, ಶಲ ಅನ್ನುವ ಭೂರಿಶ್ರವಸ್ಸ ಶಲ, ಈ 3 ಜನ. ಅವರ ನಂತರ ಮತ್ತೆ ಪಾಂಡವರ ಮಕ್ಕಳು. ಆ ಪಾಂಡವರ ಮಕ್ಕಳಲ್ಲಿ ಘಟೋತ್ಕಜನ ಮಗ ನಿಷ್ಠ್ಯ, ಅಲ್ಲಿಯ ತನಕದ ತಲೆಮಾರು ಒಟ್ಟು 7. ಒಂಥರ ಮಹಾಕಾಳಗ ಅಂದ್ರೆ ಬಹುಶಃ ವರ್ಲ್ಡ್ ವಾರ್ ಅಂತ ಕರಿಬೇಕು ಅಂದ್ರೆ ಇದನ್ನ ಕರಿಬೇಕು. ಜಗತ್ತಿನಲ್ಲಿ ಆ ಕಾಲದಲ್ಲಿ ದೇವತೆಗಳು ಮತ್ತು ದೈತ್ಯರ ನಡುವಿನ ಹೋರಾಟ ಅನ್ನುವುದು ಕೂಡ ಅದಕ್ಕಿಂತಲೂ ಮಿಗಿಲಾಗಿ ಈ ಯುದ್ಧ ನಡೆಯಿತು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸಂಜಯ 10 ದಿವಸದ ಯುದ್ಧ ಮುಗಿದು ಧೃತರಾಷ್ಟ್ರನ ಬಳಿಗೆ ಬಂದು ಏನಾಯಿತು ಅಂತ ವಿವರಿಸುವ ಪ್ರಕರಣ ಇದು. ಇದು ಲೈವ್ ಅಲ್ಲ, ಈಗಾಗಲೇ ನಡೆದು ಹೋಗಿದೆ. 10 ದಿವಸದ ಯುದ್ಧ ನಡೆದಿದೆ. 10 ದಿವಸದ ನಂತರ ಧೃತರಾಷ್ಟ್ರನ ಬಂದಾಗ ಏನೇನಾಯ್ತು ಅಂತ ಕೇಳ್ತಾ ಗೀತೆಯಿಂದ ಆರಂಭಿಸಿ ಇಲ್ಲಿಯ ತನಕದ 10 ದಿವಸದ ಯುದ್ಧವನ್ನ ವಿವರಿಸ್ತಾ ಇದ್ದಾನೆ. ಇವತ್ತು 10ನೇ ದಿವಸದ ಯುದ್ಧ ಭೀಷ್ಮನ ಪರಾಕ್ರಮದೊಂದಿಗೆ ನಡೀತಾ ಇದೆ. ಅದರಲ್ಲಿ ದ್ರೋಣ ಅವತ್ತು ಹೇಳ್ತಾನೆ, 10ನೇ ದಿವಸದ ಬೆಳಗಿನ ಯುದ್ಧಕ್ಕೆ ಸಿದ್ಧತೆ ನಡೆದಿದೆ. ಪ್ರತಿ ದಿವಸ ರಾತ್ರಿ ಎಲ್ಲ ಮೀಟಿಂಗ್ ನಡೀತಾ ಇತ್ತು. ಏನೇನು ಇವತ್ತು ಗೆದ್ವಿ, ಏನೇನು ಸೋತ್ವಿ, ಹೇಗೆ ಅವರ ಬಲ ಹೆಚ್ಚಿದೆ, ನಾವು ಯಾವ ಬಲವನ್ನು ಬಳಸ್ಬೇಕಿತ್ತು, ನಾಳೆ ಯಾವ ರೀತಿ ಬಳಸ್ಬೇಕು, ಇದೆಲ್ಲ ಚರ್ಚೆ ನಡೀತು. ಎಷ್ಟು ಸರ್ತಿ ನಡೆದಾಗ್ಲೂ ಭೀಷ್ಮ ಪಾಂಡವರ ಸಾಮರ್ಥ್ಯವನ್ನ ಮತ್ತೆ ಮತ್ತೆ ಎಚ್ಚರಿಸ್ತಾ ಇದ್ದ. ಅದನ್ನ ಅವನೇನ್ ತಿಳ್ಕೊಳ್ತಿದ್ದ ಅಂದ್ರೆ, ಅವರ ಪಕ್ಷದಲ್ಲಿ ಯೋಚನೆ ಮಾಡ್ತಾ ನಮ್ಮನ್ನ ಹಿಂದೆ ತಳ್ಳಬೇಕು ಅಥವಾ ನಮ್ಮನ್ನ ಡಿಸ್ಕರೇಜ್ ಮಾಡಬೇಕು ಅಂತ ಈ ಮಾತು ಹೇಳ್ತಿದ್ದಾನೆ ಅಂತ ಅನ್ಕೊಂಡಿದ್ದ. ಆದ್ರೆ ಮರು ದಿವಸ ಅದು ಯಾವ ಪ್ರಭಾವವು ಅವನ ತಲೆ ಮೇಲೆ ಬೀಳುತ್ತಿರ್ಲಿಲ್ಲ. ಎಲ್ಲಿವರೆಗೆ ಅಂದ್ರೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾನೆ. ಎಲ್ಲಿಯ ತನಕ ಕೃಷ್ಣ ಇರ್ತಾನೋ, ಎಲ್ಲಿಯ ತನಕ ಅರ್ಜುನ ಭೀಮಾದಿಗಳು ಇರ್ತಾರೋ, ಅವನಿಗೆ ಮೊದಲನೇ ದಿವಸನೇ ದುರ್ಯೋಧನನಿಗೆ ಪಾಂಡವರ ಸೇನೆಯನ್ನು ನೋಡಿದಾಗ ಕಂಡದ್ದು ಭೀಮಾರ್ಜುನ ಸಮಾಯುಧಿ ಅಂತ. ಪ್ರತಿಯೊಬ್ರು ಕೂಡ ಭೀಮನ ಹಾಗೆ ನಿಂತಿದ್ದಾರೆ, ಅರ್ಜುನನ ಹಾಗೆ ರೆಡಿ ಆಗಿದ್ದಾರೆ. ಅಂದ್ರೆ ಎಲ್ಲರಲ್ಲೂ ಕೂಡ ಈ ಯಾರಿಂದ ನಾವು ಟ್ರೈನ್ ಆಗ್ತೇವೋ ಅವರದ್ದು ಕೆಲವು ನೇಚರ್ ನಮಗೆ ಬರುತ್ತೆ. ಅವರ ಮಾತಿನ ಶೈಲಿ ಇರಬಹುದು, ಹೇಳುವ ರೀತಿ ಇರಬಹುದು, ಬರೆಯುವ ರೀತಿ, ಯಾವುದೋ ಒಂದು ನಮ್ಗೆ ಅವರಿಂದ ಪ್ರಭಾವಿತ ಇರುತ್ತೆ. ಇಡೀ ಸೇನೆ ಅರ್ಜುನನಂತೆ ಕಾಣಿಸ್ತಿತ್ತು, ಭೀಮನಂತೆ ಕಾಣಿಸ್ತಿತ್ತು. ಇದನ್ನ ಅವನು ಏನ್ ಯೋಚನೆ ಮಾಡದ ಅಂದ್ರೆ, ದ್ರೋಣಾಚಾರ್ಯರಿಗೆ ವಾಪಸ್ಸು ನೀವೇ ಸಿದ್ಧ ಮಾಡಿದ ಸೈನ್ಯ ನಮ್ಮ ಎದುರುಗಡೆ ನಿಂತು ಬಿಟ್ಟಿದೆ, ಅದಕ್ಕೋಸ್ಕರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಭೀಷ್ಮನನ್ನೇ ಮುಂದಿಟ್ಟುಕೊಂಡು ಅವರನ್ನು ರಕ್ಷಣೆ ಮಾಡ್ತಾ ಕೂತಿರ್ಬೇಕಾಗತ್ತೆ ಅಂತ ಒಂದು ಹೇಳಿದ್ದ. ಅದರ ಪರಿಣಾಮವನ್ನ ದ್ರೋಣಾಚಾರ್ಯರು ಇವತ್ತು ನೆನಪಿಸಿ ಹೇಳ್ತಾರೆ. ದ್ರೋಣಾಚಾರ್ಯರು ಹೇಳ್ತಾರೆ, ಅಶ್ವತ್ಥಾಮನನ್ನ ಕರೆದು ಮಾತಾಡಿಸ್ತಾರೆ. ಅಥ ವೀರೋ ಮಹೇಶ್ವಾಸಃ ಮತ್ತವಾರಣ ವಿಕ್ರಮಃ ಸಮಾದಾಯ ಮಹಚ್ಚಾಪಂ ಮತ್ತವಾರಣ ವಾರಣಂ. ತನ್ನ ಮಗನಾದಂತಹ ಅಶ್ವತ್ಥಾಮನನ್ನ ಕರೆದು ದ್ರೋಣಾಚಾರ್ಯರು ಮಾತಾಡ್ತಾರೆ. ಅದಕ್ಕೊಂದು ವಿಶೇಷಣ ಕೊಡ್ತಾರೆ. ನಿಮಿತ್ತಾನಿ ನಿಮಿತ್ತಜ್ಞ ಸರ್ವತೋ ವೀಕ್ಷ ವೀರ್ಯವಾನ್ ಪ್ರತಪಂತಂ ಅನೀಕಾನಿ ದ್ರೋಣ ಪುತ್ರಮ ಭಾಷತ. ನಿಮಿತ್ತಜ್ಞ, ನಮಗೆ ಈ ಒಂದು ನೇಚರ್ ಹೊರಟೋಗಿದೆ, ಅಥವಾ ಈ ದೃಷ್ಟಿಕೋನವೇ ತಪ್ಪಿ ಹೋಗಿದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ನಾವು ನಡೆಸುವ ಮಾತಾಡುವ ಯಾವುದೇ ಒಂದು ಘಟನೆಯ ಬಗ್ಗೆ ಅದು ಅಸ್ತು ಅಥವಾ ಮಾಸ್ತು ಅನ್ನೋದನ್ನ ಹೇಳ್ತಿರುತ್ತೆ. ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಅದನ್ನ ಗೋವಿಂದಾಚಾರ್ಯ ಯಾವಾಗ್ಲೂ ಕೆಲವು ಪ್ರಸಂಗಗಳಲ್ಲಿ ಹೇಳ್ತಿದ್ರು. ಅಂದ್ರೆ ಉಪನ್ಯಾಸ ಅಲ್ಲ, ವೈಯಕ್ತಿಕವಾಗಿ ಮಾತಾಡುವಾಗ
ಪ್ರಕೃತಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಇದು ಹೀಗಾಗುತ್ತೆ, ಇದರ ಪರಿಣಾಮ ಇದು ಸೂಚಿಸ್ತಾ ಇದೆ ಅಂತ ಅವರೇ ಎಷ್ಟೋ ಸರ್ತಿ ಹೇಳ್ತಿದ್ರು. ಅದನ್ನ ಅವರು ಒಂದು ಉಪನ್ಯಾಸದಲ್ಲಿ ಹೇಳಿದ್ರು ಕೂಡ. ಯಾವುದೋ ಒಂದು ಮನೆಯಲ್ಲಿ ಪ್ರಶ್ನೆ ನಡೆಯುವ ಸಂದರ್ಭದಲ್ಲಿ ಅವರು ತಂದು ದೀಪವನ್ನ ದಕ್ಷಿಣಕ್ಕಿಟ್ಟಾಗ ತಿರುಗಿಸಿದ್ರು ಅಂತ. ಅದೇ ನಿಮಿತ್ತ. ನಿಮಿತ್ತ ಅಂದ್ರೆ ಇಂಥದ್ದೇ. ಯಾವುದೋ ಒಂದು ಮಗು ಹೋಗುತ್ತೆ, ಯಾವುದೋ ಒಂದು ಹೆಣ್ಮಗಳು ಹೋಗ್ತಾಳೆ, ಯಾವುದೋ ಒಬ್ಬ ಋತ್ವಿಜ ಹೋಗ್ತಾನೆ, ಅಥವಾ ಯಾವುದೋ ಒಂದು ಉತ್ಸವ ಪಾಸ್ ಆಗುತ್ತೆ, ಅಥವಾ ಇದ್ದಕ್ಕಿದ್ದಂತೆ ಮಳೆ ಬರ್ಲಿಕ್ಕೆ ಅವಕಾಶವಿಲ್ಲ, ಗುಡುಗು ಕೇಳುತ್ತೆ. ಈ ತರ ಏನೇನೋ ನಿಮಿತ್ತಗಳು ಬರ್ತವೆ. ಈ ನಿಮಿತ್ತ ಅಂತನ್ನುವಂಥದ್ದು ನಮಗೆ ಅನೇಕ ತರದ ಸೂಚನೆಗಳನ್ನು ಕೊಡ್ತಾ ಇರ್ತವೆ. ಅದರಲ್ಲಿ ದ್ರೋಣಾಚಾರ್ಯರು ನಿಮಿತ್ತಜ್ಞ, ಒಳ್ಳೆಯ ಶಕುನಗಳನ್ನ ಅರಿತು ಯೋಚನೆ ಮಾಡೋದು. ಏನೇನ್ ನಿಮಿತ್ತ ಇದೆ ಅಂತ ನಮಗೆ ರಾಮಾಯಣ ಮಹಾಭಾರತದಲ್ಲಿ ಸಿಗುವಷ್ಟು, ಬಹುಶಃ ನಿಮಿತ್ತಗಳ ಬಗ್ಗೆನೇ ನಾವೊಂದು ಪ್ರತ್ಯೇಕ ಅಭ್ಯಾಸ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ. ಆದ್ರೆ ನಮ್ಗೆ ಅಷ್ಟು ತಾಳ್ಮೆ ಬೇಕು, ಅದರ ಬಗ್ಗೆ ಒಂದು ಕುತೂಹಲ ಬೇಕು. ಕೇವಲ ಶ್ಲೋಕ ರಾಶಿ ಹಾಕಿ ನಾವು ಬಾಯ್ಪಾಠ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಂತ ಶ್ಲೋಕ ಆಗಾಗ ಉರು ಹೊಡಿತಾ ಅದನ್ನ ಎದುರು ಬರುತ್ತಾ ಅಂತ ನೋಡಿದ್ರೆ ಸಿಗಲ್ಲ ಅದು. ಅದರ ಬಗ್ಗೆ ಒಂದು ಕುತೂಹಲ ಇರಬೇಕು. ಮತ್ತೆ ಆಗ ಹೇಳಿದ ಮಾತುಗಳಿಗೆ ಪರ್ಯಾಯವಾಗಿ ಇನ್ನೇನೋ ಒಂದು ಪದಾರ್ಥ ಇರುತ್ತೆ, ಅಥವಾ ಪರ್ಯಾಯವಾಗಿ ಇನ್ನೇನೋ ಒಂದು ಘಟನೆ ಇರುತ್ತೆ. ಅದನ್ನ ಯೋಚನೆ ಮಾಡಿಕೊಂಡು ಆ ನಿಮಿತ್ತಗಳನ್ನ ತಿಳ್ಕೊಳ್ಬೇಕು. ದ್ರೋಣನು ಮಗನನ್ನ ಕುರಿತು ಮಾತಾಡ್ತಾನೆ. ಅಯಂ ಹಿ ದಿವಸಸ್ತಾತ ಯತ್ರ ಪಾರ್ಥೋ ಮಹಾಬಲ ಜಿಘಾಂಸು ಸಮರೇ ಭೀಷ್ಮಂ ಪರಂ ಯತ್ನಂ ಕರಿಷ್ಯತಿ. ಇವತ್ತು ಅರ್ಜುನ ಪ್ರತಿಜ್ಞೆ ಮಾಡಿದ ದಿನ ಸಫಲವಾಗುವ ಸಮಯ ಅಂತ ನನಗನ್ನಿಸ್ತಾ ಇದೆ, ನನಗೆ ಹಾಗೆ ಕಾಣ್ತಾ ಇದೆ. ಪರಂ ಯತ್ನಂ ಕರಿಷ್ಯತಿ. ಅವನು ನಡ್ಕೊಳ್ತಾ ಇರುವ ರೀತಿ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರಯತ್ನ ಹಾಕ್ತಾ ಇದ್ದಾನೆ ಇವತ್ತು. ಉತ್ಪತಂತಿ ಚ ಮೇ ಬಾಣಾಃ ಧನು ಪ್ರಸ್ಫುರತೀವ ಮೇ ಯೋಗಮಸ್ತ್ರಾಣಿ ನೇಚ್ಛಂತಿ ಕ್ರೂರಂ ಮೇ ವರ್ತತೆ ಮನಃ. ಮನಸ್ಸ್ಯಾಕೋ ತುಂಬಾ ವಿಚಲಿತವಾಗಿದೆ. ಬಾಣಗಳು ಗುರಿ ಹಿಡಿದ್ರೆ ಅಲ್ಲಾಡ್ತಾ ಇದೆ, ಕೈಯಿಂದ ಬಾಣಗಳು ಜಾರಿ ಬೀಳ್ತಾ ಇದೆ. ನಾನು ಬಾಣ ಹಿಡಿಯುವಾಗ ನನ್ನ ಕೈಯಿಂದ ಬಾಣ ಜಾರುದು ಅಂತ ಇಲ್ವಲ್ಲ, ಅದೊಂದು ಅಭ್ಯಾಸ ಆದ ಹಾಗೆ. ಈ ದೋಸೆ ಚೆನ್ನಾಗಿ ತೆಗೆದು ಅಭ್ಯಾಸ ಇದ್ದವರು ಅವರು ನಿಧಾನಕ್ಕೆ ತೆಗೆದು ಹೀಗೆ ಮಾಡಿ ಮಾಡಲ್ಲ. ಅವ್ರು ಹೀಗಂದ್ರೆ ಅದು ತ್ರಿಕೋನಾಕೃತಿಗೆ ಬಂದಿರುತ್ತೆ, ಹಿಂಗ ಎಸಿತಾ ಇರ್ತಾರೆ. ಈ ದೋಸೆ ಇದು ಚಪಾತಿ ಮಾಡೋರು ಹೀಗೆ ಎಸಿತಾರೆ, ಹಿಂಗಂತಾರೆ, ಹಿಂಗ ಆಗ್ತಾ ಇರ್ತಾರೆ. ಅವ್ರಿಗೆ ಅಲ್ಲಿಗೆ ಎಸ್ತರೆ ತಟ್ಟೆಗೆ ಹೋಗಿ ಬೀಳುತ್ತೆ. ಅಂದ್ರೆ ಅಷ್ಟು ಅಭ್ಯಾಸ ಆಗಿರುತ್ತೆ ಅವರಿಗೆ. ಈ ಮಂಡಿಗೆ ಮಾಡೋರಿಗೆ ಆ ಇಡೀ ಹಿಟ್ಟನ್ನ ಅದು ಇಷ್ಟು ಅಗಲ ಆಗುತ್ತೆ. ಅದನ್ನ ಹೇಗೆ ನೊಗೆ ಎಳಿತಾರೆ ಅಂದ್ರೆ ಅದನ್ನ ಎಳ್ದು ಒಂದು ಚೂರು ಅವ್ರ ಮೈಕ್ ಆಗಲ್ಲ. ಇಷ್ಟರಲ್ಲೇ ಅವ್ರು ಕ್ಲೀನ್ ಆಗಿ ಇಟ್ಕೊಂಡು ಅದನ್ನ ಮಾಡಿ ಆ ಇಡೀ ಒಂದು ದೊಡ್ಡ ಬಾಣಲಿಗೆ ಹಿಂಗ್ ಅಂತಾರೆ, ಅದು ಹೋಗಿ ಸುರ್ರ್ ಅಂತ ಬೀಳುತ್ತೆ. ನಾವು ಬೀಳಿಸ್ಬೇಕು ಅಂತ ಹೀಗೆ ಹಿಡಿದ್ರು ಅದು ಅಪ್ಪಚ್ಚಿಯಾಗಿ ಹರಿದು ಇನ್ನೇನು 4 ಪಾಲಾಗಿದೇನು ಪುಡಿ ಮಾಡಿಯೇ ಕೊಟ್ಟಿದ್ದೀರಾ ಇಡೀ ಇದೆಯಾ ಅಂತ ಕೇಳ್ಬೇಕಾಗುತ್ತೆ. ಹಾಗೆ ನನ್ನ ಬಾಣ ಯಾವತ್ತು ಕೈಯಿಂದ ಜಾರುದು ಅನ್ನೋ ಪ್ರಸಂಗವೇ ಇಲ್ಲ. ಇವತ್ತ್ಯಾಕೋ ನನ್ನ ಕೈಯಲ್ಲಿ ಬಾಣಗಳು ಜಾರ್ತಾ ಇವೆ. ಧನುಹು ಪ್ರಸ್ಫುರತಿ, ನಡುಗ್ತಾ ಇದೆ. ಗುರಿ ಹಿಡಿಯುವಾಗ ಕೈ ನಡುಗಿದ್ರೆ ಗುರಿ ತಪ್ಪೋಗುತ್ತೆ. ಬಿಲ್ ಯಾವತ್ತು ಕೂಡ ದೃಢವಾಗಿರ್ಬೇಕು. ಅದು ನಡುಗ್ತಾ ಇದೆ. ನನಗೆ ಯಾಕೋ ಮನಸ್ಸು ಯೋಚನೆಗೆ ದಿಕ್ಶ್ವಶಾಂತಾನಿ ಘೋರಾಣಿ ವ್ಯಾಹರಂತಿ ಮೃಗದ್ವಿಜಾ. ಹಕ್ಕಿಗಳು ಪ್ರಾಣಿಗಳು ವಿಚಿತ್ರವಾದ ಧ್ವನಿಯನ್ನ ತೆಗಿತಾ ಇದೆ. ಇವತ್ತು ಸಾಮಾನ್ಯ ಮಾಮೂಲಾಗಿ ಕೂಗುವ ಹಾಗೆ ಕೂಗ್ತಾ ಇಲ್ಲ. ಕೋಗಿಲೆ ಕೂಗಿದ್ರೆ ಮಧುರವಾಗಿರ್ಬೇಕು. ಅದು ಕೂಗಿದ್ರೆ ಯಾಕೋ ಗಂಟ್ಲು ಹಿಡ್ಕೊಂಡಿದೆ, ಅದಕ್ಕೆ ಕರ್ಕಶವಾಗಿ ಯಾಕೋ ಸ್ವಲ್ಪ ದಿವಸ ಏನದು ಮಾವಿನ ಎಲೆಗಳು ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಹಂಗೆ ಅದು ಕೊರ್ರ ಅನ್ನುತ್ತೆ. ಕಾಗೆನು ಕೂಡ ಮಾಮೂಲು ಕೂಗುವಾಗ ಬೇರೆ ತರ ಕೂಗುತ್ತೆ, ಏನಾದ್ರೂ ಒಂದು ವಿಶೇಷ ನಿಮಿತ್ತ ಇದ್ದಾಗ ಕೂಗುವ ಧ್ವನಿ ಬೇರೆ ಆಗುತ್ತೆ. ತುಂಬಾ ಗಂಟಲು ಹಿಡಿದು ಹಾಕಿದಾಗೆ ಗೊಗ್ಗರು ಧ್ವನಿ ಬರುತ್ತೆ. ಅದು ನಮಗೆ ಏನೋ ಒಂದು ಸಂದೇಶ. ಸಾಮಾನ್ಯ ಕೆಲವೊಮ್ಮೆ ರಾತ್ರಿ ಕೂಗುತ್ತೆ, 12 ಗಂಟೆ 1 ಗಂಟೆಗೆಲ್ಲ ಕೂಗ್ತಾ ಇದೆ ಅಂದ್ರೆ ಏನೋ ಒಂದು ಸೂಚನೆ. ಅದು ಮಹಾಭಾರತದಲ್ಲೂ ಬರುತ್ತೆ. ಅಶ್ವತ್ಥಾಮನಿಗೆ ಸೂಚನೆ ಕೊಟ್ಟದ್ದೇ ಹಾಗೆ ಕಾಗೆಗಳ ಕೂಗು ಮತ್ತು ಗೂಬೆಯ ಬೇಟೆ. ಇದನ್ನ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಿಂದ ಕಥೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗೆ ಹಕ್ಕಿಗಳು ಮಾಮೂಲಾಗಿ ಕೂಗ್ತಾ ಇಲ್ಲ. ನೀಚೈರ್ ಗೃದ್ಧ ನಿಲಿಯಂತೆ. ಹದ್ದುಗಳು ಸಹಜವಾಗಿ ಬಹಳ ಎತ್ತರದಲ್ಲಿ ಓಡಾಡ್ತವೆ. ಆದ್ರೆ ನೀಚೈರ್ ಭೂತ್ವ, ತುಂಬಾ ಮನುಷ್ಯನ ತಲೆಗಿಂತ ಸ್ವಲ್ಪ ಮೇಲಿನಿಂದ ತಿರುಗ್ತಾ ಇದೆ. ಅಂದ್ರೆ ಇದು ಒಂದು ಯುದ್ಧದಲ್ಲಿ ತುಂಬಾ ದೊಡ್ಡ ರಕ್ತಪಾತ ಆಗುವುದಿದೆ ಅಂತ ಸೂಚಿಸುವ ಒಂದು ಕ್ರಮ. ಅಂದ್ರೆ ಒಂದಲ್ಲ, 10 100 ಹದ್ದುಗಳು ನೆಲಭಾಗದಲ್ಲಿ, ವಸ್ತುತಃ ಅವುಗಳು ನೆಲದ ಭಾಗಕ್ಕೆ ಬರುದೇ ಇಲ್ಲ. ಬಂದ್ರೆ ಯಾವಾಗ ಬರುತ್ತೆ ಅಂತ ತನಗೇನೋ ಆಹಾರ ಸಿಗುತ್ತೆ ಅಂದಾಗ ಮಾತ್ರ ಹೀಗೆ ಬಂದು ಹಿಡಿದು ಮತ್ತೆ ಮೇಲಕ್ಕೆ ಹೋಗುತ್ತೆ. ಅದು ಮತ್ತೆ ಇಲ್ಲಿ ಓಡಾಡುದು ಅಂತ ಇಲ್ವೇ ಇಲ್ಲ. ಅವುಗಳು ಈ ಮನೆಯ ಮಧ್ಯದಲ್ಲಿ ವಿಡಿಯೋ ಗೇಮ್ ಮಾಡಿದಂಗೆ ಈ ಮಧ್ಯೆ ಎಲ್ಲ ಹೋಗುದು ಅಂತಿಲ್ಲ. ಮನೆ ಮೇಲಿಂದನೇ ತುಂಬಾ 10-15 ಅಂತಸ್ತಿನ ಮೇಲಿದ್ರೆ ಅದಕ್ಕಿಂತ ಮೇಲೆ ಹಾರಾಡ್ತಾ ಇರ್ತದೆ, ಅದು ಮಧ್ಯಕ್ಕೆ ಬರಲ್ಲ ಅದು. ಆದ್ರೆ ಇವುಗಳು ಯಾಕೋ ನೀಚೈರ್ಭೂತ್ವ ನಿಲಿಯಂತೆ.
ಅದು ಕೂಡ ಆ ಯುದ್ಧದ ಭಾಗದ ವಾತಾವರಣದಲ್ಲೇ ಓಡಾಡ್ತಾ ಇವೆ, ಏನೋ ಸೂಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅವನು ದೇವತಾಯತನಾನ ಸ್ಥಾನಾಶ್ಚ ದೇವತಾಯತನಸ್ಥಾಶ್ಚ ಕೌರವೇಂದ್ರೇಣ ದೇವತಾ ಕೌರವೇಂದ್ರಸ್ಯ ದೇವತಾ ಕಂಪಂತೆ ಚ ಹಸಂತೆ ಚ ನೃತ್ಯಂತಿ ಚ ರುದಂತಿ ಚ. ಇದು ಬಹಳ ಅಪರೂಪದ್ದು. ತುಂಬಾ ತೀವ್ರವಾದ ಶಕುನಗಳಾದಾಗ ಹೀಗಾಗುತ್ತೆ. ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಏನೋ ಹಾನಿ ಇದೆ ಎಂದಾಗ ತೋರಿಸುತ್ತೆ. ದೇವಸ್ಥಾನದ ಪ್ರತಿಮೆಗಳಲ್ಲಿ ಕಣ್ಣಿನಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಗುತ್ತೆ, ಅಥವಾ ಅದು ಯಾವಾಗ್ಲೂ ಮುಖ ತುಂಬಾ ಗಂಭೀರವಾದದ್ದು, ಅವತ್ತದರ ತುಟಿ ಬಿಚ್ಚಿ ನಗು ಹಾಗೆ ಕಾಣಿಸುತ್ತೆ, ಏನೋ ಒಂದು ಹಾಸ್ಯ ಮಾಡಿದ ಹಾಗೆ ಅಥವಾ ಕ್ರೂರವಾಗಿ ನಿಮ್ಮೆಲ್ಲರನ್ನ ನಾನು ನುಂಗಿ ಬಿಡ್ತೇನೆ ಅಂತನ್ನುವ ಹಾಗೆ ಕಾಣುತ್ತೆ. ಆಮೇಲೆ ನೃತ್ಯಂತಿಚ, ಕೆಲವೊಂದ್ ಸರ್ತಿ ಅದು ಪ್ರತಿಮೆಯ ಶೈಲಿಯೇ ಬದಲಾಗ್ಬಿಟ್ಟಿರುತ್ತೆ, ಕಾಲ ಎತ್ತಿ ಅಪ್ಪಚ್ಚಿ ಮಾಡುವ ಹಾಗೆ ಕುಣಿಯುವಂತೆ ಕಾಣ್ತಾ ಇರುತ್ತೆ. ರುದಂತಿಚ, ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ, ನಿರಂತರ ಕಣ್ಣಲ್ಲಿ ನೀರು ಬರುತ್ತೆ. ಇದು ನನಗೆ ಕಾಣಿಸ್ತಾ ಇದೆ ಇವತ್ತು. ಅಷ್ಟೇ ಅಲ್ಲ, ಧ್ರುವಮಸ್ಥಾಯ ಭೀಭತ್ಸು ಉತ್ತಮಾಸ್ತ್ರಾಣಿ ಸಂಯುಗೆ ಅಪಾಸ್ಯಾನ್ ಯಾನ್ ರಣೇ ಯೋಧಾನ್ ಅಭ್ಯೇಪ್ಯತಿ ಪಿತಾಮಹನ್ ಅಭ್ಯೇಷ್ಯತಿ ಪಿತಾಮಹಂ. ಇವತ್ತು ಭೀಭತ್ಸು, ಅರ್ಜುನ ಅಸ್ತ್ರಗಳ ಹಲವು ಚಟುವಟಿಕೆಯನ್ನ ಬೇರೆ ಬೇರೆ ರೀತಿಯಿಂದ, ಹೊಸ ರೀತಿಯಿಂದ ಪ್ರಯೋಗ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ರಣದಲ್ಲಿ ಇದ್ದವರನ್ನೆಲ್ಲರನ್ನು ಓಡಿಸ್ತಾ ಇದ್ದಾನೆ. ಧಾರ್ತರಾಷ್ಟ್ರನ ಸೈನ್ಯದಲ್ಲಿ ಎಲ್ಲರೂ ಇವತ್ತು ದಿಕ್ಕು ಕಳ್ಕೊಳ್ತಾ ಇದ್ದಾರೆ. ಎರಡು ಸೇನೆಗಳಲ್ಲೂ ಕೂಡ ವಿಪರೀತವಾದ ಸೇನೆಯ ಹೋರಾಟ ಇರುವುದು ಹೌದಾಗಿದ್ರೂ ಕೂಡ ಅದರ ಜೊತೆಗೆ ಅರ್ಜುನನ ಇವತ್ತಿನ ಯುದ್ಧದ ಪ್ರಕಾರ ಅತ್ಯಂತ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಧಾನವಾದ ವಿಷಯವನ್ನು ಗಮನಿಸುವಂತದ್ದು ನಾನು, ಯುಧಿಷ್ಠಿರ ಬೇರೆ ದಿನಗಳಿಗಿಂತ ಇವತ್ತು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾನೆ. ಯುಧಿಷ್ಠಿರಸ್ಯ ಚಕ್ರೋಧ ಭೀಷ್ಮ ಅರ್ಜುನ ಸಂಗತಃ ಮಮ ಶಾಸ್ತ್ರ ಸಮಾರಂಭ ಪ್ರಜಾನಾಮ ಶಿವಂ ಧ್ರುವಂ. ನನಗೆ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಆಗ್ತಾ ಇರದೇ ಇರುವುದು, ಭೀಷ್ಮ ಅರ್ಜುನನನ್ನ ಎದುರುಗೊಳ್ತಾ ಇರುವುದು, ಯುಧಿಷ್ಠಿರನ ಸಿಕ್ಕಾಪಟ್ಟೆ ಕೋಪದಲ್ಲಿ ಅವನು ಎಲ್ಲರನ್ನು ಹುರಿದುಂಬಿಸ್ತಾ ಇರುವುದು, ಇವತ್ತೇನಾದ್ರೂ ಸರಿ, ಇವತ್ತು ಯುದ್ಧದಲ್ಲಿ ಏನಾದ್ರೂ ಪರಿಣಾಮವನ್ನು ನಾವು ನೋಡ್ಲೇಬೇಕು ಅಂತ ಅವನು ಹೇಳ್ತಾ ಇರುವುದು ನಮಗೆ ಪರಿಣಾಮವನ್ನು ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಮಾಮೂಲು ದಿನಗಳಿಗಿಂತ ಇವತ್ತು ಅರ್ಜುನನ ಯುದ್ಧದ, ಯಾಕೆಂದ್ರೆ ಹಿಂದಿನ ದಿವಸ ಏನಾಗಿದೆ ಹೇಳಿ, ಅಂದ್ರೆ ಈ ಘಟನೆ ನಡೆಯುವುದಕ್ಕಿಂತ ಸ್ವಲ್ಪ ಮುಂಚೆ ಸ್ವತಃ ಕೃಷ್ಣನೇ ಕೆಳಕ್ಕಿಳಿದು ಭೀಷ್ಮನಲ್ಲಿಗೆ ಧಾವಿಸಿ ನಾನೇ ಕೊಂದು ಬಿಡ್ತೇನೆ ಭೀಷ್ಮನನ್ನ ಅಂತ ಹೊರಟಿದ್ದ. ಯಾಕೆಂದ್ರೆ ಅರ್ಜುನ ಈ ಕಸ್ಯ ಒತ್ತುತ್ತಾ ಇರ್ತಾರಲ್ಲ, ಅವನ ಕೆಲಸ ಏನಂದ್ರೆ ಒಟ್ಟು ಬಾಣ ಬಿಡ್ತಾ ಇರ್ಬೇಕು ಅಂತ ಬಿಡ್ತಾ ಇದ್ದ ಹೊರತು ಅದರಲ್ಲಿ ಒಂದು ತೀವ್ರತೆ ಇರಲಿಲ್ಲ, ನಿಷ್ಠೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಸಿಟ್ಟು ಬಂತು, ನಾನು ನಿನ್ನ ಪರವಾಗಿ ರಥದಲ್ಲಿ ಯುದ್ಧ ಮಾಡಿಸ್ತಾ ಇರುವುದು ದಿನ ಕಳಿಲಿಕ್ಕ, ಪ್ರತಿಯಾಗಿ ಹೋರಾಡಬೇಕು, ಇದು ಕ್ಷತ್ರ ಧರ್ಮ. ಇದು ಅವನು ಎಷ್ಟು ತೀವ್ರವಾಗಿ ನನ್ನನ್ನ ಯಾರು ಕೃಷ್ಣನನ್ನು ಸ್ವತಃ ಹೊಡಿತಾ ಇದ್ದಾನೆ, ಆದ್ರೆ ಇವನು ನಿಧಾನಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ. ಸಿಟ್ಟು ಬಂತ ಅವನಿಗೆ, ತಾನೇ ರಥದಿಂದ ಇಳಿದು ಹೊಡಿತೇನೆ ಅಂತ ಹೋದಾಗ ಅವನ ಕೈ ಮುಗ್ಕೊಂಡು ನಿಂತ ಭೀಷ್ಮ. ಹೊಡೆದು ಬಿಡು ಕೃಷ್ಣ, ನಿನ್ ಕೈಯಲ್ಲಿ ಸಾಯ್ತೇನೆ ಅನ್ನೋ ದೊಡ್ಡ ಖುಷಿ ಒಂದು. ಎರಡನೇದ್ದು, ನನ್ನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನೀನೇ ರಥದ ಚಕ್ರವನ್ನು ಹಿಡಿದು ಓಡಿ ಬಂದಿಯಲ್ವಾ, ಇದಕ್ಕಿಂತ ದೊಡ್ಡ ಅನುಗ್ರಹ ಏನಿದೆ ಅಂತ ಅವನು ಇನ್ನೂ ಖುಷಿಯಲ್ಲಿದ್ದಾನೆ. ಆಗ ಅರ್ಜುನ ಹಿಂದಿನಿಂದ ಹಾರಿ ಅವನ ಕಾಲು ಹಿಡಿದು, ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅರ್ಜುನನನ್ನ ಕಾಲು ಹಿಡಿದಿದ್ರು ನಿಲ್ಲಿಸ್ಲಿಲ್ಲ, ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಇಲ್ಲ, ನಿನ್ನ ಮಾತನ್ನ ನಡೆಸ್ತೇನೆ, ನಾನು ಖಂಡಿತ ಇವತ್ತು ಯುದ್ಧ ಮಾಡ್ತೇನೆ, ನೀನು ಹೇಳಿದ ಹಾಗೆ ನಿನ್ನ ಮಾತಿಗೆ ನಾನು ನೀರಲ್ಲ ಅಂತ ಹೇಳಿದ್ಮೇಲೆ ಕೃಷ್ಣ ಮರಳಿ ಬರ್ತಾನೆ. ಆ ಬಿಸಿ ಅರ್ಜುನನೇ ಅವತ್ತು ತಟ್ಟಿದೆ. ಕೆಲವೊಂದ್ಸರ್ತಿ ಅವ್ರು ಮಾಡ್ಲಿಲ್ಲ ಅಂದ್ರೆ ಸೀದಾ ನಾವೇ ಹೋಗಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಒಂಥರ ಕಿರಿಕಿರಿ ಆಗುತ್ತೆ, ಇಲ್ಲ ಅವ್ರು ಏನು ಅವರೇ ಮಾಡ್ಬಿಡ್ತಾರಂತೆ ಅಂತ. ಕೆಲವೊಂದ್ಸರ್ತಿ ಹಾಗಾಗುತ್ತೆ. ಸ್ವಾಮಿಗಳು ಕೆಲವೊಂದ್ಸರ್ತಿ ನಾವ್ ಏನಾದ್ರೂ ಹೇಳಿದಾಗ್ಲಿಲ್ಲ ಅಂದ್ರೆ ಅವರೇ ಸೀದಾ ಹೊರಟ್ಬಿಡೋರು. ಇಲ್ಲೇ ಒಂದ್ಸರ್ತಿ ಈ ಸಿಗ್ನಲ್ ನಿಂದ ಆಚೆ ಸ್ವಲ್ಪ ಹಿಂದೆ ಬ್ಲಾಕ್ ಆಗ್ಬಿಟ್ಟಿದೆ. ಅವ್ರು ಹೇಳ್ತಿದ್ದಾರೆ ಬೇಗ ಹೋಗೋಣ, ಇಲ್ಲೇನೋ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಯಾರು, ಬೇಗ ಹೋಗೋಣ ಬೇಗ ಹೋಗೋಣ ಬೇಗ ಹೋಗೋಣ. ಅವನಿಗೆ ಒಂದು ಸಮಸ್ಯೆ, ಅವ್ನು ಎಲ್ಲಿ ಹೋಗ್ತಾನೆ, ಗಾಡಿ ಮೇಲೆ ಆಕಾಶಕ್ಕೆ ತಗೊಂಡು ಬಂದು ಇಲ್ಲಿಗೆ ತರ್ಬೇಕು ಅಷ್ಟೇ, ಇನ್ನೇನು ದಾರಿ ಇಲ್ಲ. ಅವನು ಹಾರ್ನ್ ಹಾಕ್ತಾನೆ ಇದ್ದಾನೆ, ಅದು ಅವರಿಗೆ ಸಮಾಧಾನ ಆಗ್ತಿಲ್ಲ. ತಡ ಮಾಡ್ತಿದ್ದೀನಿ ನೀನು, ಸೀದಾ ಬಾಗಿಲು ತೆಗೆದ್ರು ದಡಬಡ ಇಳ್ಕೊಂಡು ಆ ಅಲ್ಲಿಂದ ಕೊನೆಯಿಂದ ಸಿಗ್ನಲ್ ಇಂದ ಇಲ್ಲಿ ನಡ್ಕೊಂಡ್ ಬಂದ್ಬಿಟ್ರು. ಅವ್ರದ್ದೆಲ್ಲ ಮೀಟಿಂಗ್ ಮುಗಿದ್ಮೇಲೆ ಗಾಡಿ ಬಂತು. ನೋಡಿ, ನಾನು ನಿಮ್ಮೊಟ್ಟಿಗೆ ಬಂದಿದ್ರೆ ನನ್ನ ಈ ಕೆಲಸ ಮುಗಿತಿತ್ತ ಅಂದ್ರೆ ಕೆಲವೊಂದ್ಸರ್ತಿ ಅವರು ಕಾಯಲ್ಲ, ಅವ್ರ ಕೆಲಸ ಸಮಯ ಹಾಳಾಗುತ್ತೆ ಅನ್ನೋದು ಒಂದೇ ಯೋಚನೆ.
ನಮ್ಮ ತರಗತಿಯಲ್ಲಿ ಒಂದ್ಸರ್ತಿ ಏನಾಯ್ತು ಅಂದ್ರೆ ಅವರಿಗೆ ಯಾವಾಗ್ಲೂ ಟೈಮ್ ಪೀಸ್ ಎದುರುಗಡೆ ಇರ್ಬೇಕು. ಅದಿಲ್ಲ ಅಂದ್ರೆ ಅವರು ಬೇಕಾದ್ರೆ ಪ್ರಾಣ ಬೇಕಾದ್ರೂ ಬಿಡ್ತಾರೆ. ಟೈಮ್ ಪೀಸ್ ಎದುರುಗಡೆ ಇರ್ಬೇಕು. ಪ್ರತಿ ಕ್ಷಣನೂ ನೋಡ್ತಿರ್ತಾರೆ, ಪ್ರತಿ ಕ್ಷಣನೂ ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ತಿದ್ರು. ಅದು ಎಲ್ಲೋ ಬಿಟ್ಟು ಬಂದಿದ್ದಾರೆ. ಬಿಟ್ಟು ಬಂದಾಗ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು. ಅದು ಹೋದ್ರೆ ಚೆನ್ನೈ ಎಂತ ನಿಬಿಡ ಪ್ರದೇಶ ಅಂದ್ರೆ ಅಲ್ಲಿ ಒಂದ್ಸರ್ತಿ ಹೋದ್ರೆ ಅಲ್ಲಿ ತನಕ ಹೋಗ್ಬೇಕು ಮತ್ತೆ ವಾಪಸ್ ತಿರುಗಿ ಬರ್ಬೇಕು. ಯಾರು ಬಿಟ್ಟು ಬಂದಿದ್ದು ಆಗ ಹೀಗೆಂತ ಜೋರ್ ಮಾಡಿದ್ರು. ಜೋರ್ ಮಾಡುವಾಗ ಏನ್ ಟೈಮ್ ಪೀಸ್ ಇಲ್ಲ ಅಂದ್ರೆ ಆಗಲ್ವ, ಹೋಗಿ ತಂದ್ರೆ ಆಯ್ತು ಅಂತಂದ. ಸರಿ, ಮತ್ತೆ ತಿರುಗಿ ಬಂದು ವಾಪಸ್ ಆ ಜಾಗದಲ್ಲಿ ಇದ್ದಿದ್ದನ್ನು ಹಾಕೊಂಡು ಮತ್ತೆ ಅಂತೂ ಸಿಕ್ತು ಅಂತ ಸುಮ್ನೆ ಹುಡುಗರು ಗೊಣಗಿದ್ರು. ತಕ್ಷಣ ತಿರುಗಿದ್ರು ಸ್ವಾಮಿ, ಟೈಮ್ ಪೀಸ್ ಸಿಕ್ತು. ಟೈಮ್ ಸಿಕ್ತಾ? ಅಷ್ಟು ಟೈಮ್ ಹೋಯ್ತು, ವಾಪಸ್ ಬರುತ್ತಾ ಅಂದ್ರೆ ನಾನೇ ಇಳಿದು ಹೋಗ್ತೇನೆ ಅಂತ ಅಂದ್ಮೇಲೆ ಗಾಡಿ ವಾಪಸ್ ತಿರುಗಿಸಿದ್ರು. ಬೇಡ ಸ್ವಾಮಿ, ಬೇರೆ ಉಂಟಲ್ಲಿ ಮಠದಲ್ಲಿ, ಇನ್ನೊಂದು ಕೊಡ್ತೇವೆ ಅಂತ ಹೇಳಿದ್ರು, ಕೇಳಿಲ್ಲ ಅವ್ರು. ಅದಕ್ಕೋಸ್ಕರ ಮತ್ತೆ ವಾಪಸ್ ತಿರುಗಿ ಬಂದಿದ್ದು. ಅಷ್ಟಾದ್ಮೇಲೆ ಅಂತ ಸಿಕ್ತಲ್ಲ ಅಂತಂದ್ರು, ಅದು ಅವ್ರ ಸಮಾಧಾನ ಇಲ್ಲ. ಸಮಯ ಹೋಯ್ತಲ್ಲ, ಯಾರು ಕೊಡ್ತಾರೆ ಅಂದ್ರೆ ಇದು ದೊಡ್ಡವರಿಗೆ ಒಂದು ಸಮಯ ಅಥವಾ ಯಾವುದೋ ಒಂದು ಪ್ರೆಷಿಯಸ್ ಒಂದು ಗಮನ ಕೊಟ್ಟ ವಿಷಯ ಅದಾಗದೆ ಹೋದ್ರೆ ಸ್ವತಃ ಇಳಿದು ಬಿಡ್ತಾರೆ. ಹಾಗೆ ಕೃಷ್ಣ ಇವನು ಕೇಳಲಿಲ್ಲ ಅಂದಾಗ ತಾನೇ ಇಳಿದು ಬಿಟ್ಟ ರಥದಲ್ಲಿ. ಅದಕ್ಕೆ ಅರ್ಜುನ ಇಷ್ಟು ಗಂಭೀರವಾಗಿಬಿಟ್ಟಿದ್ದಾನೆ. ಅದನ್ನ ದಾಖಲೆ ಮಾಡ್ತಾರೆ. ದೂರ ಯಾರು ಮನಸ್ವಿ ಬಲವಾನ್ ಶೂರ ಕೃತಾಸ್ತ್ರೋ ಲಘು ವಿಕ್ರಮ ಅಲಘು ವಿಕ್ರಮ ದೂರಪಾತಿ ದೃಢೇಶುಶ್ಚ ನಿಮಿತ್ತಜ್ಞಶ್ಚ ಪಾಂಡವ. ಅವನಿಗೂ ನಿಮಿತ್ತಗಳು ಕಾಣಿಸ್ತಾ ಇದೆ, ಅರ್ಜುನನಿಗೂ. ಅದರ ಜೊತೆಗೆ ಮನಸ್ವಿ, ತುಂಬಾ ಸ್ಥಿರವಾಗಿದ್ದಾನೆ. ಈಗ ಹಿಂದೆ ಒಂದ್ ಸ್ವಲ್ಪ ದ್ರೋಣ ಭೀಷ್ಮಾಚಾರ್ಯರ ಯುದ್ಧ ಮಾಡ್ಲೋ ಬೇಡವೋ, ಹೊಡಿಲೋ ಬೇಡವೋ ಅಂತ ಒಂದು ಸ್ವಲ್ಪ ಅಡ್ಡ ಗೋಡೆ ಮೇಲಿಟ್ಟ ದೀಪದ ಹಾಗೆ ಆಚೆಗೂ ಬೆಳಕು ಈಚೆಗೆ ಬೆಳಕು ಅನ್ನೋ ಹಾಗೆ ನಡ್ಕೊಳ್ತಿದ್ದ. ಈಗ ಅವನು ದೃಢವಾಗಿ ಬಿಟ್ಟಿದ್ದ. ಆಮೇಲೆ ಕೃತಾಸ್ತ್ರ, ಅಸ್ತ್ರಗಳನ್ನೆಲ್ಲ ಸರಿಯಾಗಿ ನೆನಪಿಟ್ಟು, ಮತ್ತೆ ಅತ್ಯಂತ ವೇಗವಾದ ಯುದ್ಧದ ವೇಗ ಜಾಸ್ತಿ ಆಗಿತ್ತು, ಬಾಣವನ್ನ ಹಿಡಿಯುವ ವೇಗ ಜಾಸ್ತಿ ಆಗಿತ್ತು. ದೂರಪಾತಿ, ಎಷ್ಟು ದೂರದಲ್ಲಿದ್ರು ಅಲ್ಲಿಗೆ ಹೊಡಿತಿದ್ದ. ಅವನು ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ, ಕಣ್ಣಿಗೆ ಒಂದು ದೃಶ್ಯಕ್ಕೆ ಹೀಗೆ ಬಿದ್ರೆ ಸರಿ ಅಲ್ಲಿಗೆ ಹೊಡಿತಿದ್ದ. ದೃಢೇಶುಶ್ಚ, ಧನುಸ್ಸು ಕೈಯಲ್ಲಿ ಗಟ್ಟಿಯಾಗಿತ್ತು. ಅಜೇಯ, ಸಮರದಲ್ಲಿ ಯಾರ ಕೈಗೂ ಸೋಲದವನು. ದೇವೈರಪಿ, ದೇವತೆಗಳು ಕೂಡ ಇಂದ್ರನೊಂದಿಗೆ ಕೂಡಿಕೊಂಡು ಬಂದ್ರೂ ಕೂಡ ಅವನನ್ನು ಎದುರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅತ್ಯಂತ ಬಲಿಷ್ಠ, ಬುದ್ಧಿವಂತ, ಕ್ಲೇಶವನ್ನ ಮರೆತವ, ಯುದ್ಧ ಮಾಡುವವರ ನಡುವೆ ಎದ್ದು ಕಾಣಿಸುವಂತಹ ಜಯವನ್ನ ದೊರಕಿಸುವ, ನಿತ್ಯದಲ್ಲೂ ಕೂಡ ತನ್ನ ಪ್ರತಿಯೊಂದು ಅಸ್ತ್ರದಿಂದಲೇ ಎದುರಾಳಿಯ ಎದೆಯನ್ನ ನಡುಗಿಸುವವ. ಇಂಥ ಅರ್ಜುನ ಸೀದಾ ಯುದ್ಧವನ್ನ ಮಾಡ್ತಾ 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 ತಸ್ಯ ಮಾರ್ಗನ್ ಪರಿಹರನ್, ಈ ಮಧ್ಯದಲ್ಲಿ ಯಾರು ಅಡ್ಡ ಬಂದ್ರು ಅವರನ್ನ ನೂಕ್ತಾ ಮುಂದೆ ಬರ್ತಾ ಇದ್ದಾನೆ. ಶಿಖಂಡಿಗೆ ಹೇಳ್ತಾನೆ, ನೀನ್ ಯಾವ ಮಾತ್ರಕ್ಕೂ ಕೂಡ ನನ್ನ ಕಣ್ಣಿನ ಅಂಚಿಂದ ಆಚೆಗೆ ಹೋಗ್ಬಾರ್ದು. ನೀನ್ ಯಾವಾಗ್ಲೂ ಭೀಷ್ಮರಿಗೆ ಎದುರಾಗಿಯೇ ಇರ್ಬೇಕು, ಇದು ನಿನ್ನ ಕೆಲಸ. ಇದೊಂದು ನೀನು ನನ್ನ ಜೊತೆಗಿದ್ದು ಮಾಡು ಅಂತ. ಯಾಹಿ ಸ್ವರ್ಗಂ ಪುರಸ್ಕೃತೆ ಯಶಸೇ ವಿಜಯಾಯ ಚ ರಥನಾಗ ಹಯಾವರ್ತಾಂ ಮಹಾಘೋರಾಂ ಸುದುರ್ಗಮಾಂ. ಈಗ ಅವನು ಹೇಳ್ತಾನೆ, ನೀನ್ ಯಾವ ಕಾರಣಕ್ಕೂ ಕೂಡ ಅಶ್ವತ್ಥಾಮನಿಗೆ ಹೇಳ್ತಾನೆ, ನೇರ ಅರ್ಜುನನಿಗೆ ಸಿಗಬೇಡ. ಅವನು ಇವತ್ತು ಏನ್ ಸಿಕ್ಕಿದ್ರು ಇವತ್ತು ಹತಗೊಳಿಸುವ ಕಾರ್ಯದಲ್ಲೇ ಇದ್ದಾನೆ. ಆದ್ರಿಂದಾಗಿ ನೀನು ಇದು ಭೀಷ್ಮಾಚಾರ್ಯನ ಸಂರಕ್ಷಣೆ ಮಾಡೋದಕ್ಕೆ ನೀನ್ ನಿಲ್ಲು. ಶಿಖಂಡಿಯನ್ನ ತಡಿ, ಅಥವಾ ಇನ್ ಯಾರನ್ ಬೇಕಾದ್ರೂ ತಡಿ. ನೇರವಾಗಿ ಯಾರು ಅರ್ಜುನನಿಗೆ ಮಾತ್ರ ನೀನ್ ಎದುರಾಗ್ಬೇಡ ಅಂತ. ಹೀಗೆ ಸುದುರ್ಗಮಾಂ ಮಹಾಘೋರಾಂ, ಅತ್ಯಂತ ದುರ್ಗಮವಾದ ಈ ಇವತ್ತಿನ ಯುದ್ಧದ ಆವರ್ತವನ್ನ ಜಾಗ್ರತೆಯಿಂದ ಎಚ್ಚರದಿಂದ ಗಮನಿಸಬೇಕು. ಇತಿ ದ್ರೋಣ ಉವಾಚ, ದ್ರೋಣ ಹೇಳ್ತಾ ಇದ್ದಾನೆ. ಭೀಮಸೇನಶ್ಚ ಬಲವಾನ್ ಮಾದ್ರಿ ಪುತ್ರೌ ಚ ಪಾಂಡವೌ ವಾಸುದೇವಶ್ಚ ವಾರ್ಷ್ಣೇಯೋ ಯಸ್ಯ ನಾಥೋ ವ್ಯವಸ್ಥಿತಃ. ಅದರ ಜೊತೆಗೆ ಇನ್ನೊಂದು ಹೇಳ್ತಾನೆ, ಭೀಮಸೇನ ಪೂರ್ತಿ ಕವಚದಂತೆ ನಿಂತು ಬಿಟ್ಟಿದ್ದಾನೆ. ಭೀಮಸೇನ ಬಲವಾನ್, ಜೊತೆಗೆ ಮಾದ್ರಿ ಪುತ್ರೌ ಚ ಪಾಂಡವು ವಾಸುದೇವಶ್ಚ ವಾರ್ಷ್ಣೇಯ. ಇನ್ನು ಸ್ವತಃ ಧನುಸ್ಸನ್ನ ಹಿಡಿಯದೇ ಇದ್ರೂ ಕೂಡ ಕಣ್ಣೇ ಅವನ ಧನುಸ್ಸಿನಂತೆ ಅಥವಾ ಕಣ್ಣೇ ಸುಡುವ ಬೆಂಕಿಯಂತೆ ಎಲ್ಲರ ಆಯುಷ್ಯವನ್ನ ಸ್ವೀಕರಿಸುವ ಹಂತದಲ್ಲಿ ಯಸ್ಯ ನಾಥೋ ವ್ಯವಸ್ಥಿತ, ಇಡೀ ಜಗತ್ತಿಗೆ ನಾಥನಾದವನು ಅರ್ಜುನನ ರಥದಲ್ಲಿ ಕೂತವನಿದ್ದಾನೆ. ಆದ್ರಿಂದಾಗಿ ಇವತ್ತು ಧೃತರಾಷ್ಟ್ರನ ಮಕ್ಕಳಿಗೆ ದುರವಸ್ಥೆ ಅನ್ನೋದು ಕಾದಿದೆ. ಕೋಪೋದಹತಿ ವಾಹಿನಿ. ಇವತ್ತು ಕೃಷ್ಣನೂ ಕೂಡ ಸಿಟ್ಟು ಮಾಡಿಕೊಂಡದ್ರಿಂದ ಅವನು ಕೂಡ ಸುಡ್ತಾ ಇದ್ದಾನೆ. ಏಷ ಸಂದೃಶ್ಯತೆ ಪಾರ್ಥೋ ವಾಸುದೇವ ವ್ಯಪಾಶ್ರಯ. ವ್ಯಪಾಶ್ರಯ ಅಂದ್ರೆ ಆಶ್ರಯದಲ್ಲಿ. ವ್ಯಪ ಅಂತ ಅನ್ನೋದು ವಿಶೇಷವಾದ ಒಂದು ಶಬ್ದ. ಅದು
ವಾಸುದೇವೋ ವ್ಯಪಸ್ಮೃತಃ ಅಂತ ಆಚಾರ್ಯರ ಮಾತು. ಕೃಷ್ಣನನ್ನ ವಾಸುದೇವ ಅಂತ ಕರೆಯುವುದಕ್ಕೆ ವ್ಯಪ ಅನ್ನುವ ಶಬ್ದದಿಂದ ಬಳಸ್ತಾರೆ ಅಂತ. ಹಾಗಾಗಿ ಇಲ್ಲಿ ವಾಸುದೇವ ವ್ಯಪಾಶ್ರಯ ಅಂತ, ವಾಸುದೇವ ರೂಪ ಅವನೊಟ್ಟಿಗೆ ನಿಂತು ಬಿಟ್ಟಿದೆ ಅಂತ. ಅದು ಕೇವಲ ರಥದಲ್ಲಿ ಮಾತ್ರ ಅಲ್ಲ, ಅರ್ಜುನನಲ್ಲೂ ನಿಂತು ಬಿಟ್ಟಿದೆ ಇವತ್ತಾದ್ರಿಂದ. ಯಾಕಂದ್ರೆ ನರ ರೂಪ ಇದೆ. ಆ ವಿಶೇಷ ಶಕ್ತಿಯಿಂದ ಇವತ್ತು ಯುದ್ಧದಲ್ಲಿ ಅತ್ಯಂತ ಬಲವಾದ ದಾರಯನ್ನ ಸರ್ವಸೈನ್ಯಾನಿ ಧಾರ್ತರಾಷ್ಟ್ರಾಣಿ ಸರ್ವಶಃ, ಎಲ್ಲ ದಿಕ್ಕುಗಳಿಂದಲೂ ಕೂಡ ಬಾಣಗಳ ಪ್ರಯೋಗ ಅನ್ನೋದು ಕಿರೀಟಿಯಾದಂತಹ ಅರ್ಜುನನಿಂದ ನಡೀತಾ ಇದೆ. ಹಾಹಾ ಕಿಲ ಕಿಲ ಶಬ್ದಾ ಶ್ರೂಯಂತೆ ಚಮುಮುಖೆ ಯಾಹಿ ಪಾಂಚಾಲದಾಯಾದಾನ್ ಅಹಂ ಯಾಸ್ಯ ಯುಧಿಷ್ಠಿರಂ. ನಾನು ಯುಧಿಷ್ಠಿರನ ಪರವಾಗಿ ಎದುರಾಗಿ ಹೋಗ್ತೇನೆ, ನೀನು ಪಾಂಚಾಲ ದೇಶದವರನ್ನ ಕವರ್ ಮಾಡ್ತಾ ಇರು ಅಂತ ಹೀಗೆ ಹೇಳಿ ಮಗನನ್ನ ಕಳುಹಿಸಿಕೊಡ್ತಾನೆ. ಏಷ ಗಚ್ಚತ್ಯನೀಕಾಗ್ರೆ ದ್ವಿತೀಯ ಇವ ಫಲ್ಗುಣಃ. ಅಷ್ಟೊತ್ತಿಗೆ ದೃಷ್ಟದ್ಯುಮ್ನ ಎದುರಾಗ್ಬಿಡ್ತಾನೆ ದ್ರೋಣಾಚಾರ್ಯರಿಗೆ. ಹೇಗೆ ಅಂದ್ರೆ ಅವನೇ ಎರಡನೇ ಅರ್ಜುನನ ಕಾಣಿಸ್ತಿದ್ದಂತೆ. ಅಷ್ಟು ತೀವ್ರವಾಗಿ ಯುದ್ಧಕ್ಕಾಗಿ ಬಹಳ ಹೊತ್ತು ದ್ರೋಣಾಚಾರ್ಯರನ್ನ, ಅಂದ್ರೆ ಪಾಂಚಾಲರು ಉಳಿದವರ ಜೊತೆಗೆ ಹೋರಾಡ್ಲಿಕ್ಕೆ ಹೋದ್ರೆ ಪಾಂಚಾಲರು ಮುಂದೆ ನಿಂತು ದೃಷ್ಟದ್ಯುಮ್ನ, ಅವನು ಪಾಂಚಾಲನೆ, ಮುಂದೆ ನಿಂತು ಅವರ ಜೊತೆಗೆ ಹೋರಾಡ್ತಾ ಇದ್ದಾನೆ, ಉಳಿದವರ ಹತ್ರ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಷ್ಟೇ ಅಲ್ಲ, ಉತ್ತಮಾಸ್ತ್ರಾಣಿ ಚಾಧತ್ಸ್ವ ಗೃಹೀತ್ವಾ ಚ ಮಹದ್ಧನು ಪಾರ್ಷತಂ ಯಾಹಿ ರಾಜಾನಂ ಯುದ್ಧಸ್ವ ಚ ವೃಕೋದರಂ. ಅಷ್ಟೇ ಅಲ್ಲ, ವೃಕೋದರನನ್ನು ಕೂಡ ಎದುರಿಸಿ ಯುದ್ಧ ಮಾಡ್ತಾ ಇದ್ದಾರೆ. ಕೋಹಿನೇ ಚೇತ್ ಪ್ರಿಯಂ ಪುತ್ರಂ ಜೀವಂತಂ ಶಾಶ್ವತಿ ಸಮಾಹ ಕ್ಷತ್ರ ಧರ್ಮಂತು ಸಂಪ್ರೇಕ್ಷ್ಯ ತತಸ್ತ್ವಾಂ ನ್ಯೂನಜ್ಮ್ಯಹಂ. ಇವತ್ತು ಕ್ಷತ್ರದ ಧರ್ಮವನ್ನ ಪಾಲಿಸಲೇಬೇಕಾದ ತೀವ್ರವಾದ ಕ್ರಿಟಿಕಲ್ ಸ್ಟೇಜ್ ಬಂದ್ಬಿಟ್ಟಿದೆ. ಇವತ್ತು ಭೀಷ್ಮಾಚಾರ್ಯರನ್ನ ಉಳಿಸ್ಕೊಳ್ಳೇಬೇಕು. ಇವತ್ತು ಆಗ್ಲಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ಆಗಲ್ಲ. ಇವತ್ತು ಹೋಯ್ತು ಅಂದ್ರೆ ನಮ್ಮ ಕೈ ತಪ್ಪಿ ಹೋಯ್ತು, ಯುದ್ಧ ತಪ್ಪಿ ಹೋಯ್ತು ಅಂತ ಅರ್ಥ. ಇದನ್ನ ಯಾವಾಗ್ಲೂ ದುರ್ಯೋಧನ ಹೇಳ್ತಿದ್ದ. ಏನು ಅಂದ್ರೆ ಭೀಷ್ಮಾಚಾರ್ಯ ಇರುವ ತನಕ ನಮ್ಮ ಪ್ರಾಣಕ್ಕೆ ಸಂಚಕಾರ ಇಲ್ಲ ಅಂತ. ಭೀಷ್ಮಾಚಾರ್ಯ ಹೋದ ಸಮಯದಿಂದ ನಮ್ಮ ಪ್ರಾಣಕ್ಕೆ ಸಂಚಕಾರ ಇದೆ ಅಂತ. ಹೀಗೆ ಏಷ ಚಾತಿ ರಣೇ ಭೀಷ್ಮೋ ದಹತೆ ಚ ಮಹಾಚಮೂಂ ಯುದ್ಧೇಶು ಸದೃಶಸ್ತಾತ ಯಮಸ್ಯ ವರುಣಸ್ಯ ಚ. ಯಮ ವರುಣನಿಗೆ ಸಮರಂತೆ ಯುದ್ಧಕ್ಕೆ ಎಲ್ಲ ತರದ ಸಿದ್ಧತೆಯನ್ನು ಮಾಡಿಕೊಂಡು ಮುನ್ನುಗ್ತಾ ಇದ್ದಾನೆ ಭೀಷ್ಮ ಏನು ಸಾಮಾನ್ಯನಂತೆ ನಿಂತಿಲ್ಲ, ಅವನು ಜೋರಾಗಿ ಯುದ್ಧದ ತೀವ್ರತೆಯನ್ನ ಪ್ರಕಟಿಸ್ತಾ ಇದ್ದಾನೆ. ಸಂಜಯ ಇಷ್ಟು ಹೇಳಿ ಧರ್ಮರಾಜನ ಜೊತೆಗೆ ದ್ರೋಣಾಚಾರ್ಯರಿಗೆ ಯುದ್ಧ ಶುರುವಾಯಿತು ಅಂತ ಹೇಳ್ತಾರೆ. ಅಲ್ಲಿಗೆ 112ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 13ನೇ ಅಧ್ಯಾಯದಲ್ಲಿ ಇತ್ತ ಇನ್ನೂ ಒಂದಿಷ್ಟು ಜನ, ಭಗದತ್ತ, ಕೃಪ, ಶಲ್ಯ, ಕೃತವರ್ಮ, ವಿಂದ, ಅನುವಿಂದ, ಸೈಂಧವ, ಜಯದ್ರಥ, ಚಿತ್ರಸೇನ, ವಿಕರ್ಣ, ಇಷ್ಟು 10 ಜನ ಒಟ್ಟಿಗೆ ಭೀಮಸೇನನ ಮೇಲೆ ಯುದ್ಧ ಮಾಡ್ತಾರೆ. ದಶೈತೆ ತಾವಕ ಯೋಧಾ ಭೀಮಸೇನಂ ಅಯೋಧಯನ್. ಅಷ್ಟೂ ಜನ ಒಟ್ಟು ಸೇರಿ ಭೀಮಸೇನನ ಮೇಲೆ ಯುದ್ಧ ಮಾಡಿದ್ರು. ಯಾಕಂದ್ರೆ ಭೀಷ್ಮನನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಭೀಮನ ಕವರೇಜ್ ಅನ್ನ ತಪ್ಪಿಸ್ಬೇಕು. ಅವನು ಯುದ್ಧಕ್ಕೆ ಬಂದು ನಿಂತ ಅಂದ್ರೆ ಆವಾಗ ನಾವು ಭೀಷ್ಮಾಚಾರ್ಯರಿಗೆ ಬೇರೆ ಕಡೆಯಿಂದ ಸಪೋರ್ಟ್ ಸಿಗುದು ತಪ್ಪತ್ತೆ. ಯಾಕಂದ್ರೆ ಭೀಮಸೇನ ಎಲ್ಲ ನಾಶ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಇವರೆಲ್ಲ ಸೇರಿ ಒಟ್ಟಿಗೆ ಯುದ್ಧ ಮಾಡಿ ಒಬ್ಬನನ್ನೇ ಅಷ್ಟೂ ಜನ ಟಾರ್ಗೆಟ್ ಮಾಡಿದ್ರೆ ಭೀಮಸೇನ ಒಬ್ಬನೇ ಅಷ್ಟೂ ಜನಕ್ಕೆ ಅಷ್ಟು ತೀವ್ರವಾಗಿ ಪ್ರತ್ಯುತ್ತರವನ್ನ ಕೊಡ್ತಾನೆ. ಅಂದ್ರೆ ಇದೆಲ್ಲ ನಮಗೆ ಹೇಳುವುದಕ್ಕಿಂತ ನೋಡುದ್ರಲ್ಲಿ ಚೆನ್ನಾಗಿರುತ್ತೆ. ಎಲ್ರು ಒಟ್ಟಿಗೆ ದಾಳಿ ಮಾಡಿದ್ರೆ ಎಲ್ರಿಗೂ ಒಟ್ಟಿಗೆ ಉತ್ತರ ಕೊಡ್ತಾನೆ. ಅದು ಬಹಳ ಕಷ್ಟ, ನಮ್ಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಭೀಮಸೇನ ಶಲ್ಯಸ್ತು ನವಭಿರ್ಬಾಣಿ ಭೀಮಸೇನಂ ಅತಾಡೆಯತ್. 9 ಬಾಣಗಳನ್ನ ಶಲ್ಯ ಒಟ್ಟಿಗೆ ಬಿಟ್ರೆ ತಕ್ಷಣವೇ ವಾಪಾಸು ಭೀಮಸೇನನು ಕೂಡ ಅಷ್ಟೇ ಬಾಣಗಳಿಂದ ವಾಪಾಸು ಶಲ್ಯನ ಬಾಣವನ್ನು ಪುಡಿಗಟ್ಟಿದ್ದಾನೆ. ಅಷ್ಟೇ ಅಲ್ಲ, ಕೃತವರ್ಮ ತ್ರಿಭಿರ್ಬಾಣೈ ಕೃಪಶ್ಚ ನವಭಿಶರೈ ಚಿತ್ರಸೇನೋ ವಿಕರಣಶ್ಚ ಭಗದತ್ತಶ್ಚ ಮಾರಿಚ ದಶಭಿರ್ಬಾಣೈ ಎಲ್ಲ ಸೇರಿ 10 ಬಾಣಗಳನ್ನು ಒಟ್ಟಿಗೆ ಬಿಟ್ರೆ ಭೀಮಸೇನನನ್ನು ಹೊಡೆದ್ರೆ ಅದರ ಜೊತೆಗೆ ಸೈಂಧವ ತ್ರಿಭಿರ್ಬಾಣೈ ಭೀಮಸೇನಂ ಅತಾಡೆಯತ್. ವಿಂದಾನುವಿಂದರು ಅವರಿಬ್ರು ಅವಂತಿ ದೇಶದವರು ಪಂಚಭಿಶರೈ ದುರ್ಮರ್ಷಣಷ್ಟು ವಿಂಶತ್ಯ 20 ಬಾಣಗಳನ್ನು ದುರ್ಮರ್ಷಣ ಬಿಟ್ರೆ, ನಿಶ್ಚಿತವಾದ ಬಾಣಗಳನ್ನು ಬಿಟ್ರೆ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಪ್ರವೀರಾನ್ ಸರ್ವಲೋಕಸ್ಯ ಧಾರ್ತರಾಷ್ಟ್ರಾನ್ ಮಹಾರಥಾನ್ ಜಗಾನ ಸಮರೇ ವೀರ ಪಾಂಡವ ಪರವೀರ. ಶತ್ರುಗಳನ್ನು ಎದುರಿಸುವುದರ ಅತ್ಯಂತ ಸಮರ್ಥವಾದ ಧೈರ್ಯವನ್ನ ತುಂಬಿದ ಭೀಮಸೇನ ಸಪ್ತಭಿ ಶಲ್ಯ 7 ಬಾಣಗಳಿಂದ ಶಲ್ಯನನ್ನ ಹೊಡೆದ. ಅದು ಹೊಡೆದದ್ದು ಅಂದ್ರೆ ಅವನ ಬಾಣವನ್ನು ಮಾತ್ರ ಅಲ್ಲ, ಅವ್ರು ಬಾಣ ಹೊಡೆದ್ರೆ ಇವನು ವಾಪಸ್ಸು ಬಾಣವನ್ನ ಮುರಿದು
ಇನ್ನು ಉಳಿದಷ್ಟು ಬಾಣಗಳಿಂದ ಅವರನ್ನು ಹೊಡಿತಾ ಇದ್ದಾನೆ. ಅವರ ಧನುಸ್ಸು, ಅವರ ಸಾರಥಿ, ಅವರ ಧ್ವಜ, ಅವರ ಚಕ್ರ ಅಥವಾ ಅವರ ಕುದುರೆ ಯಾವುದೋ ಒಂದಕ್ಕೆ ಹೋಗಿ ಅದು ತಾಗಿ ಅವನೊಂದ್ ಸರ್ತಿ ಕಂಗಾಲಾಗಿ ಯೋಚನೆ ಮಾಡೋಷ್ಟ್ರಲ್ಲಿ ಇನ್ನುಳಿದವರನ್ನ ಟ್ಯಾಕಲ್ ಮಾಡುದು ಅಂತ. ಕೃಪಸ್ಯ ಶಶರಂ ಚಾಪ ಮಧ್ಯೆ ಚಿಚ್ಛೇದ, ಅವನು ಬಾಣ ಇನ್ನು ಎತ್ತಬೇಕು ಅನ್ನೋಷ್ಟ್ರಲ್ಲಿ ಧನುಸೆ ಮುರಿದೋಯ್ತು ಕೃಪನ ಕೈದ್ದು. ಇನ್ನು ಅಥೈನಂ ಚಿನ್ನಧನ್ವಾನಂ ಪುನರ್ವಿವ್ಯಾತ ಸಪ್ತೈ, ಇನ್ನೊಂದು ಧನುಸ್ಸು ತಗೊಳ್ಳೋದ್ರೊಳಗೆ ಅವನ ಬೆನ್ನಿನ ಹಿಂದೆ ಇದ್ದ ತೂಣೀರವನ್ನ ಅಂದ್ರೆ ಬಾಣದ ಸಂಗ್ರಹವನ್ನ ಅದನ್ನ ಕೆಳಕ್ಕೆ ಹಾಕಿಸಿದ. ವಿಂದಾನುವಿಂದರು ಮತ್ತೆ 3 ಬಾಣಗಳಿಂದ ಪ್ರತಿಯಾಗಿ ಭೀಮನಿಂದ ಪೆಟ್ಟು ತಿಂದರು. ದುರ್ಮರ್ಶನ ವಾಪಸ್ಸು 20 ಬಾಣಗಳಿಂದ ಪೆಟ್ಟು ತಿಂದ. ಅಂದ್ರೆ ಇಷ್ಟು ಲೆಕ್ಕಾಚಾರಗಳನ್ನ ಹೇಳಬೇಕು ಅಂದ್ರೆ ಎಷ್ಟು ಸ್ಪಷ್ಟವಾದ ದರ್ಶನ ಆಗಿರ್ಬೇಕು ಸಂಜಯನಿಗೆ ದರ್ಶನ ಆಗುವಂತೆ ಮಾಡಿದ್ದು ವ್ಯಾಸರೇ ಆದ್ರಿಂದಾಗಿ ಅವರಿಗೆ ಬರೆಯುವುದಕ್ಕೇನು ಕಷ್ಟ. ವ್ಯಾಸರಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಕಣ್ಣು ಕೊಟ್ಟದ್ದೇ ವ್ಯಾಸರು. ಬಾಣ ಭೀಮಸೇನ ಹೆಸರು ಹೇಳಿದ ಅಂದ್ರೆ ಅವನು ಬಿಯಾಂಡ್ ದ ಲಿಮಿಟ್ಸ್. ಅವನು ಇದು ಯಾವ ಲೆಕ್ಕದಲ್ಲೂ ಬರಲ್ಲ. ಅವನು ಎಲ್ಲರನ್ನು ಸೇರಿ ಒಬ್ಬ ಹೊಡಿತಾ ಇದ್ದವ. ಹಾಗಾಗಿ ಅದರ ಲೆಕ್ಕಾಚಾರ ಇಲ್ಲಿ ತಗೊಳ್ಳಿಲ್ಲ. ಯಾಕಂದ್ರೆ ಅರ್ಜುನ ಮತ್ತೆ ಭೀಮಸೇನನನ್ನ ಅವರು ಏನು ನಿಶ್ಚಿತ ಅವರನ್ನ ಲೆಕ್ಕಕ್ಕೆ ತಗೊಂಡು ಮತ್ತೆ ಹೇಳ್ಬೇಕಾಗಿಲ್ಲ, ಅವ್ರು ಇದ್ದೇ ಇದ್ದಾರೆ. ಯಾಕಂದ್ರೆ ಅವರು ಸೂಪರ್ವೈಸರ್ ಆಗ ಸೈನ್ಯ ಸಿದ್ಧ ಮಾಡುವಾಗ. ಇಲ್ಲಿ ಇವರಿಗೆ ಯಾರನ್ನು ಕಳಿಸಬಹುದು ಅಂತ ಯೋಚನೆ ಮಾಡುವಾಗ ಬೇಕಾದ ಹೆಸರುಗಳಲ್ಲಿ ಕೆಲವನ್ನ ಉಲ್ಲೇಖ ಮಾಡಿದ್ದು. ಹಾಗಾಗಿ ಭೀಮಸೇನನನ್ನ ಈಗ ಯಾರ್ಯಾರು ಬರ್ತಾರೆ ಅಂತ ಹೇಳುವಾಗ ಪ್ರಧಾನಿಗಳು ಬಂದೇ ಬರ್ತಾರೆ, ಅದನ್ನ ಮತ್ತೆ ಲೆಕ್ಕ ಹೇಳುದಿಲ್ಲ. ಅವರ ಸರ್ವಿಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಜೊತೆಗೆ ಸಹಕಾರಕ್ಕೆ ಎಷ್ಟು ಜನ ಇದ್ದಾರೆ ಅದನ್ನ ಮಾತ್ರ ಹೇಳುದು. ಉಳಿದದ್ದು ಅವ್ರಿಗೆ ಗೊತ್ತು, ಅವರ ಜೊತೆಗಿದ್ದವರು, ಅವರ ಅಂದ್ರೆ ರಕ್ಷಣೆಗಿರುವ ಸೇನಾ ನಾಯಕರು ಯಾರ್ಯಾರಿದ್ರು ಅವರೆಲ್ಲ ಇದ್ದೇ ಇರ್ತಾರೆ ಅಂತ ಗೊತ್ತಿರುತ್ತೆ. ಹೀಗೆ ಸವಿद्धೋ ದಶಬಿರ್ಬಾಣೈ ತೋತ್ರೈರಿವ ಮಹಾದ್ವಿಪ. ತೋತ್ರ ಅಂದ್ರೆ ಅಂಕುಶ, ಅಂಕುಶಕ್ಕೆ ಹೆದರುತ್ತೆ. ಮಹಾದ್ವೀಪ ಎಷ್ಟು ದೊಡ್ಡ ಆನೆ ಆದ್ರೂ ಕೂಡ ಅಂಕುಶಕ್ಕೆ ಹೆದರುತ್ತೆ. ಈ ಬಾಣವನ್ನ ಪ್ರತಿಯಾಗಿ ಬಿಟ್ಟದ್ದು ಹೇಗಿತ್ತು ಅಂದ್ರೆ ಮಹಾದ್ವೀಪಗಳನ್ನ ಅಂಕುಶದಿಂದ ಹಿಡಿದು ಹಾಕಿದ ಹಾಗೆ ವಿಂದಾನುವಿಂದ ಎಲ್ಲರನ್ನೂ ಕೂಡ ಒಂದು ಸರ್ತಿ ಭೀಮಸೇನನ ಬಾಣಗಳು ಹಿಮ್ಮೆಟ್ಟಿಸಿದವು, ಪೂರ್ತಿಯಾಗಿ ಹಿಂದಕ್ಕೆ ತಳ್ಳುವಂತೆ ಮಾಡಿತು. ಗೌತಮಂ ತಾಡಯಾಮಾಸ, ಕೃಪರನ್ನ ಮತ್ತೆ ಹೊಡೆದ. ಶರೈಹಿ ಬಹುಬಿರಾಹವೇ, ಸೈಂಧವನು ಕೂಡ ತನ್ನ ಸಾರಥಿಯನ್ನು ಕಳ್ಕೊಂಡ, ತನ್ನ ಧ್ವಜವನ್ನು ಕಳ್ಕೊಂಡ. ಕಾಲಾಂತಕ ಸಮದ್ಯುತಿ, ಭೀಮಸೇನ ನೋಡಿದ್ರೆ ಯಮನ ಎದುರುಗಡೆ ಬಂದು ನಿಂತು ತನ್ನನ್ನೀಗ ಕೊಂದೇ ಬಿಡ್ತಾನೆ ಅಂತ ಜಯದ್ರಥ ಆ ಕಡೆ ದಿಕ್ಕನ್ನ ಬದಲಾಯಿಸಿದ. ಹೀಗೆ ಸಚತಾನ್ ಪ್ರತಿವಿವ್ಯಾಧ ಪಂಚಭಿಶರೈಹಿ ಶಲ್ಯಂ ವಿವ್ಯಾಧ ಸಪ್ತತ್ಯ ಪುನಶ್ಚ ದಶಭಿಶರೈಹಿ. ಸ್ವಲ್ಪ ಹೊತ್ತು ಯುದ್ಧದಲ್ಲಿ ನಿಂತವ ಶಲ್ಯ. ಯಾಕೆಂದ್ರೆ ಶಲ್ಯ ಯುದ್ಧದಲ್ಲಿ ತೀವ್ರವಾದ ಪ್ರತಿರೋಧವನ್ನ ಒಡ್ಡಬಲ್ಲವ. ಯಾಕೆಂದ್ರೆ ನಮಗೆ ದುರ್ಯೋಧನನು ಹೇಳುವಾಗ 4 ಜನ ಪ್ರಧಾನ ವ್ಯಕ್ತಿಗಳನ್ನ ಗುರುತಿಸುವಾಗ ಹೇಳಿದ್ದು ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಅಂತ ನೆನಪಿಸಿಕೊಳ್ಳುವುದು. ಹಾಗಾಗಿ ಮದ್ರರಾಜನಾದ ಭೀಮಸೇನ ಯಾರು ಶಲ್ಯ, ಅವನು ಭೀಮನನ್ನ ಎದುರಿಸುವುದರಲ್ಲಿ ಅತ್ಯಂತ ಸಮರ್ಥನಾಗಿ ಬಹಳ ಹೊತ್ತು ಅವರಿಬ್ಬರ ನಡುವೆ ತೀವ್ರವಾದ ಯುದ್ಧ ಆಯ್ತು. ಮತ್ತೆ ಸೈಂಧವ ಬಹಳ ದೂರ ಹೋದವನು ಮತ್ತೆ ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದ. ತೋಮರಂ ಸೈಂಧವೋ ರಾಜ ಪಟ್ಟ ಸಂಚ ಮಹಾಭುಜ ಶತಗ್ನಿ ಚಕ್ರಪೋ ರಾಜನ್ ಶರಂ ಶಲ್ಯಶ್ಚ ಸಂಯುಗೆ. ಅವನು ತೋಮರ ಅನ್ನುವ ಆಯುಧವನ್ನ, ಜೊತೆಗೆ ಇನ್ನೊಬ್ಬ ಪಟ್ಟಸವನ್ನ, ಕೃಪಾಚಾರ್ಯರು ಶತಘ್ನಿಯನ್ನ, ಶಲ್ಯ ಮತ್ತಷ್ಟು ತೀವ್ರವಾದ ಶಿಲೀಮುಖಾನ್, ತೀವ್ರವಾದ ಕಲ್ಲಿನ ತುದಿ ಉಳ್ಳಂತಹ ಬಾಣಗಳು. ಅದು ಪೆಟ್ಟು ಬಿದ್ರೆ ಮೂಳೆ ಮುರಿದೋಗುತ್ತೆ. ಅದು ಬೀಳುವಾಗ ಅಂತ ಈ ಶತ್ರು ದೇಶಕ್ಕೆ ಅಥವಾ ಇಲ್ಲಿನ ಗಂಟಿಗೆ ಹೊಡೆದು ಬಿಟ್ರೆ ಕೈ ಹಿಂಗೇನೆ, ಆಮೇಲೆ ಕೈ ಎತ್ತಲಿಕ್ಕಾಗಲ್ಲ. ಅದೊಂದು ಯುದ್ಧದ ಕಲೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಣಗಳಿಂದ ಹೊಡೆಯುವ ಕಲೆ ಗೊತ್ತಿದ್ದವರು ಭೀಮಸೇನಿಗೆ ಎಲ್ಲವನ್ನೂ ಒಟ್ಟಿಗೆ ಬಿಟ್ರೆ ಎಲ್ಲವನ್ನೂ ಮಧ್ಯದಲ್ಲೇ ತುಂಡರಿಸಿ ಮತ್ತೆ ತಾನು ಅವರನ್ನ ಹಿಮ್ಮೆಟ್ಟಿಸಿದ. ಯೇಸ್ಮ ಭೀಮಂ ರಣೇ ರಾಜನ್ ಯೋಧಯಂತೋ ವ್ಯವಸ್ಥಿತಾ ಭೀಭತ್ಸು ತಾನ್ ಅಥಾ ವಿದ್ಯತ್ ಭೀಮಸ್ಯ ಪ್ರಿಯ ಕಾಮ್ಯಯ. ಮತ್ತೆ ಮುಗಿಬಿದ್ದಾಗ ಅರ್ಜುನ ನೋಡ್ದ, ಎಲ್ಲರೂ ಭೀಮಸೇನನ ಮುಗಿಬಿದ್ದಿದ್ದಾರೆ. ಭೀಮಸ್ಯ ಪ್ರಿಯ ಕಾಮ್ಯಯ, ಭೀಮಸೇನನಿಗೆ ಹಿತ ಉಂಟು ಮಾಡಬೇಕು ಅಂತ ಹಿಂದಿನಿಂದ ಅವನನ್ನ ಅಟ್ಯಾಕ್ ಮಾಡ್ತಾ ಇದ್ದವರನ್ನೆಲ್ಲ ಇವರು ಮತ್ತೆ ಪ್ರತಿಯಾಗಿ ಆ ಆಯುಧಗಳನ್ನೆಲ್ಲ ಕತ್ತರಿಸಿ ಅವರನ್ನೆಲ್ಲ ಭೀಮಸೇನನ್ನ ಒಂದು ಸರ್ತಿ ಆಕಾಶ ಒಂದ್ ಸರ್ತಿ ಉಸಿರು ತಗೊಳ್ಳಿಕ್ಕೆ ಗಾಳಿ ಬರುವ ಹಾಗೆ ಮಾಡ್ದ ಅಂತ ಒಂದು ಮಾತು. ಆಗ ಅರ್ಜುನಸ್ಯ ವಧಾರ್ಥಾಯ ಭೀಮಸೇನಸ್ಯ ಚೋಭಯೋ ಸುಶರ್ಮನ್ ಗಚ್ಚ ಶೀಘ್ರಂತ್ವಂ ಬಲೌಗೈ ಪರವೀರತಃ. ಆಗ ತಕ್ಷಣ ದುರ್ಯೋಧನ
ಈ ಅರ್ಜುನನನ್ನು ಮತ್ತು ಭೀಮಸೇನನ್ನು ಇಬ್ಬರನ್ನು ನೀನು ಮುಗಿಸ್ಬೇಕು, ನಿನ್ ಕರ್ತವ್ಯ ಅದು. ಹೋಗಿ ಮೊದಲು ಅವರನ್ನು ಹೊಡೆದಾಕು, ನಿನ್ನ ಹತ್ರ ಆಗತ್ತೆ. ಇವನು ಹೋಗ್ಬೋದಲ್ಲ, ಅವನನ್ನು ಕಳಿಸು. ಸುಶರ್ಮನ್ ಗಚ್ಚ ಶೀಘ್ರಂ, ನಿನ್ನ ಸಮಸ್ತ ಪರಿವಾರ ಹಿಡ್ಕೊಂಡು ಹೋಗಿ ಅರ್ಜುನನ ಮತ್ತು ಭೀಮನನ್ನ ಇಬ್ಬರನ್ನು ಕೂಡ ವಧೆ ಮಾಡು. ಈ ಮಾತು ಕೇಳಿದ ತಕ್ಷಣ ತ್ರೈಗರ್ತನಿಗೆ ಭಾರಿ ಖುಷಿ ಆಯ್ತು. ನನ್ನನ್ನು ನಂಬಿಕೊಂಡು ಸೈನ್ಯವನ್ನು ಕಳಿಸ್ತಾ ಇದ್ದಾರೆ ಅಂತ ಹೋದ ಭೀಮಸೇನನನ್ನ ಅರ್ಜುನನನ್ನ ಎದುರಿಸಿಕೊಂಡು. ಆದ್ರೆ ಅರ್ಜುನನ ಬಾಣಗಳ ಮಳೆಗೆ ಅವನ ಸೈನ್ಯ ಒಂದು ಸರ್ತಿ ಪೂರ್ತಿ ಹಿಂದಕ್ಕೆ ಸರಿಯುವಂತಾಯಿತು. ಶಲ್ಯಸ್ತು ಸಮರೇ ಜಿಷ್ಣುಂ ಕ್ರೀಡನ್ನಿವ ಮಹಾರಥ ಆ ಜಗಾನೋ ರಸಿ ಕ್ರುದ್ಧೋ ಭಲ್ಲೈ ಸನ್ನತ ಪರ್ವಭಿಹಿ ಬೆಂಡಾಗಿರುವ ಬಾಣಗಳು ಅಂತ. ಅಂದ್ರೆ ಅದು ಹೀಗೆ ಬಂದು ಹೊಡೆಯುತ್ತೆ. ಎಲ್ಲೋ ದೂರದಲ್ಲಿ ಸೇನೆ ಅಡ್ಡ ಇದ್ದಾಗ, ಆನೆಯೋ ಕುದುರೆಯೋ ರಥವೋ ಏನೋ ಅಡ್ಡ ಇದ್ದಾಗ ಆಚೆ ದಿಕ್ಕಿಗೆ ಹೊಡಿಬೇಕು. ಹೊಡೆಯುವಾಗ ಅದು ಬಿಟ್ರೆ ಅದು ಹೀಗೆ ಗೋಲ್ ಹೋಗಿ ಇದಕ್ಕೆ ಬಿದ್ದ ಹಾಗೆ, ತನ್ನ ಗುರಿಗೆ ಬಿದ್ದ ಹಾಗೆ ಬಾಣ ಪರ್ವಗಳಿಂದ ಅಂದ್ರೆ ಮಧ್ಯದಲ್ಲಿ ಛೇದ ಇರುವಂತೆ ಕಾಣಿಸುವಂತ ರೀತಿಯ ಬಾಣಗಳಿಂದ ಶಲ್ಯ ಪಾರ್ಥನನ್ನು ಹೊಡೆದ. ಯಾಕಂದ್ರೆ ಅವನು ಮಧ್ಯ ಬಂದ ಅಲ್ಲ ಭೀಮಸೇನನ್ನು ರಕ್ಷಿಸ್ಲಿಕ್ಕೆ. ಅವ್ರ ನಡುವೆ ಕಾದಾಟ ಶುರುವಾಯಿತು. ಆಗ ಅವನ ಧನುಸ್ಸನ್ನ ಮುರಿದು ಮರ್ಮಕ್ಕೆ ಹೊಡೆದ, ಶಲ್ಯನ ಎದೆ ಭಾಗ ಕೊಡ್ದ. ಒಂದ್ ಸರ್ತಿ ಅರ್ಜುನನ ಪೆಟ್ಟಿಗೆ ಶಲ್ಯ ಕುಸಿದು ಬಿದ್ದ. ಜಯತ್ಸೇನಸ್ತು ಸಮರೇ, ಇಲ್ಲಿ ಅನೇಕ ರಾಜರ ಹೆಸರಿದೆ. ಕೋಸಲೇಂದ್ರ ಅಂತ ಒಬ್ಬ, ಅವನ ಹೆಸರು ಬೃಹದ್ಬಲ. ಜಯತ್ಸೇನ ಅಂತ ಮಾಗಧ ಅಂದ್ರೆ ಮಗಧ ದೇಶದವ. ಅವರು ಎಲ್ಲರೂ ಸೇರಿಕೊಂಡು ಅನೇಕ ರಾಜರು ಭೀಮನನ್ನ ಎದುರಿಸಿ ಮತ್ತೆ ಯುದ್ಧಕ್ಕೆ ಬಂದ್ರು. ದ್ರೋಣಶ್ಚ ವಿವರಂ ದೃಷ್ಟ್ವಾ ಭೀಮಸೇನಂ ಶಿಲೀಮುಖೈಃ ವಿವ್ಯಾಧ ಬಾಣೈರ್ನಿಶಿತೈಃ ಪಂಚಷಷ್ಟಿಭಿರಾಯಸೈಃ. 65 ಕಬ್ಬಿಣದ ಬಾಣಗಳನ್ನ ಬಿಟ್ಟ. ಅಂದ್ರೆ ಬಾಣ ಬರೀ ಒಂದು ಲೋಹದ ಮಾತ್ರ ಇರುವುದಿಲ್ಲ, ಎಲ್ಲಾ ಈ ಬಿದಿರಿನಿದ್ದಿರುತ್ತೆ, ಮರದ ಪೀಸ್ ಇರುತ್ತೆ, ಆಯಸ ಇರುತ್ತೆ, ಅದಕ್ಕೆ ಹೊರಗಿಂದ ಕಟ್ಟ ಹಾಕಿದ್ರೆ ಬಂಗಾರದ್ದಿರುತ್ತೆ, ಎಲ್ಲಾ ತರದ್ದು ಇರುತ್ತೆ. ಅದು ಯಾರಿಗೆ ಹೇಗೆ ಹೊಡಿಬೇಕು ಅನ್ನೋದನ್ನ ನೋಡಿ ಆ ಬಾಣಗಳನ್ನು ಉಪಯೋಗಿಸ್ತಾರೆ. ದ್ರೋಣಾಚಾರ್ಯರು ಭೀಮನನ್ನ ನಿಶಿತವಾದ ಬಾಣಗಳಿಂದ ಘಾಸಿಗೊಳಿಸಿದ್ರು. ಯಾಕೆಂದ್ರೆ ಮಾಗಧ ಪೆಟ್ಟು ತಿಂದು ಭೀಮಸೇನನ ಕೈಯಲ್ಲಿ ಇನ್ನೇನು ಪೆಟ್ಟು ತಿಂದು ಬೀಳ್ತಾನೆ ಅಂತಾಯ್ತು. ಆಗ ತಕ್ಷಣವೇ ತಪ್ಪಿಸ್ಲಿಕ್ಕೋಸ್ಕರ ದ್ರೋಣಾಚಾರ್ಯರು ಹೀಗ್ ಮಾಡ್ತಾರೆ. ಆಚೆಯಿಂದ ಅರ್ಜುನ ಸುಶರ್ಮನನ್ನ ಚೆನ್ನಾಗಿ ಹೊಡೆದು ಓಡಿಸಿ ಬಿಡ್ತಾರೆ. ಈ ಬೃಹದ್ಬಲನು ಓಡ್ತಾನೆ, ಈ ಕಡೆಯಿಂದ ಜಯತ್ಸೇನನು ಓಡ್ತಾನೆ. ಓಡಿದಾಗ ಅಭ್ಯದ್ರವದ್ರಣೇ ಭೀಷ್ಮಂ, ಎಲ್ಲರೂ ಸೇರಿಕೊಂಡು ಪಾಂಡವರು ಉಳಿದವರೆಲ್ಲ ಧೃಷ್ಟದ್ಯುಮ್ನ, ಆಮೇಲೆ ಅಭಿಮನ್ಯು ಶಿಖಂಡಿ ಮೊದಲಾದವರು ಮತ್ತೆ ಪಿತಾಮಹನಾದಂತಹ ಭೀಷ್ಮನನ್ನ ಎದುರುಗೊಳ್ತಾರೆ ಅನ್ನುವಲ್ಲಿಗೆ 114ನೇ ಅಧ್ಯಾಯ ಮತ್ತೆ ಕೊನೆಗೊಳ್ಳುತ್ತೆ. 115ನೇ ಅಧ್ಯಾಯದಲ್ಲಿ ಯುದ್ಧದಲ್ಲಿ ಒಂದು ರೀತಿ ಭೀಷ್ಮನಿಗೆ ವೈರಾಗ್ಯ ಬಂತು ಅನ್ನುವ ರೀತಿಯ ಒಂದು ವ್ಯವಸ್ಥೆಯನ್ನ ತೋರಿಸ್ತಾ ಇದೆ. ಯಾಕೆಂದ್ರೆ ಏನಾಯ್ತು ಅಂದ್ರೆ ಅಹನ್ಯಹನಿ ಸಂಪ್ರಾಪ್ತೆ ತಾವಕಾನಾಂ ಮಹಾರಥಃ ಗಮಿತಾ ಪರಲೋಕಾಯ ಪರಮಾಸ್ತ್ರೈ ಕಿರೀಟಿನ. ಪ್ರತಿ ದಿವಸವೂ ಕೂಡ ಕಿರೀಟಿ ಅಂದ್ರೆ ಅರ್ಜುನನಿಂದ ಪರಲೋಕಮಿತೆ ಇತೋಗತಾ, ಬಹಳ ಜನ ಪರಲೋಕವನ್ನ ಸೇರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಭೀಷ್ಮನು ಕೂಡ ಕಮ್ಮಿ ಏನಿಲ್ಲ. ಯಥಾ ಪ್ರತಿಜ್ಞಂ ಕೌರವ್ಯ ಸಚಾಪಿ ಸಮಿತಿಂಜಯ ಪಾರ್ಥಾನಾಂ ಅಕರೋದ್ ಭೀಷ್ಮ ಸತತಂ ಸಮಿತಿ ಕ್ಷಯಂ. ಸಮಿತಿ ಅಂದ್ರೆ ಯುದ್ಧದಲ್ಲಿ, ಸಮಿತ್ ಅಂದ್ರೆ ಯುದ್ಧ ಅಂತ ಅರ್ಥ, ಸಮಿತಿ ಯುದ್ಧದಲ್ಲಿ. ಹೇಗೆ ಪ್ರತಿಜ್ಞೆ ಮಾಡಿದ್ನೋ ಭೀಷ್ಮ, ಹಿಂದಿನ ದಿವಸ ಪ್ರತಿಜ್ಞೆ ಮಾಡಿದ್ದ, ನಾಳೆ ಅಂದ್ರೆ ಹಿಂದೆ ಒಂದು 2-3 ದಿವಸದಿಂದ 10,000 ರಥಿಕರ ತಲೆಯನ್ನು ತೆಗಿತೇನೆ ಅಂತ ಹೇಳಿದ್ದ. ಅದರ ಕ್ರಮದಲ್ಲೇ ಭೀಷ್ಮನ ಆಟೋಪ ಜಾಸ್ತಿ ಆಗಿತ್ತು. ಜಾಸ್ತಿ ಆದಾಗ ಅಂದ್ರೆ ಯುದ್ಧದಲ್ಲಿ ಹಿನ್ನಡೆ ಅನುಭವಿಸ್ಲಿಲ್ಲ, ಆದ್ರೆ ಯುದ್ಧದಲ್ಲಿ ಅವನಿಗೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಯುದ್ಧದಲ್ಲಿ ತೃಪ್ತಿ ಆಯ್ತು, ಆದ್ರೆ ಯುದ್ಧದಲ್ಲಿ ಅದರ ಜೊತೆಗೆ ಒಂದು ಬೇಸರ ಬಂತು. ಯಾಕೆ ಹೀಗಾಗ್ತಾ ಇದೆ? ದಶಮೇ ಅಹನೆ ತಸ್ಮಿಂತು ಭೀಮಾರ್ಜುನ ಸಮಾಗಮೆ ಅವರ್ತತ ಮಹಾರೌದ್ರ ಸತತಂ ಸಮಿತಿ ಕ್ಷಯ. 10ನೇ ದಿವಸದ ಯುದ್ಧದಲ್ಲಂತೂ ಭೀಷ್ಮಾಚಾರ್ಯರ ಯುದ್ಧದ ತೀವ್ರತೆ ಹೇಗಿತ್ತು ಅಂದ್ರೆ, ಅವನು ಲೆಕ್ಕ ಸಕ್ಷಿಪ್ರಂ ವಧಮನ್ವಿಚ್ಛನ್ ಆತ್ಮಾನೋಭಿಮುಖಂ ರಣೆ ನಹನ್ಯ ಮಾನವ ಶ್ರೇಷ್ಠಾನ್ ಸಂಗ್ರಾಮೆ ಅಭಿಮುಖಾನಿತಿ. ನಾನು ಕೊಲ್ತಾ ಇರುವುದು ಪಾಂಡವರ ಕಡೆಯ ಯೋಧರನ್ನ, ಅವರೆಲ್ಲರೂ ಕೂಡ ಧರ್ಮಕ್ಕೆ ಜಯ ಆಗುತ್ತೆ ಅಂತ ನಂಬಿ ಬಂದವರು. ಅಂದ್ರೆ ಹಿಂದೆ ಎಲ್ಲ ಟ್ಯಾಕ್ಸ್ ಕಟ್ತಾ ಇದ್ದದ್ದು ದುರ್ಯೋಧನಗಾಗಿದ್ರು ಕೂಡ ಜರಾಸಂಧನ ಹತೋಟಿ ತಪ್ಪಿದ್ಮೇಲೆ ಬಹಳ ಜನ ದುರ್ಯೋಧನನ ವಿರುದ್ಧವಾಗಿ ನಿಂತು ಬಿಟ್ರು. ಅವರೆಲ್ಲ ನಂಬಿ ಬಂದದ್ದು ನಾವು ಸತ್ಯಕ್ಕೆ ಗೆಲುವಾಗುತ್ತೆ ಅಂತ. ಅಂತಹ ಮಹಾರಥಾನ್ ಮಾನವ ಶ್ರೇಷ್ಠಾನ್, ಯುದ್ಧದಲ್ಲಿ ಅತ್ಯಂತ ನಿಪುಣರು,
ಮತ್ತು ಮಾನವೀಯ ದೃಷ್ಟಿಯಿಂದ ಧರ್ಮಕ್ಕೆ ಗೆಲುವು ಅಂತ ನಂಬಿ ಬಂದವರು, ಅವರನ್ನೆಲ್ಲ ನಾನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿರವಿದ್ಯತ ಧರ್ಮಾತ್ಮ, ನಿರವಿದ್ಯತ ಅಂದ್ರೆ ವೈರಾಗ್ಯ ಬಂತವನಿಗೆ. ನಿರವಿದ್ಯತ ಧರ್ಮಾತ್ಮ ಜೀವಿತೇ ಸ ಪರಂತಪ, ಇನ್ನು ಬದುಕಿ ಉಪಯೋಗ ಇಲ್ಲ, ಬದುಕುದಕ್ಕೆ ಅರ್ಥವೇ ಇಲ್ಲ, ನಾನು ಬದುಕಿದ್ರೆ ಇನ್ನಷ್ಟು ಹಾನಿಯೇ ಆಗುತ್ತೆ. ಅಷ್ಟೇ ಅಲ್ಲ, ನಿರ್ವಿಣ್ಣೋಪಿ ಭೃಶಂ ತಾತ ದೇಹೇನಾನೇನ ಭಾರತ ಘ್ನತಶ್ಚಮೇ ಗತಃ ಕಾಲ ಸುಬಹೂನ್ ಪ್ರಾಣಿನೋ ರಣೆ. ಬಹಳ ನನಗೆ ಎಷ್ಟೋ ಪೆಟ್ಟು ಬಿದ್ದಿದೆ ಅಂತಾದ್ರೂ ನಾನು ತುಂಬಾ ಜನರನ್ನ ನಾಶ ಮಾಡಿದ್ದೇನೆ, ಆದ್ರೆ ನನಗೆ ಅನೇಕ ಜನರ ಪ್ರಾಣ ನನ್ನಿಂದಾಗಿ ಹೋಗಿದೆ. ಅದು ಕೂಡ ಪಾಂಚಾಲರನ್ನ, ಸೃಂಜಯನನ್ನ ಮುಂದಿಟ್ಟುಕೊಂಡು ನಾನು ಯುದ್ಧ ಮಾಡಿದ್ದೇನೆ. ತಕ್ಷಣವೇ ಧರ್ಮರಾಜ ಎದುರಾದಾಗ ಅವನಿಗೆ ಹೇಳ್ತಾನೆ, ಮಧ್ವದೇ ಕ್ರಿಯತಾಂ ಯತ್ನಃ ಮಮ ಚೇತ್ ಇಚ್ಛಸಿ ಪ್ರಿಯಂ. ನನಗೆ ಖುಷಿಯಾಗ್ಬೇಕು ಅಂತ ನಿನಗೇನಾದ್ರೂ ಬಯಕೆ ಇದ್ರೆ ತಕ್ಷಣವೇ ಶಿಖಂಡಿಯನ್ನ ಇನ್ನೂ ಮುಂದಕ್ಕೆ ತಂದು ನನ್ನನ್ನು ಬೇಗ ಕೊಂದು ಬಿಡು. ನನಗೆ ಆಗ್ತಾ ಇಲ್ಲ, ಈ ಯುದ್ಧದಲ್ಲಿ ಸಾವು ನನಗೆ ಸಂತೋಷವನ್ನು ಕೊಡ್ತಿಲ್ಲ. ಜಯದ ಸಂತೋಷ ಅನುಭವಿಸ್ಬೇಕಿತ್ತು, ಆದ್ರೆ ನಾನು ಕೊಲ್ತಾ ಇರೋದು ಸಜ್ಜನರನ್ನ ಅನ್ನುವ ಕಾರಣಕ್ಕಾಗಿ. ಯುದ್ಧದಲ್ಲಿ ಪ್ರಾಮಾಣಿಕವಾಗಿ ಯುದ್ಧ ಮಾಡುವಾಗ ಶತ್ರುಗಳ ಜೀವವನ್ನು ಉಳಿಸ್ಲಿಕ್ಕೆ ಆಗುದೇ ಇಲ್ಲ, ಅದು ಹೋರಾಟ ನಿಶ್ಚಯ. ಆದ್ರೆ ನನಗೆ ಇನ್ನು ಹೆಚ್ಚು ಹೆಚ್ಚು ಇದ್ದಷ್ಟು ನನಗೆ ಅನ್ಯಾಯನೇ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಅಭಿದ್ರವದ್ವಂ ಯುದ್ಧದ್ವಂ ಭೀಷ್ಮಂ ಜಯತ ಸಂಯುಗೆ ರಕ್ಷಿತ ಸತ್ಯಸಂಧೇನ ಜಿಷ್ಣುನ ರಿಪುಜಿಷ್ಣುನ. ಅರ್ಜುನನ ಮುಂಭಾಗದಲ್ಲಿದ್ದಂತ ಸೇನೆಯ ಮಂದಿಗೆ ಧರ್ಮರಾಜ ಹೇಳ್ತಾನೆ, ಎಲ್ಲರೂ ಇನ್ನು ಏಕಾಗ್ರವಾಗಿ ಭೀಷ್ಮನ ಕಡೆಗೇ ನುಗ್ಗಿ. ನಿಮಗೆ ಭೀಷ್ಮನ ಹೆದರಿಕೆ ಬೇಡ, ಯಾಕಂದ್ರೆ ಅರ್ಜುನ ಮುಂದೆ ಇದ್ದಾನೆ. ಮಾವೋ ಭೀಷ್ಮಾತ್ ಭಯಂ ಕಿಂಚಿತ್ ಅಸ್ತ್ವದ್ಯ ಯುಧಿ ಸೃಂಜಯಾಹ. ಭೀಷ್ಮನಿಂದ ನಮಗೆ ಇನ್ನು ಮುಂದೆ ಯಾವುದೇ ಭಯ ಇಲ್ಲ, ಯಾಕೆಂದ್ರೆ ಅವರಿಗೆ ಇಷ್ಟ ಆಗಬೇಕು ಅಂತಾನೆ ಮಾಡ್ತಾ ಇರುವ ಕೆಲಸ. ಆದ್ರಿಂದಾಗಿ ಧ್ರುವಂ ಭೀಷ್ಮಂ ವಿಜೇಷ್ಯಾಮಃ ಪುರಸ್ಕೃತ್ಯ ಶಿಖಂಡಿನಂ. ಶಿಖಂಡಿಯ ಪ್ರವೃತ್ತಿಯನ್ನ ಮುಂದಕ್ಕೆ ಇರಿಸಿದಾಗ ನಾವು ಖಂಡಿತ ಜಯವನ್ನ ಸಂಪಾದಿಸಬಹುದು. ಕರ್ಣಿಕಾರ ಧ್ವಜಂ ಚೈವ ಸಿಂಹಕೇತು ಮರಿಂದಮ ಪ್ರತ್ಯುಜ್ಜಗಾಮಸೌ ಭದ್ರಂ ರಾಜಪುತ್ರೋ ಬೃಹದ್ ಬಲಃ. ಅಂದ್ರೆ ಡೀಟೇಲ್ ಗಳನ್ನ ಹೇಳುವಾಗ ಎಷ್ಟು ಸಣ್ಣ ಸಣ್ಣದು ಅನ್ಸುತ್ತೆ, ಆದ್ರೆ ಎಷ್ಟು ಒಳ್ಳೆ ವಿಷಯಗಳು ಅಂದ್ರೆ, ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ ಬೃಹತ್ ಬಲನ ಜೊತೆಗೆ. ಆಗ ಒಂದ್ ಸಣ್ಣ ಲೈನ್ ಏನಿದೆ ಅಂದ್ರೆ, ಕರ್ಣಿಕಾರ ಧ್ವಜಂ. ಕರ್ಣಿಕಾರ ಅಂತ ಒಂದು ಗಿರಿ ಮಲ್ಲಿಕಾದ ಹಾಗೆ ಒಂದು ಕಾಡಿನಲ್ಲಿ ಬಿಡುವ ಹೂವು, ಆ ಹೂವೇ ಅಭಿಮನ್ಯುವಿನ ಧ್ವಜದ ಚಿಹ್ನೆ. ಸಿಂಹಕೇತು ಬೃಹತ್ ಬಲಹ. ಸಿಂಹಕೇತು ಅಂದ್ರೆ ಸಿಂಹವನ್ನೇ ಧ್ವಜದಲ್ಲಿ ಚಿಹ್ನೆಯಾಗಿ ಹೊಂದಿದವ. ದುರ್ಯೋಧನ ನಾಗಧ್ವಜ. ನಾಗಧ್ವಜ ಅಂದ್ರೆ ಆನೆ. ಆ ನಾಗ ಅಂದ್ರೆ ಇಲ್ಲಿ ಹಾವಲ್ಲ. ಬಹಳ ಜನ ಹಾವು ಅಂತ ಅನ್ಕೊಂಡೇ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಇಂಥ ಅನೇಕ ರಾಜರ ಕಥೆಯನ್ನ ಅಂದ್ರೆ ಧ್ವಜದ ಚಿಹ್ನೆಯನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಶಂಖಗಳು ಘೋಷ ಆಗ್ತಾ ಇದೆ. ಎದುರಾಳಿಗಳು ವಾದ್ಯಗಳನ್ನ ಜೋರಾಗಿ ಬಡಿತಾ ಇದ್ದಾರೆ. ಇಂತಹ ಯುದ್ಧದ ಮಧ್ಯದಲ್ಲಿ ಭೀಷ್ಮನನ್ನ ಕಳೀಬೇಕು ಅಂತ ಕೆಲವರು, ಭೀಷ್ಮನನ್ನು ಉಳಿಸ್ಬೇಕು ಅಂತ ಕೆಲವರು ಅಂದ್ರೆ ಎರಡು ಪಂಗಡದವರು. ಹೇಗಿತ್ತು ಅಂದ್ರೆ, ಶೇನಯೋರ್ ಆಮಿಷೇ ಯಥ. ಎರಡು ತೀವ್ರವಾದಂತಹ ಹಸಿವಿನಿಂದ ಬಳಲಿದಂತಹ ಹದ್ದುಗಳು ಒಂದು ಮಾಂಸದ ತುಂಡಿಗಾಗಿ ಹೇಗೆ ಹೋರಾಡ್ತಾವೋ ಹಾಗೆ ಭೀಷ್ಮನನ್ನ ಉಳಿಸಿಕೊಳ್ಳಿಕ್ಕಾಗಿ ಕೆಲವರು, ಭೀಷ್ಮನನ್ನ ಕಳೀಲಿಕ್ಕಾಗಿ ಕೆಲವರು. ಒಟ್ಟಿಗೆ ಎರಡೂ ಕಡೆಯಿಂದ ಸೇನೆಯ ತುಮುಲ ಜಾಸ್ತಿ ಆಯಿತು. ಮುಂದೆ ಆ ಯುದ್ಧದ ತೀವ್ರತೆ ಹೆಚ್ಚಿ ಕಾರ್ಷ್ಣಿ ಅಂದ್ರೆ ಅಭಿಮನ್ಯು ಯುದ್ಧ ಮಾಡುವಾಗ ಅವನ ಯುದ್ಧದ ತೀವ್ರತೆಗೆ ನಿನ್ನ ಮಕ್ಕಳೆಲ್ಲ, ಧೃತರಾಷ್ಟ್ರನ ಮಕ್ಕಳೆಲ್ಲ ಒಂದು ರೀತಿ ಕಂಗಾಲಾಗಿ ಹೋದ್ರು. ಹೇಗಿತ್ತು ಅಂದ್ರೆ, ತದ್ಯುದ್ಧಂ ಅಭವತ್ ಘೋರಂ ಚಿತ್ರರೂಪಂಚ ಭಾರತ ಈ ಕ್ಷಿತ್ರ ಪ್ರೀತಿ ಜನನಂ ಸರ್ವ ಪಾರ್ಥಿವ ಪೂಜಿತಂ. ನೋಡುವವರಿಗೆ ಹಬ್ಬ. ಯುದ್ಧದ ಟೆಕ್ನಿಕ್ ಏನಿದೆ ಬಳಸುವಂತಹದ್ದು, ಅದರ ಹೋರಾಟ, ಆವೇಶ, ಘರ್ಷಣೆ, ಗರ್ಜನೆ, ಇದೆಲ್ಲ ನೋಡುವವರಿಗೆ, ಯುದ್ಧವನ್ನ ಆಸ್ವಾದಿಸುವವರಿಗೆ ಬಹಳ ಪ್ರೀತಿ ಜನಕಂ. ನಮ್ಗನ್ಸುತ್ತೆ ಏನ್ರಿ ಸಾಯ್ತಾ ಇದ್ದಾರೆ ಪ್ರೀತಿ ಜನಕ ಅಂತಿರಲ್ಲ ಅಂತ. ಅದು ಅವರಿಗೆ, ಯುದ್ಧದಲ್ಲಿ ಇರುವವರಿಗೆ. ಯುದ್ಧ ಯಾವತ್ತು ಮಾಡದವರಿಗೆ ಹೆದರಿಕೆನೂ ಆಗುತ್ತೆ, ಒಂಥರ ದುಃಖನೂ ಆಗುತ್ತೆ. ಆದ್ರೆ ಯುದ್ಧದಲ್ಲಿ ಇದ್ದವರಿಗೆ ಅದು ಇನ್ನಷ್ಟು ಹುಮ್ಮಸ್ ಕೊಡುತ್ತೆ. ಇನ್ನೂ ಯುದ್ಧದಲ್ಲಿ ಹೆಚ್ಚು ಅವರ ಕೈ ಕತ್ತರಿಸಿ ಹೋಗಿದ್ರು ಒಂದೇ ಕೈಲಿ ಯುದ್ಧ ಮಾಡ್ಬೇಕು ಅನ್ಸುತ್ತೆ ಅವರಿಗೆ ಎಷ್ಟು ಅಂದ್ರೆ ತಲೆ ಕತ್ತರಿಸಿ ಹೋಗಿರುತ್ತೆ, ಆದ್ರೂ ಕೈಯಲ್ಲಿದ್ದ ಆಯುಧವನ್ನು ಹಿಡ್ಕೊಂಡು ಅದು ಹೀಗೆ ಬೀಸ್ತಾ 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 ಹೋಗ್ತಾ ಇರುತ್ತೆ. ಉದ್ಯತಾಯುಧ ದೌರ್ದಂಡ ಅಂದ್ರೆ ಅಷ್ಟು ಕೆಚ್ಚು. ತಲೆ ಅಲ್ಲಿ ಬಿದ್ದಿದೆ, ಅದ್ರ ಕಣ್ಣು ಈ ಶರೀರವನ್ನು ನೋಡ್ತಾ ಇದೆ, ಅಲ್ಲಿಂದನೇ ಇದಕ್ಕೆ ಆರ್ಡರ್ ಮಾಡ್ತಾ ಇದೆ. ಅಂದ್ರೆ ಇನ್ನೂ ಪೂರ್ತಿ ಕನೆಕ್ಷನ್ ಹೋಗಿರುವುದಿಲ್ಲ. ಅಂದ್ರೆ ಅದು ನಾಡಿ ಸಂಪರ್ಕ ಇದೆಯಲ್ಲ, ದೇಹದ ಛೇದ ಆಗಿರುತ್ತೆ. ಅದು ತುಂಬಾ ಕಾಲ ನಡೆಯಲ್ಲ ಅದು.
ಸ್ವಲ್ಪ ಕಾಲ ನಡೆಯುತ್ತೆ. ಸ್ವಲ್ಪ ಕಾಲ ನಡೆದಾಗ ಆಗಲೂ ಶತ್ರುಗಳನ್ನು ಹೋರಾಡಿಯೇ ನಾನು ಸಾಯ್ಬೇಕು, ಇನ್ನೂ ಒಂದು ಪ್ರಾಣ ತೆಗೆದೇ ಸಾಯ್ಬೇಕು ಅಂತ ಅನ್ನುವ ತೀವ್ರತೆಯ ಜೊತೆಗೆ ಯುದ್ಧಕ್ಕದು ಮುನ್ನುಗ್ತಾ ಇದೆ ಅಂತ. ಇದೆಲ್ಲ ಯುದ್ಧದ ವೈಶಿಷ್ಟ್ಯವನ್ನು ಸರಿಯಾಗಿ ಗಮನಿಸಿ ಚಿತ್ರಿಸಿದ್ರೆ ನಾವು ಇವತ್ತು ಕಲ್ಪಿಸಿಕೊಳ್ಳುವ ಯಾವುದೇ ಯುದ್ಧದ ಚಿತ್ರಣಗಳೇನಿದೆ ಅದು ಸಪ್ಪೆ. ಈ ಯುದ್ಧದ ಮುಂದೆ ಅತ್ಯಂತ ಸಪ್ಪೆ. ಭೀಷ್ಮಶ್ಚ ನಿಧನಾರ್ಥಾಯ, ಎಲ್ರೂ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ, ಪಾರ್ಥಸ್ಯ ವಿಜಯಾಯ ಚ, ಪಾರ್ಥನ ಗೆಲುವನ್ನ ಸಂಪಾದಿಸುವುದಕ್ಕಾಗಿ, ಯೂಧಾತೆ ರಣೇ ವೀರೌ ಸೌಭದ್ರ ಕುರುಪುಂಗವೌ. ಸೌಭದ್ರ ಅಂತಂದ್ರೆ ಅರ್ಜುನನ ಮಗ ಅಭಿಮನ್ಯು. ಅದರ ಆಗ ಎದುರಾದವನು ಕುರುಪುಂಗವನಾದ ದುರ್ಯೋಧನ ಎದುರಾಗ್ತಾನೆ. ತುಂಬಾ ಹೊತ್ತು ಯುದ್ಧ ಹೇಳ್ತಾರೆ. ದುರ್ಯೋಧನ ಮತ್ತು ಅಭಿಮನ್ಯುವಿನ ನಡುವೆ ಎಷ್ಟು ಯುದ್ಧ ಅಂದ್ರೆ ಈ ಗುದ್ದಿ 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 ಅಂತ ಒಂದ್ ಪುಟ ಉದ್ದ ಮಾಡಿ ಗುದ್ದಿ ಕೊಂದ ಅಂತ ಒಂದ್ ಕತೆ ಬರುತ್ತಲ್ಲ, ಹಾಗೆ ಇವರಿಬ್ಬರ ನಡುವೆ ಎಷ್ಟು ಹೊತ್ತು ಯುದ್ಧ ಆಗುತ್ತೆ ಅಂದ್ರೆ ಅವನು ಹಿಂದೆ ಸರಿಯಲ್ಲ, ಇವನು ಮುಂದೆ ಬಿಡಲ್ಲ. ಒಟ್ಟಂತೂ ಅವನನ್ನ ಬಹಳ ಹೊತ್ತು ಯುದ್ಧದಲ್ಲಿ ಎದುರಿಸಿದ ಅಭಿಮನ್ಯು. ಅದರ ಜೊತೆಗೆ ಆ ಕಡೆಯಿಂದ ಸಾತ್ಯಕಿ ಮತ್ತು ಅಶ್ವತ್ಥಾವನ ನಡುವೆ ಮತ್ತೆ ಯುದ್ಧ ಆಗುತ್ತೆ. ಅವರಿಬ್ಬರ ಯುದ್ಧದ ತೀವ್ರತೆಯನ್ನು ಹೇಳುತ್ತೆ. ದೃಷ್ಟಕೇತು ಮತ್ತು ಮಾದ್ರಿ ಪುತ್ರನಾದಂತಹ ನಕುಲ ಸಹದೇವ ಅವರಿಬ್ಬರ ನಡುವೆ ಅತ್ಯಂತ ತೀವ್ರವಾದ ಯುದ್ಧ ಆಗುತ್ತೆ. ಸೌಭದ್ರೋ ರಾಜಪುತ್ರಂಚ ಬೃಹದ್ಬಲ ಮಯೋಧಯತ್ ಪಾರ್ಥ ಹೇತೋ ಪರಾಕ್ರಾಂತೋ ಭೀಷ್ಮಸ್ಯ ನಿಧನಂ ಪ್ರತಿ. ಅದರ ಜೊತೆಗೆ ಮಧ್ಯದಲ್ಲಿ ಇದ್ದಕ್ಕಿದ್ದಾಗೆ ಮತ್ತೆ ಬೃಹದ್ಬಲ ಅಭಿಮನ್ಯುವಿನ ಮುಂದೆ ಎದುರಾದಾಗ ಅವನನ್ನು ಕೂಡ ಒಟ್ಟೊಟ್ಟಿಗೆ ಎದುರಿಸಿದ. ಹೀಗೆ ಅರ್ಜುನಿಯ ಯುದ್ಧ 10 ಜನರ ಜೊತೆಗೆ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಅಷ್ಟೂ ಜನರನ್ನು ಎದುರಿಸಿ ವಿರೇಜು ವಸುಧಾಂ ಪ್ರಾಪ್ತಾಂ ವಿಕೀರ್ಣ ಇವ ಪರ್ವತಾಹ, ಒಟ್ಟಿಗೆ ಎಲ್ಲ ಕಡೆಯಿಂದ ಬಾಣಗಳನ್ನು ಬಿಟ್ಟಾಗ ಪರ್ವತದ ಧೂಳು ಹೇಗೆ ಆಕಾಶಕ್ಕೆ ನೆಗೆಯುತ್ತೋ ಹಾಗೆ ಅಭಿಮನ್ಯುವಿನ ಕಡೆಗೆ ಅದು ಬಂದು ಬಿದ್ದಾಗ ಅಭಿಮನ್ಯು ಅಷ್ಟನ್ನೂ ಕೂಡ ಪುಡಿಗಟ್ಟಿದಾಗ ಧೂಳು ಎದ್ದ ಸ್ಥಿತಿಯಲ್ಲಿ ಏನಾಯ್ತು ಅಂತ ನೋಡಿದ್ರೆ ಅಭಿಮನ್ಯು ಆರಾಮಾಗಿದ್ದಾನೆ. ಬಾಣ ಮಾತ್ರ ಪುಡಿ ಪುಡಿಯಾಗಿ ಹಾರಿ ಹೋಗುದು ಕಾಣಿಸ್ತಾ ಇದೆ. ಅಷ್ಟಾಗುವಾಗ ಇನ್ನು ಎಲ್ಲ ಒಟ್ಟಿಗೆ ಸೇರಿದ್ರು. ವಿರಾಟ ಬಂದ ಒಂದು ಕಡೆಯಿಂದ, ಅವನು ಜಯದ್ರಥನ ಜೊತೆಗೆ ಯುದ್ಧ ಮಾಡಿದ. ದ್ರೋಣ ಮತ್ತೆ ಯುದ್ಧಕ್ಕೆ ಬಂದ, ಆವಾಗ ಅವನ ಜೊತೆಗೆ ಮತ್ತೆ ದೃಷ್ಟದ್ಯುಮ್ನ ಎದುರಾದ. ಹೀಗೆ ದ್ರೋಣನು ದ್ರುಪದ ಪುತ್ರನಾದಂತಹ ದೃಷ್ಟದ್ಯುಮ್ನಿಗೆ ಪ್ರಾಹಿಣೋತ್ ಪಂಚಸಾಯಕಾನ್, ಇದರಿಂದ ಕ್ರುದ್ಧನಾದಂತಹ ಪರವೀರಹ ಅನ್ನಿಸಿದಂತಹ ದೃಷ್ಟದ್ಯುಮ್ನ ತನ್ನ ಇನ್ನೂ ವಿಶಿಷ್ಟವಾದಂತ ಅವರಿಂದ ಕಲಿತ ವಿದ್ಯೆಯನ್ನ ಅವರ ಮುಂದೆ ಪ್ರಯೋಗಿಸ್ತಾ ಇದ್ದಾನೆ. ದ್ರೋಣಾಚಾರ್ಯರಿಗೆ ಅವನನ್ನ ಬಗ್ಗಿಸ್ಲಿಕ್ಕೆ ಆಗ್ಲಿಲ್ಲ, ಹೋರಾಡ್ತಾ ಇದ್ದಾನೆ. ಅಂದ್ರೆ ಇಬ್ಬರು ಪರಸ್ಪರ ತಮ್ಮ ಸಾಮರ್ಥ್ಯವನ್ನು ಪೂರ್ಣವಾಗಿ ಹಾಕ್ತಾ ಇದ್ದಾರೆ. ಅದರಿಂದಾಗಿ ಬಹಳ ಹೊತ್ತು ಹೀಗೆ ಅವರ ನಡುವೆ ಯುದ್ಧ ನಡೆಯಿತು. ಅಷ್ಟೊತ್ತಿಗೆ ಭಗದತ್ತ ಬಂದ. ಅವನದೊಂದು ದೊಡ್ಡ ಆನೆ. ಆ ಆನೆ ಮೇಲೆ ಇವನೊಂದು ಇರುವೆ ತರ ಇದ್ದಾನೆ, ಅಷ್ಟು ದೊಡ್ಡ ಆನೆ. ಅಂತ ಆನೆಯನ್ನು ಹೊತ್ತುಕೊಂಡು ಬಂದ್ರೆ ಅರ್ಜುನನಿಗೆ ಸ್ವಲ್ಪ ಹೊತ್ತು ಬೇಕಾಯ್ತಂತೆ ಅವನನ್ನು ಹಿಂದೆ ಸರಿಸ್ಲಿಕ್ಕೆ. ಯಾಕಂದ್ರೆ ಆನೆ ಬಂದ್ರೆ ಅದು ಯುದ್ಧ ಮಾಡುದಲ್ಲ, ಬಂದವರನ್ನೆಲ್ಲ ಅಪ್ಪಚ್ಚಿ ಮಾಡ್ಕೊಂಡು ಬರುದು ಅಷ್ಟೇ. ಅದರಿಂದಾಗಿ ತಮ್ಮ ಸೇನೆ ನಾಶ ಆಗ್ತಾ ಇರೋದು ನೋಡಿದ ಅರ್ಜುನ. ಆಗ ಪ್ರತ್ಯುದ್ಯಯೌ ಚ ರಾಜ ಇತಂ ರಾಜ ಭಗದತ್ತ ಪ್ರತಾಪವಾನ್ ತ್ರಿಧಾ ಭಿನ್ನೇನ ನಾಗೇನ ಮದಾಂಧೇನ ಮಹಾಬಲಃ. ಮದಾಂಧವಾಗಿದ್ದಂತಹ ಆ ಆನೆಯ ಮೇಲೆ ಕೂತು ಭಗದತ್ತ ಮುಂದೆ ಬರ್ತಾ ಇದ್ರೆ ತನ್ನ ತೀವ್ರವಾದ 3 ಬಾಣಗಳಿಂದ ಅದರ ತಲೆಯನ್ನು ಒಡೆದು ಸ್ವಲ್ಪ ಹೊತ್ತು ಹಿಂದಕ್ಕೆ ಸರಿಯುವಂತೆ ತಡೆದು ನಿಲ್ಲಿಸಿದ. ಅಷ್ಟೊತ್ತಿಗೆ ತಮ್ಮ ಸೈನ್ಯ ಪಕ್ಕಕ್ಕೆ ಪಾರಾಯಿತು. ಅದು ಅವರಿಗೆ ಗೊತ್ತಿಲ್ಲದೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದ್ಸರ್ತಿ ಗೊತ್ತಾಯ್ತು ಅಂದ್ರೆ ಅವರು ತಮ್ಮ ರಕ್ಷಣೆಯ ಜಾಗವನ್ನು ನೋಡ್ಕೊಂಡು ಮತ್ತೆ ಯುದ್ಧ ಮಾಡ್ತಾರೆ. ಶಿಖಂಡಿ ನಂಚ ಕೌಂತೆಯ ಯಾಹಿ ಆಹಿತ್ಯ ಚೋದಯತ್, ಮುಂದೋಗು, ನೀನ್ ನನ್ನನ್ನು ನೋಡ್ಬೇಡ, ನೀನ್ ಮುಂದೋಗು ಅಂತ ಶಿಖಂಡಿಯನ್ನ ಅರ್ಜುನ ಮುಂದಕ್ಕೆ ಕಳಿಸ್ತಾ ಇದ್ದಾನೆ. ಭೀಷ್ಮಂ ಪ್ರತಿ ಮಹಾರಾಜ ಜಹ್ಯೇನ ಮಿತಿ ಚಾಬ್ರವೀತ್, ಅವನು ತನ್ನ ಕೈಯಿಂದ ಹಾಗಂತೇಳಿ ಶಿಖಂಡಿ ಯುದ್ಧದಲ್ಲಿ ಏನು ಇಲ್ಲದೆ ಸುಮ್ನೆ ಬೆದರು ಬೊಂಬೆ ಅಲ್ಲ. ಅವನು ಯುದ್ಧದಲ್ಲಿ ಅತ್ಯಂತ ನಿಪುಣ. ಆ ನೈಪುಣ್ಯದಿಂದ ಚೆನ್ನಾಗಿ ಯುದ್ಧವನ್ನ ಮಾಡ್ತಾ ಇದ್ರೆ ಅವರು ಭೀಷ್ಮನದು ಪ್ರತಿಕ್ರಿಯೆ ಇಲ್ಲ, ಅದನ್ನು ತಪ್ಪಿಸಿಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದ. ಶಿಖಂಡಿನಂ ಪುರಸ್ಕೃತ್ಯ ತಥೋ ಯುದ್ಧಂ ಅವರ್ತತ ತತಸ್ತೆ ತಾವಕಾಶೂರ ಪಾಂಡವಂ ರಭ ಸಂಯುಧಿ. ಆಗ ಅರ್ಜುನನನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ನಿನ್ನ ಮಕ್ಕಳೆಲ್ಲ ಸೇರ್ಕೊಂಡು ಇನ್ನೊಂದು ದಿಕ್ಕಿಗೆ ಅವನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆಗ ಭೀಷ್ಮಾಚಾರ್ಯರ ಯುದ್ಧ ಹೇಗಿತ್ತು ಅಂತ ಹೇಳುತ್ತೆ. ನಿಶಮ್ಯ ಸರ್ವತೋ ರಾಜನ್ ಸಮಕಂಪತ ಸೈನಿಕಾಹ ಅಮೋಘಾ ನೆಪತನ್ ಬಾಣಾಹ ಪಿತುಸ್ತೆ ಮನುಜೇಶ್ವರ ನಾಸಜ್ಜಂತ ಶರೀರೇಶು ಭೀಷ್ಮ ಚಾಪಚ್ಯುತ ಶರಾಹ. ಭೀಷ್ಮನ ಧನುಸ್ಸಿನಿಂದ ಹೊರಟ ಬಾಣಗಳು ಒಂದೇ ಒಂದು ವ್ಯರ್ಥ ಆಗ್ತಾ ಇರ್ಲಿಲ್ಲಂತೆ. ಹೋಗಿ ಗೋಡೆಗೆ ತಾಗುದು, ರಥದ ಕಂಬಕ್ಕೆ ತಾಗುದು, ಚಕ್ರಕ್ಕೆ ತಾಗುದು ಇಲ್ಲ.
ಎಲ್ಲಿ ಹೋಗಿ ಬಡಿಬೇಕೋ ಅದನ್ನ ಅವನು ಗಮನ ಇಟ್ಟು ಹೊಡೆದಲ್ಲಿ ದಿಕ್ಕಿಗೆನೆ ಹೊಡೆದು ಅಷ್ಟು ಸೈನಿಕರನ್ನ ನಾಶ ಮಾಡ್ತಾ ಇತ್ತು. ನಿರ್ಮನುಷ್ಯಾನ್ ರಥಾನ್ ಚಕ್ರೆ, ಅವನ ಮುಂದೆ ಬಂದ ರಥಗಳಲ್ಲಿ ಮುಂದೆ ಮನುಷ್ಯರು ಇರಲಿಲ್ಲ. ಹಾಗೆ ಎಲ್ಲಾ ರಥಗಳನ್ನು ಕೂಡ ನಿರ್ಮಾನುಷ್ಯಾನ್ ಕೃತ, ಎಲ್ಲ ರಥಗಳು ಮನುಷ್ಯರಿಲ್ಲದ ಖಾಲಿ ರಥಗಳು ಓಡ್ತಾ ಇವೆ ಅವನ ಮುಂದೆ ಬಂದವುಗಳೆಲ್ಲ. ಆಮೇಲೆ ಸುಯುಕ್ತಾನ್ ಜವನೈ ಹಯೈಹಿ, ಅವುಗಳನ್ನು ಓಡಿಸ್ಬಿಟ್ಟ ಕುದುರೆಗಳನ್ನೆಲ್ಲ. ವಾತಾಯಮಾನಾನ್ ದ್ರಾಕ್ಷಂ ಧ್ರಿಯಮಾಣಾನ್ ವಿಷಾಂಪತೆ. ಓ ಧೃತರಾಷ್ಟ್ರನ ಎದುರುಗಡೆ ಸಂಜಯ್ ಹೇಳ್ತಾ ಇದ್ದಾನೆ, ಅವನನ್ನ ನೋಡ್ಲಿಕ್ಕೆ ಅವನು ಎಲ್ಲಿ ನಿಂತಿರ್ತಾನೆ, ಎಲ್ಲಿಂದ ನಿಂತು ಹೊಡಿತಾ ಇರ್ತಾನೆ ಗೊತ್ತಾಗ್ತಿರ್ಲಿಲ್ಲಂತೆ. ಭೀಷ್ಮ ಅಷ್ಟು ಫಾಸ್ಟ್, ವಯಸ್ಸಾಗಿ 750 800 ದಾಟಿದೆ, 800 ಹತ್ರ ಇದೆ. ಅಂತ ಸ್ಥಿತಿಯಲ್ಲಿರುವವನನ್ನ ವಾತಾಯಮಾನ ಗಾಳಿಯಂತೆ ಹೋಗ್ತಾ ಇದ್ದಂತೆ. ಅಷ್ಟು ವೇಗವಾಗಿ ಯುದ್ಧದ ತೀವ್ರತೆಯಿಂದ ಎದುರಾಳಿಗಳಿಗೆ ಭೀಷ್ಮನ ಸಾಮರ್ಥ್ಯವನ್ನ ಅಳಿಯುವುದೇ ಕಷ್ಟ ಆಯಿತು. ಮಹಾರಥ ಸಮಾಖ್ಯಾತ ಕುಲಪುತ್ರ ಸ್ತನುತ್ಯಜ ಅಪರಾವರ್ತಿನ ಶೂರಾಹ ಸುವರ್ಣ ವಿಕೃತ ಧ್ವಜಾಹ ಸಂಗ್ರಾಮಿ ಭೀಷ್ಮಮಾಸಾಧ್ಯ ಸಭಾಜಿ ರಥ ಕುಂಜರ. ಭೀಷ್ಮನನ್ನು ಎದುರಿಸಿದ ಮೇಲೆ ಮತ್ತೆ ಮನೆಗೆ ಮರಳಿ ತೆರಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬಂತು. ಆಮೇಲೆ ಕಿಂತೆ ವಿಕಕ್ಷಯ ವೀರ ಜಹಿ ಭೀಷ್ಮಂ ಮಹಾರಥಂ ನಹ್ಯನ್ಯಂ ಅನುಪಶ್ಯಾಮಿ ಕಿಂಚಿದ್ಯೌಧಿಷ್ಠಿರೇ ಬಲೆ ಕಂಚಿದ್ಯೌಧಿಷ್ಠಿರೇ ಬಲೆ. ಶಿಖಂಡಿಯ ಯುದ್ಧವನ್ನ ಮುಂದುವರೆಸುವಂತ ಮತ್ತೆ ಉತ್ಸಾಹ ತುಂಬುತ್ತಾನೆ ಅರ್ಜುನ. ಅವನು ಬಾಣವನ್ನು ಬಿಡ್ತಾ ಇದ್ರೆ ಅವನಿಗೆ ಪ್ರತಿಕ್ರಿಯೆ ಕೊಡದೆ ಅರ್ಜುನನ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಭೀಷ್ಮ. ಈ ಹೊತ್ತಿಗೆ ಯದೇಕ ಸಮರೇ ಪಾರ್ಥಾನ್ ಸಾನುರಾಗಾನ್ ಸಮಯೋಧಯತ್ ನಚೈನಂ ಪಾಂಡವ ಯುದ್ಧೇ ವಾರಯಾಮಾಸುರುಲ್ಬಣಂ ದುಶ್ಯಾಸನೇನ ಸಮರೇ ರಥಿನೋ ವಿರಥೀಕೃತಾ ಸಾಧಿನಷ್ಟ ಮಹೇಶ್ವಾಸ ಹಸ್ತಿನ ಸಮಹಾಬಲಾ. ಇಷ್ಟೊತ್ತಿಗೆ ದುಶ್ಯಾಸನ ಬಂದ. ದುಶ್ಯಾಸನನ ಯುದ್ಧವನ್ನೇ ಇಲ್ಲಿ ಒಂಚೂರು ವಿಸ್ತೃತವಾಗಿ ಹೇಳ್ತಾರೆ. ಅವನು ಹೇಳಿರ್ತಾನೆ ಅಣ್ಣ ದುರ್ಯೋಧನ, ನೀನ್ ಏನಾದ್ರೂ ಸರಿ ಭೀಷ್ಮರನ್ನ ಅಡ್ಡ ಬೀಳಿಕ್ ಬಿಡ್ಬಾರ್ದು, ನಿನ್ನ ಕೆಲಸವೇ ಅದು ಅಂತ. ಹಾಗಾಗಿ ಅವನು ಏಕಃ ಸಮರೆ, ಒಬ್ಬನೇ ಬಂದು ಯುದ್ಧಕ್ಕೆ ನಿಂತ್ರೆ ಯಾರು ಅವನನ್ನು ಎದುರಿಸ್ಲಿಕ್ಕಾಗ್ಲಿಲ್ಲ. ವಿರಥೀಕೃತ, ಆ ಹೊತ್ತಿಗೆ ಯಾರೆಲ್ಲ ಪಾಂಡವರಲ್ಲಿ ಯೋಧರು ಬಂದ್ರು ಅವರೆಲ್ಲ ರಥ ಕಳ್ಕೊಂಡು ಬಿದ್ದೋದ್ರು. ಆನೆಗಳು ಮುಗಿದು ಹೋದ್ವು, ಕುದುರೆಗಳು ಪಲಾಯನ ಮಾಡಿದ್ವು, ಪದಾತಿಗಳು ಕಾಲು ಎತ್ತಲಿಕ್ಕೆ ಆಗ್ಲಿಲ್ಲ, ಅಲ್ಲೇ ಕಾಲು ಕಳ್ಕೊಂಡು ಬಿದ್ದೋದ್ರು. ಇಂತಹ ತೀಕ್ಷ್ಣವಾದ ಶರದ ಯುದ್ಧದಿಂದ ದುಶ್ಯಾಸನ ತನ್ನ ಮಾತನ್ನ ಉಳಿಸಿಕೊಳ್ಳಿಕ್ಕೋಸ್ಕರ, ಕೊಟ್ಟಿರುವಂತಹ ಅಣ್ಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಯುದ್ಧದಲ್ಲಿ ತೀವ್ರತೆಯನ್ನು ಹೆಚ್ಚಿಸಿದ. ಹೀಗೆ ಭೀಷ್ಮಾಚಾರ್ಯರ ಯುದ್ಧ ಒಂದು ಕಡೆಯಿಂದ ಅತ್ಯಂತ ಜೋರಾಗಿ ಒಟ್ಟೊಟ್ಟಿಗೆ ಸಾವಿರ ಜನ ಒಬ್ರಿಬ್ರಲ್ಲ ಬಿಡ್ತಾ ಇದ್ದ ಬಾಣವು ಹಾಗೇನೆ. ತಸ್ಯ ಬಾಣ ಸಹಸ್ರಾಣಿ ಸೃಜತೋ ದೃಢಧನ್ವಿನಃ ಶರಪ್ರತಾಪೈ ಭೀಭತ್ಸು ಪತಂಗಾನಿವ ಪಾವಕಃ. ಬೆಂಕಿಯ ಮೇಲೆ ಹಾತೆಗಳು ಹಾದು ಬಿದ್ರೆ ಹೇಗೆ ಕ್ಷಣ ಮಾತ್ರದಲ್ಲಿ ಅವುಗಳೆಲ್ಲವೂ ಕೂಡ ನಶಿಸಿ ಆ ರೆಕ್ಕೆಯನ್ನ ಕಳ್ಕೊಂಡು ಸುಟ್ಟು ಹೋಗ್ತಾವೋ, ಹಾಗೆ ಭೀಷ್ಮರಿಂದ ಎದುರಾದಂತಹ ಅಷ್ಟೂ ಬಾಣಗಳನ್ನ ಅವನು ಪ್ರತ್ಯುತ್ತರ ಕೊಟ್ಟು ಇಳಿಸ್ತಾ ಇದ್ರೆ ಅಲ್ಲಿಗೆ ನಿಲ್ಲಿಸ್ತಿರ್ಲಿಲ್ಲ. ಮತ್ತೊಂದು ಬಾಣದ ಪ್ರಯೋಗವನ್ನ ಕೃಪಂ ವಿಕರಣಂ ಶಲ್ಯಂಚ ವಿದ್ವಾ ಬಹುಬಿರಾಯಸೈ ಚಕಾರ ವಿರಥಾಂಶ್ಚೈವ ಕೌಂತೆಯ ಶ್ವೇತವಾಹನ. ಅವನ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅದೇ ಹೊತ್ತಿಗೆ ಕೃಪಾ ವಿಕರ್ಣ ಮತ್ತು ಶಲ್ಯ ಒಟ್ಟೊಟ್ಟಿಗೆ ಅರ್ಜುನನ ಮೇಲೆ ಯುದ್ಧ ಮಾಡಿದ್ರೆ ಅವರನ್ನ ಅಪ್ರಧಾನವಾಗಿ ಯುದ್ಧಗೈದು ಪ್ರಧಾನವಾಗಿ ಮತ್ತೆ ಭೀಷ್ಮರನ್ನ ಟಾರ್ಗೆಟ್ ಮಾಡಿ ಯುದ್ಧದಲ್ಲಿ ಮುಂದುವರೆದ. ಇಷ್ಟು ಹೊತ್ತಿಗೆ ಪಾಂಡವಾಶ್ಚ ಮಹಾರಾಜ ಸ್ಮರತೋ ವಿವಿಧಾನ್ ಬಹೂನ್ ಕ್ಲೇಶಕೃತಾನ್ ಸಪುತ್ರೇಣ ತ್ವಯಾ ಪೂರ್ವಂ ನರಾಧಿಪ. ಪಾಂಡವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಕೌರವರು ಮಾಡಿದಂತಹ ಅನ್ಯಾಯದ ಘಟನೆಗಳು, ಪ್ರತಿಯೊಂದು ಬಾಣ ಬಿಡುವಾಗ್ಲೂ ಅವರ ತಲೆಯಲ್ಲಿ ನಾವು ಯುದ್ಧ ಮಾಡ್ತಾ ಇರುವುದು ಅನ್ಯಾಯಗಳಿಗೆ ಪ್ರತಿ ಉತ್ತರ ಅಷ್ಟೇ. ಇದು ನಮಗೆ ಕೌರವರ ಮೇಲೆ ಏನು ಕೋಪ ಇಲ್ಲ, ಆದ್ರೆ ಅವ್ರು ಮಾಡಿದ ಕೆಲಸಕ್ಕೆ ಪ್ರತಿಯಾದ ಉತ್ತರವನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಕ್ಲೇಶಾನ್ ಕೃತಾನ್ ಸಪುತ್ರೇಣ, ನೀನು ಸೇರಿ ನಿನ್ನ ಮಕ್ಕಳನ್ನ ಜೊತೆಗಿಟ್ಟುಕೊಂಡು ಏನ್ ಅನ್ಯಾಯ ಮಾಡಿದ್ರಿ ಅದೆಲ್ಲ ಯೋಧಯಸ್ಮಿಂತ ದೃಷ್ಟವತ್, ತಮ್ಮ ಕಣ್ಣ ಮುಂದೆ ಮತ್ತೆ ಅದು ನಡೀತಾ ಇದೆ ಎನ್ನುವ ಹಾಗೆ. ಇದು ಬಿಟ್ರೆ ನಮಗೆ ಅಲ್ಲ ಸಮಸ್ಯೆ, ನಮ್ಮನ್ನ ನಂಬಿಕೊಂಡು ಬಂದ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜನರ ದುಃಖಕ್ಕೆ ನಾವೇ ಅವರನ್ನ ಮತ್ತೆ ತಳ್ಳಿದ ಹಾಗಾಗುತ್ತೆ. ಅದನ್ನ ನೆನಪಿಸಿಕೊಂಡು ಅವ್ರ ಯುದ್ಧದಲ್ಲಿ ತೀವ್ರತೆ ಹೆಚ್ಚಿದೆ. ಪ್ರಣಯ ದುರ್ಭಕ್ಷ್ಯಮಾಸಾಧ್ಯ ವಿಕೃತಾಶ್ಚ ಮೃಗದ್ವಿಜಾ ಶ್ವಾನಃ ಕಾಕಾಶ್ಚ ಹೃದ್ರಾಶ್ಚ ವೃಕಾ ಗೋಮಾಯುಭಿಸ್ಸಹ. ಆ ರಣರಂಗಕ್ಕೆ ನಾಯಿಗಳು, ಕ್ರೂರವಾದ ನಾಯಿಗಳು, ಕಾಗೆಗಳು, ಹದ್ದುಗಳು, ತೋಳಗಳು, ನರಿಗಳು, ಮೃಗದ್ವಿಜ, ಇನ್ನುಳಿದಂತಹ ಇನ್ನು ಅನೇಕ ತರದ ಮೃಗದಂತೆ ಶಕ್ತಿಶಾಲಿಯಾದ ಹಕ್ಕಿಗಳು ಅಂದ್ರೆ ರಣಹದ್ದು ಇತ್ಯಾದಿ, ಇವೆಲ್ಲವೂ ಕೂಡ ಯುದ್ಧದ
ಮಧ್ಯಕ್ಕೆ ಬಂದು ಇಳಿದು ಅಲ್ಲಲ್ಲಿ ಸಿಕ್ಕಿದ ಆಹಾರವನ್ನ ಕಿತ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಕಾಂಚನಾನಿ ಚದಾಮಾನಿ ಪತಾಕಾಶ್ಚ ಮಹಾಧನಾ ಧೂಯಮಾನ ವಿದೃಶ್ಯಂತ ಸಹಸಾ ಮಾರುತೇರಿತಾ. ಗಾಳಿಗೆ ಅವರ ಮೈ ಮೇಲಿದ್ದಂತಹ ಅತ್ಯಂತ ಮೆದುವಾದ ಬಟ್ಟೆ ಏನಿತ್ತು ಅದು ಹಾರಿ ಬರ್ತಿತ್ತು. ಅಂದ್ರೆ ಅದು ಹಾರಿತು ಅಂತ ಅದರ ಅರ್ಥ ಅವರು ಸತ್ರು ಅಂತ ಅರ್ಥ. ಅವರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ, ಅದು ಗಾಳಿ ಕೊಚ್ಕೊಂಡು ಹೋಗ್ತಾ ಇದೆ ಅಂತ. ಬಗೆ ಬಗೆಯ ಪತಾಕೆಗಳು, ಅವರ ಧ್ವಜ ಎಲ್ಲ ಬಿದ್ದು ಹೋಗಿರುತ್ತೆ, ಗಾಳಿಗದು ಹಾರುತ್ತೆ, ಹೊರಟೋಗ್ಬಿಡುತ್ತೆ. ಹೀಗೆ ಮೈಯ ಮೇಲಿನ ಉತ್ತರೀಯ ಧ್ವಜ ಇವೆಲ್ಲವೂ ಗಾಳಿಗೆ ಎಲ್ಲ ಕಡೆಗೆ ಹಬ್ಬಿ ಆಕಾಶದಲ್ಲಿ ಸಿಕ್ಕಾಪಟ್ಟೆ ಧ್ವಜಗಳು ಹಾರ್ತಾ ಇದ್ವಂತೆ. ಅಂದ್ರೆ ಭೀಷ್ಮಾಚಾರ್ಯರು ಅಷ್ಟು ಜನರನ್ನು ಹೊಡೆದಿದ್ದಾರೆ ಅಂತ ಅರ್ಥ. ಆಚೆಯಿಂದ ಅರ್ಜುನ ಅಷ್ಟು ಜನ ಕೌರವರನ್ನು ಕೂಡ ನಾಶ ಮಾಡಿದ್ದಾನೆ ಅಂತ ಅರ್ಥ. ಹೀಗೆ ಕ್ಷತ್ರಿಯಾಷ್ಟ ಮನುಷ್ಯೇಂದ್ರ ಗದಾಶಕ್ತಿ ಧನುರ್ಧರಾಹ ಸಮಂತತಶ್ಚ ದೃಶ್ಯಂತೆ ಪತಿತಾಬ್ಧರಣಿ ತಲೆ. ಭೂಮಿಯಲ್ಲಿ ಕಾಲಿಟ್ಟಲ್ಲಿ ಬರೀ ಕೈ ಕಾಲುಗಳು, ಎಲ್ಲರ ತಲೆ ಕೈ ಕಾಲು ಎಲ್ಲ ತುಂಡು ತುಂಡಾಗಿ ಕೆಳಕ್ಕೆ ಬಿದ್ದಿದೆ. ರಕ್ತದ ಪ್ರವಾಹದ ಮಧ್ಯದಲ್ಲಿ ಮಾಂಸದ ಮೇಲೆ ಕಾಲಿಟ್ಟುಕೊಂಡೇ ರಥ ಓಡ್ತಾ ಇದೆ. ಸೋಮಕರು ಸೃಂಜಯರು ಗಾಂಗೆಯನನ್ನು ಕುರಿತು ಓಡ್ತಾ ಇದ್ರೆ ರಥದ ಚಕ್ರದಲ್ಲಿ ಅಂಟಿಕೊಂಡಂತಹ ನೆತ್ತರಿನ ಕಲೆ, ಅದು ಈ ಬಸ್ಸಿನ ಹಿಂದೆ ನೀವು ಮಳೆಗಾಲಕ್ಕೆ ಹೋದ್ರೆ ಅದು ಸಿರ್ರಂತ ಸಿಡಿತಾ ಇರುತ್ತೆ. ಹಾಗೆ ಈ ರಥದ ಚಕ್ರಗಳು ಸಿಡಿದು ಹೋಗುವಾಗ ರಕ್ತದ ಚಿಲುಮೆ ಎಲ್ಲೋ ಚಕ್ರಕ್ಕೆ ಎಲ್ಲ ಸಿಕ್ಕಿ ತಲೆ ಕತ್ತರಿಸಿಕೊಂಡು ಹೋಗುವಾಗ ಹೇಗೆ ಕಾಣ್ತಿರುತ್ತೋ ಹಾಗೆ ಈ ರಥದ ಚಕ್ರಗಳು ಮುಂದಕ್ಕೆ ಮುಂದಕ್ಕೆ ನುಗ್ತಾ ಇದೆ. ಏತಸ್ಮಿನ್ನೇವ ಕಾಲೇತು ಕೌಂತೆಯ ಶ್ವೇತವಾಹನ ನಿಜಜ್ಞೇ ತಾವಕಂ ಸೈನ್ಯಂ ಮೋಹಯಿತ್ವಾ ಪಿತಾಮಹನನ್ನು ದಿಕ್ಕು ತಪ್ಪಿಸಿ ಅವರ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಇರುವಾಗ್ಲೇನೆ ನಿನ್ನ ಕಡೆಯ ಸೇನೆಯ ಅನೇಕ ರಥಿಕರನ್ನ ಅರ್ಜುನ ಸಂಹಾರ ಮಾಡ್ತಾ ಬರ್ತಾ ಇದ್ದಾನೆ. ಅವನಿಗೆ ತಾನು ಮಾಡ್ತಾ ಇರುವ ಕೆಲಸದಲ್ಲಿ ಬೇಸರ ಆಗ್ತಾ ಇದೆ. ಮಹಾನ್ ವ್ಯತಿಕರೋ ರೌದ್ರ ಸೇನೆಯೋ ಸಮಪದ್ಯತ. ಒಟ್ಟಿಗೆ 7 ಸಮುದ್ರಗಳು ಎದ್ರೆ ಯಾವ ಧ್ವನಿ ಬರುತ್ತೋ ಆ ಧ್ವನಿ ಆ ಇಡೀ ರಥಘೋಷ, ಬಾಣದ ಸ್ವೈಂಗ್ ಅಂತ ಈ ರಾಕೆಟ್ ಬಂದಾಗ ಕೇಳ್ತಾ ಇರುತ್ತಲ್ಲ, ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಸಿಕ್ಕಾಕೊಳ್ಳೋದು, ಯಾರ್ದೋ ಕಿಟಕಿ ತೂರಿ ಯಾವ್ದೋ ಮನೆಯಲ್ಲಿ ಮಲ್ಕೊಂಡವನು ಹೊದಿಕೆ ಮೇಲೆ ಡಬ್ ಅಂತ ಬಿದ್ದು ಅವನು ಗಾಬರಿಯಾಗಿ ಎದ್ರೆ ಸುಟ್ಟು ಒಳಗೆ ಬರ್ತಾ ಇರುತ್ತೆ ಬಾಣ. ಹಾಗೆ ಇದು ಎಲ್ಲೆಲ್ಲಿಂದನೂ ಬಾಣಗಳು ಸಿಡಿದು ಯಾರನ್ನು ನೋಡ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ಬಂದು ಕಿರೀಟ ಕುತ್ಕೊಂಡು ಹೋಗ್ತಿದೆ. ಕೆಲವ್ರದ್ದು ಬಾಣ ಮುರಿದು ಹೋಗ್ತಾ ಇದೆ, ಕೆಲವರು ಧನುಸು ಬಿದ್ದು ಹೋಯ್ತು, ಹಿಂದಿನ ಬಾಣದ ಸಂಗ್ರಹ ಬಿದ್ದು ಹೋಗ್ತಾ ಇದೆ, ತೂಣೀರ. ಹೀಗೆ ಈ ಬಾಣಗಳ ಮಳೆ ಮತ್ತು ರಥದ ಚಕ್ರದ ಓಟ ಇದು ಧ್ವನಿಯನ್ನ ಹೆದರಿಸ್ತಾ ಇತ್ತು. ಸಂಪ್ರದತ್ತಾಸ್ತ್ರ ಶಿಕ್ಷಾವೈ ವರಾನೀಕ ವಿನಾಶಿನಿ ಸತಾಂ ವಿದ್ಯಾಂ ಅಧಿಷ್ಠಾಯ ಕುರುವನ್ ಪರಬಲಕ್ಷಯಂ. ಪ್ರತಿಯೊಬ್ರು ಕೂಡ ತಾವು ಕಲಿತ ವಿದ್ಯೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಪೂರ್ಣವಾಗಿ ಬಳಸ್ತಾ ಇದ್ರಂತೆ. ಏನಂದ್ರೆ ಪರಾನೀಕ ವಿನಾಶಿನಿ, ಪರರ ಸೈನ್ಯವನ್ನ ನಾಶಗೊಳಿಸುವುದೇ ನಮ್ಮ ಜೀವನದ ಧ್ಯೇಯೋದ್ದೇಶ ಅಂತ ಪ್ರತಿಯೊಬ್ರು, ಇವನ ಒಂದು ಕೈ ಕಟ್ಟಿದ್ರೆ ಅವನು ಉಳಿದ ಕೈಯಿಂದ ಇವನ ಕೈಯನ್ನು ಕಡಿತಾ ಇದ್ದಾನೆ. ತಲೆ ಹೋಗಿ ಪ್ರಾಣ ಹೋಗುವ ತನಕ ಕೂಡ ಒಬ್ರನ್ನ ಬಿಡ್ತಾ ಇಲ್ಲ. ಅದು ಪೂರ್ತಿ ಮುಗಿದು ನಿಶ್ಚೇಷ್ಟಿತವಾದ ಮೇಲೆ ಮುಂದೆ ಮತ್ತೆ ಯುದ್ಧಕ್ಕೆ ತೆರಳುವುದು ಅನ್ನುವ ಹಾಗೆ. ಅಹನ್ಯಹನಿ ಪಾರ್ಥಾನ ಮೃದ್ಧ ಕುರು ಪಿತಾಮಹ ಭೀಷ್ಮೋ 10,000 ಜಗಾನ ಪರವೀರ. ಪ್ರತಿ ದಿವಸವೂ ಹಗಲಾದೊಡನೆ 10,000 ತಲೆಗಳನ್ನ ಪಾರ್ಥರ ಕಡೆಯಿಂದ ಭೀಷ್ಮ ತೆಗೆದಿದ್ದಾನೆ. ಆದ್ರೆ ಆ 10ನೇ ದಿವಸ ಇನ್ನೂ ಜಾಸ್ತಿ. ಏಕೋ ಭೀಷ್ಮ ಹಿ ಮುಖ್ಯೇ ಮತ್ಸ್ಯೇಷು ಪಾಂಚಾಲೇಚು ಸ ಸಂಯುಗೆ ಗಜಾಶ್ವಾಭಿಮತಂ ಹತ್ವಾ 7 ಮಹಾರಥಾನ್. ಆನೆ ಕುದುರೆಗಳಿಂದ ಕೂಡಿದ್ದಂತಹ 7 ಮಹಾರಥಾನ್. ಮಹಾರಥರು ಅಂತಂದ್ರೆ ಒಬ್ಬೊಬ್ಬರ ಕೈಯಲ್ಲಿ 10,000 ಜನ ಸೇನೆ ಸಂಗ್ರಹದಲ್ಲಿ ಇರ್ತಾರೆ. ಅವರನ್ನ ಸಂಹಾರ ಮಾಡುವುದಷ್ಟೇ ಅಲ್ಲದೆ ಸೈನ್ಯವನ್ನು ನಾಶ ಮಾಡಿದ್ರೆ ಮಾತ್ರ ಮಹಾರಥರನ್ನ ಕೊಂದ ಹಾಗೆ. ಅಷ್ಟೇ ಅಲ್ಲ, ನರಾಣಾಂಚ ಮಹಾಯುದ್ಧೆ ಸಹಸ್ರಾಣಿ 14 14,000 ಪದಾತಿಗಳ ತಲೆಯನ್ನು ತೆಗೆದಿದ್ದಾನೆ. ದಂತಿನಾಂಚ ಸಹಸ್ರಾಣಿ 16,000 ಆನೆಗಳನ್ನ ಕೆಳಗಿಳಿಸಿದ್ದಾನೆ. ಹಯಾನಾಂ ಅಯುತಂ ಪುನಃ. ಅಯುತ ಅಂದ್ರೆ 10,000 ಕುದುರೆಗಳ ಮೇಲೆ ಕೂತಿರುವಂತಹ ಸೇನೆಯನ್ನ ನಾಶ ಮಾಡಿದ್ದಾನೆ. ತತಸ್ಸರ್ವ ಮಹೀಪಾನಾಂ ಕ್ಷಪಯಿತ್ವಾ ವರೂಥಿನೀಂ ಶತಾನೀಕಂಚ ಸಮರೇ ಹತ್ವಾ ಭೀಷ್ಮ ಪ್ರತಾಪವಾನ್. ವಿರಾಟನ ಅತ್ಯಂತ ಪ್ರಿಯನಾದ ತಮ್ಮನೆನಿಸಿದಂತಹ ಶತಾನೀಕ ಅನ್ನುವವನನ್ನ, ಅಂದ್ರೆ ಶತಾನೀಕ ಇನ್ನೊಬ್ರು ಪಾಂಡವರ ಮಕ್ಕಳಲ್ಲಿ ಒಬ್ಬ ಇದ್ದಾನೆ, ಅವನಲ್ಲ, ಆ ಶತಾನೀಕ ಅನ್ನುವಂತಹ ವಿರಾಟಸ್ಯ ಪ್ರಿಯೋ ಭ್ರಾತ, ಅವನನ್ನ ಕೊಲ್ತಾನೆ. ಹೀಗೆ ಉದ್ವಿಗ್ನ ಸಮರೇ ಯೋಧಾ. ಧನಂಜಯನನ್ನ ಬಂದು ಕೂಗ್ತಾರೆ, ಅಯ್ಯೋ ಧನಂಜಯ, ನಮ್ಮ ಸೇನೆ ನಿರ್ನಾಮಗೊಳ್ತಾ ಇದೆ, ಏನಾದ್ರೂ ಮಾಡು, ರಕ್ಷಿಸು ಅಂತ ಹೀಗೆ ಕೇಳುವಾಗ ನಚೈನಂ ಪಾರ್ಥಿವ ಕೇಚಿತ್ ಶಕ್ತ ರಾಜನ್ ನಿರೀಕ್ಷಿತುಂ ಮಧ್ಯಂ ಪ್ರಾಪ್ತಂ ಯಥಾ ಭೀಷ್ಮೆ ತಪಂತಂ ಭಾಸ್ಕರಂ ದಿವಿ. ಮಧ್ಯಕಾಲದ ಸೂರ್ಯನ ಬಿಸಿಲು ಹೇಗೆ ಪೂರ್ತಿಯಾಗಿ ಮಧ್ಯದಿಂದ ತನ್ನ ಬಿಸಿಲನ್ನ
ಸುಡ್ತಾ ಎಲ್ಲರಿಗೂ ಕೂಡ ಶಾಖದಿಂದ ತನ್ನ ಬಿಸಿಯನ್ನ ಮುಟ್ಟಿಸುತ್ತೋ ಅದೇ ರೀತಿ ಭೀಷ್ಮ ಮಧ್ಯದಲ್ಲಿ ನಿಂತು ತನ್ನ ಸುತ್ತಲಿರುವ ಎಲ್ಲರಿಗೂ ಕೂಡ ತನ್ನ ಬಾಣದ ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾನೆ. ಬಲಾತ್ ಸಂಸ್ತಂಭಯ ಸ್ವೈನಂ ಯತ್ರೈಷಾ ಭಿದ್ಯತೆ ಚಮೂಹು ನಹಿ ಭೀಷ್ಮಶರಾನನ್ಯಃ ಸೋಢುಮುತ್ಸಹತೆ ವಿಭೋ. ಭೀಷ್ಮರನ್ನ ಎದುರಿಸ್ಲಿಕ್ಕೆ ಇನ್ನು ಈಗ ಯಾರಿಗೂ ಪಕ್ಕದಲ್ಲಿ ಸಾಧ್ಯ ಇಲ್ಲ, ಒಬ್ಬನೇ ಒಬ್ಬ ಅವನನ್ನು ಎದುರಿಸುವುದು ಅಂದ್ರೆ ಅರ್ಜುನ. ಉಳಿದವರೆಲ್ಲರೂ ಕೂಡ ಹಿಂದಕ್ಕೆ ಸರಿಬೇಕು. ಆಗ ಪಾಂಚಾಲ ದೇಶದ ರಾಜ ದೃಷ್ಟಕೇತು, ಇನ್ನೊಂದು ಕಡೆಯಿಂದ ಚೇದಿ ದೇಶದ ರಾಜ, ಇನ್ನೊಂದು ಕಡೆಯಿಂದ ಚೇಕಿತಾನ, ಕೇಕಯರು, ಇವರು ಎಲ್ಲರೂ ಕೂಡ ಸಾತ್ಯಕಿಷ್ಟ ಮಹಾಬಾಹು ಸೌಭದ್ರಶ್ಚ ಘಟೋತ್ಕಚ ಸೌಭದ್ರ್ಯಾ ದ್ರೌಪದೇಯಾ ಶಿಖಂಡಿ ಚ ಕುಂತಿಭೋಜಶ್ಚ ವೀರ್ಯವಾನ್ ವಿರಾಟಶ್ಚ ಮಹಾರಾಜ ಪಾಂಡವೇಯ ಮಹಾಬಲಾ ಏತೆ ಚಾನ್ಯೇ ಚ ಬಹವಃ ಪೀಡಿತಾ ಭೀಷ್ಮ ಸಾಯಕೈಹಿ. ಭೀಷ್ಮನ ಬಾಣದಿಂದ ಇಷ್ಟೂ ಜನ ಹೊಡೆತ ತಿಂದು ಬಿಟ್ಟಿದ್ದಾರೆ, ಹೇಳಲಿಕ್ಕಾಗ್ತಿಲ್ಲ ಯಾರಿಗೂ. ಎಲ್ಲ ಒಂದೊಂದು ದಿಕ್ಕಿಗೆ ಹೊರಗೆ ನಿಂತು ಬಿಟ್ಟಿದ್ದಾರೆ, ಒಂದೊಂದು ದಿಕ್ಕಿಗೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ಬೇಕಿರುವ ರಥದಲ್ಲಿ ಕೂತು ಹೋಗ್ತಾ ಇದ್ದಾರೆ. ಈ ಹೊತ್ತಿಗೆ ಅವನಿಗೆ ಯುದ್ಧದಲ್ಲಿ ತೃಪ್ತಿ ಆಗ್ಲಿಲ್ಲ. ಭೀಷ್ಮ ಮತ್ತೆ ಹುಡ್ಕೊಂಡು ಹೋಗಿ ಪಾಂಡವರನ್ನೆಲ್ಲರನ್ನು ಕೂಡ ಎದುರಿಸಿದ. ಆದರೆ ಅತ್ಯಂತ ವೀರರಾದ ಪಾಂಡವರ ಯುದ್ಧದ ಸಾಮರ್ಥ್ಯವನ್ನು ಚೆನ್ನಾಗಿ ಅರಿತುಕೊಂಡಿದ್ದ. ಚಕ್ರೇ ಶರವಿಘಾತಂಚ ಕ್ರೀಡನ್ನಿವ ಪಿತಾಮಹ, ಅದೊಂದು ಆಟದ ತರ ಅಷ್ಟೇ. ಭೀಷ್ಮಾಚಾರ್ಯರಿಗೆ ಯುದ್ಧ ಅನ್ನೋದೊಂದು ಆಟದ ತರ. ಆ ರೀತಿ ಯುದ್ಧ ಮಾಡ್ತಾ ಇದ್ರೆ ತಮೇಕಂ ಛಾದಯಾಮಾಸುಹು ಸುಮೇಘಾಹ ಇವ ದಿವಾಕರಂ. ಆಕಾಶದಲ್ಲಿ ಒಂದೇ ಸೂರ್ಯನನ್ನ ಎಲ್ಲಾ ದಿಕ್ಕುಗಳಿಂದ ಮೋಡ ಒಟ್ಟಿಗೆ ಮುತ್ತಿಗೆ ಹಾಕಿದ್ರೆ ಹೇಗೆ ಸೂರ್ಯನ ಬೆಳಕು ಮಬ್ಬಾಗುತ್ತೋ ಹಾಗೇನೆ ಭೀಷ್ಮಾಚಾರ್ಯರನ್ನು ಒಬ್ಬರನ್ನೇ ಭಾಗೀರಥಿ ಪುತ್ರಂ, ಭಗೀರಥನ ಸಾಧನೆಯಿಂದ ಬಂದಂತಹ ಗಂಗೆಯನ್ನ ತಾಯಿಯಾಗಿ ಪಡೆದಂತಹ ಭೀಷ್ಮಾಚಾರ್ಯರು ಶರೀರದಲ್ಲಿ ಅಂದ್ರೆ ಎಷ್ಟು ಸುಸ್ತು ಕಾಣಿಸ್ತಾ ಇದ್ರು ಕೂಡ ಶತ್ರುಗಳನ್ನು ಎದುರಿಸುವ ವಿಷಯದಲ್ಲಿ ಮತ್ತೆ ಉತ್ಸಾಹ ತೆಗೆದುಕೊಂಡು ಯುದ್ಧವನ್ನ ಮಾಡ್ತಾನೆ ಇದ್ರು. ಅದು ತೀವ್ರವಾದ ಯುದ್ಧದ ಪರಿಸ್ಥಿತಿ ಬಂದಾಗ ಶರೀರದಲ್ಲಿ ಮತ್ತೆ ಶಕ್ತಿ ಬರುತ್ತೆ. ನಾವು ಬೇಡ ಇವತ್ತು ಎಲ್ಲೋದ್ರೆ ಸೀದಾ ಮನೇಲಿ ಹೋಗಿ ಮಲ್ಕೋಬೇಕು ಅಂತಿದ್ದವರು ಆಮೇಲೆ ತಕ್ಷಣ ಎಲ್ಲ ಫ್ರೆಂಡ್ಸ್ ಗಳೆಲ್ಲ ಬಂದು ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗೋಣ ಅಥವಾ ಸಿನಿಮಾಕ್ಕೆ ಹೋಗೋಣ ಅಂದ್ರೆ ಎಲ್ಲ ಜುಗು ಅಂತ ದೇಹದಲ್ಲಿ ಶಕ್ತಿ ಬಂದು ಬಿಡುತ್ತೆ. ಹೋಗೋಣ, ತೊಂದ್ರೆ ಇಲ್ಲ, ಸಿನಿಮಾ ಬೋರ್ ಆದ್ರೆ ಅಲ್ಲೇ ನಿದ್ದೆ ಮಾಡ್ಬೋದು, ಆದ್ರೆ ಹೊರಡುವುದಕ್ಕಂತೂ ರೆಡಿ ಆಗಿರ್ತೇನೆ. ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಮತ್ತೆ ಸಮಷ್ಟಿಯಾಗಿ ಭೀಷ್ಮನ ಈ ತೀವ್ರತೆಯನ್ನ ಕಂಡು ಯುದ್ಧದಲ್ಲಿ ಮತ್ತೆ ಎದ್ದು ನಿಂತಿದ್ದಾರೆ. ಅತಾಡಯನ್ರಣೆ ಭೀಷ್ಮಂ ಸಹಿತ ಸರ್ವ ಸಂಜಯರೆಲ್ಲರೂ ಸೇರಿಕೊಂಡು ಭೀಷ್ಮನನ್ನು ಒಟ್ಟಿಗೆ ಯುದ್ಧದಲ್ಲಿ ಸೋಲಿಸ್ಬೇಕು ಅಂದ್ಕೊಂಡ್ರು. ನವಿಶೀರ್ಣ ತನುತ್ರಾಣ ಪೀಡಿತೋ ಬಹುಭಿಸ್ತದಾ ನವಿವ್ಯತೆ ತದಾ ಭೀಷ್ಮ ವಿದ್ಯಮಾನೇಷು ಮರ್ಮಸು. ಬಹುಬಿಹಿ ಅನೇಕ ರೀತಿಯ ಪೆಟ್ಟುಗಳನ್ನು ತಿಂದ ಭೀಷ್ಮಾಚಾರ್ಯರು ನವಿವ್ಯತೆ ತದಾ ಭೀಮ, ಅವರಿಗೆ ಯಾವುದು ನೋವು ಅಂತ ಅನ್ನಿಸ್ಲೇ ಇಲ್ಲ. ಅವ್ರ ಶರೀರದ ಮೇಲೆ ಅಭಿಮಾನ ಹೊರಟೋಗಿದೆ ಅಂತ ಅನ್ಸುತ್ತೆ. ಯಾವ ಬಾಣ ಬಿದ್ರು ಸುಮ್ಮನೆ ಹಿಂಗೆ ಕಿತ್ತು ಬಿಸಾಕಿ ಪಕ್ಕಕ್ಕೆ ಮತ್ತೆ ಮುಂದಕ್ಕೆ ನಡೀತಾ ಇದ್ರು, ಅವ್ರಿಗೆ ಯಾವ್ದು ನೋವೇ ಕೊಡ್ತಿರ್ಲಿಲ್ಲ. ಹೀಗೆ ಆ ತೀವ್ರವಾದ ಯುದ್ಧದ ಸಂದರ್ಭವನ್ನ ಮತ್ತೆ ವಿವರಿಸ್ತಾರೆ. ದ್ರೋಣಶ್ಚ ಕೃತವರ್ಮಾಚ ಸೈಂಧವಶ್ಚ ಜಯದ್ರತಃ ಭೂರಿಶ್ರವಾಚಲ ಶಲ್ಯ ಭಗದತ್ತಸ್ತಥೈವ ಚ ಸಪ್ತೈತೆ ಪರಮ ಕ್ರುದ್ಧಾ ಕಿರೀಟಿನಮ ವಿದ್ರುತಾ. ಇದ್ದಕ್ಕಿಂತ ಇಷ್ಟೂ ಜನ ಅರ್ಜುನನನ್ನ ಬೆನ್ನಟ್ಟಿಕೊಂಡು ಯುದ್ಧಕ್ಕೆ ಹೋಗಿದ್ದಾರೆ. ಯಾರು? ದ್ರೋಣ, ಕೃತವರ್ಮ, ಸೈಂಧವ, ಭೂರಿಶ್ರವಸ್ಸು, ಶಲ, ಶಲ್ಯ ಮತ್ತು ಭಗದತ್ತ. ಇಷ್ಟೂ ಜನರನ್ನು ನಾಶ ಮಾಡಿದ್ದಾನೆ. ಬೇಡ ಕೇಳಿಸ್ತಿದೆಯಲ್ವಾ? ಉದ್ಭೂತಾನಾಂ ಯಥಾ ಶಬ್ದಃ ಘ್ನತ ತ್ವರತ ಗೃಹೀತ ವಿದ್ಯದ್ವಂ ಅವಕರ್ತಯತ್ ಕರ್ತತ. ಎಲ್ಲರೂ ಕೂಡ ಕಿರಿಚ್ತಾ ಇದ್ದಾರೆ. ಹೊಡೀರಿ, ತ್ವರೆ ಮಾಡದೆ ಅಂದ್ರೆ ತಡ ಮಾಡದೆ ಹೊಡೀರಿ, ಹಿಡೀರಿ, ಅವರನ್ನು ಹಿಡಿದು ಬಂಧನಕ್ಕೆ ಹಾಕಿ ರಥದಲ್ಲಿ ಹಾಕೊಂಡು ಎತ್ಕೊಂಡು ಹೋಗಿ. ವಿದ್ಯದ್ವಂ ಸೀಳಿ, ಅವಕರ್ತಯತ ಅವರ ಧನುಸು ಇತ್ಯಾದಿಗಳು ಏನಿದೆ ಅದೆಲ್ಲ ನಾಶ ಮಾಡಿ ಅಂತ ಫಲ್ಗುಣನ ರಥದ ಕಡೆಗೆ ಕೌರವರ ಸೇನೆ ನುಗ್ಗುತ್ತಾ ಇದೆ. ಎಲ್ಲರೂ ಕಿರಿಸ್ತಾ ಇದ್ದಾರೆ. ಒಟ್ಟಿಗೆ ಅರ್ಜುನನನ್ನ ಯುದ್ಧಕ್ಕೋಸ್ಕರ ಗುರಿಯಾಗಿಟ್ಟುಕೊಂಡು ಬಂದ್ರೆ ಆಗ ಸಾತ್ವಿಕಿ, ಭೀಮಸೇನ, ಧೃಷ್ಟದ್ಯುಮ್ನ, ಅಭಿಮನ್ಯು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರು ಅರ್ಜುನನಿಗೆ ಕವರ್ ಮಾಡಿಕೊಂಡು. ಅಭಿಮನ್ಯುಷ್ಟ ಸಂಕೃತ ಸಪ್ತೈತೆ ಕ್ರೋಧ ಮೂರ್ಛಿತಾ. ಕ್ರೋಧದಿಂದ ಮೈ ಮೇಲೆ ಪ್ರಜ್ಞೆ ಇಲ್ಲ ಅನ್ನುವ ಹಾಗೆ ಕಿರಿಚಿಕೊಂಡು ಬರ್ತಾ ಇದ್ದವರೆಲ್ಲರೂ ಕೂಡ ಪಾಂಡವರ ಅರ್ಜುನನ ಮೇಲೆ ಆತ್ತಂ ಪುನಃ
ಧನುಶ್ಚಿಚ್ಛೇದ ಭೀಷ್ಮಸ್ಯ ಸವ್ಯಸಾಚಿ ಪರಂತಪ. ಇಷ್ಟು ಹೆದರಿಕೆ ಅರ್ಜುನನಿಗೆ ಏನಾಗ್ಲಿಲ್ಲ, ಇವರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ರೆ. ಅವನು ಧನುಸ್ ಎತ್ತಿದ ಭೀಷ್ಮಾಚಾರ್ಯರ ಪ್ರತಿ ಧನುಸ್ಸನ್ನು ಮುರಿದು ಹಾಕ್ತಾ ಇದ್ದ. ಅವ್ರು ಎಷ್ಟು ಧನುಸ್ ಎತ್ತಿದ್ರು ಅಷ್ಟನ್ನು ಮುರಿದು ಹಾಕ್ತಾ ಇದ್ದ. ಚಿನ್ನ ಧನ್ವನಾಗಿ ನಾಲಿಗೆಯನ್ನ ಸೃಕ್ವಿಣಿ, ನಾಲಿಗೆಯನ್ನ ತುಟಿಯನ್ನ ಮೇಲಿಂದ ಕೆಳಗಿನ ತನಕ ಎಲ್ಲ ಹೀಗೆ ಮಾಡೋದನ್ನ ಸೃಕ್ವಿಣಿ ಅಂತಾರೆ. ಲೇಲಿಹಾನ ಅಂದ್ರೆ ಅದು ಬಾಯಿ ಒಣಗುತ್ತೆ, ಆವಾಗ ಅದನ್ನೊಂದ್ಸರ್ತಿ ಅದು ಒಂದು ಸಿಂಹ ಗರ್ಜನೆಗೋಸ್ಕರ ಮಾಡುವಾಗ್ಲೂ ಬಾಯಿಯನ್ನೊಂದ್ಸರ್ತಿ ಒಣಗಿದ್ದನ್ನ ಸರಿ ಮಾಡ್ಕೊಳ್ಳುದು. ಹೀಗೆ ವಾಪಾಸು ಬೆಟ್ಟವನ್ನ ಪುಡಿ ಮಾಡುವುದಕ್ಕೆ ವಜ್ರದ ಪಾತವಾದ್ರೆ ಹೇಗಾಗುತ್ತೋ ಹಾಗೆ ಭೀಷ್ಮನು ಕೂಡ ಕೋಪದಿಂದ ತನ್ನ ಹತ್ತಿರ ಇದ್ದಂತ ಅತ್ಯಂತ ತೀಕ್ಷ್ಣವಾದ ಶಕ್ತಿಯನ್ನು, ಆಯುಧವನ್ನ ಪ್ರಯೋಗ ಮಾಡ್ತಾನೆ. ಅಚಿಂತಯದ್ರಣೇ ವೀರ ಬುದ್ಧ್ಯ ಪರಪುರಂಜಯ ಯದ್ದೇಶಾಂ ನ ಭವೇದ್ ಗೋಪ್ತ ವಿಶ್ವಕ್ಸೇನೋ ಮಹಾಬಲಃ. ಈ ಪಾಂಡವರ ಕಡೆಯಲ್ಲಿ ಜಗತ್ತನ್ನೇ ಕಾಪಾಡುವಂತಹ ಕೃಷ್ಣ ಅಂತ ಅನ್ನುವ ಒಬ್ಬ ಇಲ್ಲದೆ ಇದ್ರೆ, ಮತ್ತು ಈ ಪಾಂಡವರು ಅಜೇಯರು ಅನ್ನುವ ಒಂದು ಸಂಗತಿ ಅಲ್ಲದೆ ಇದ್ರೆ, ಅವನಿಗೆ ವರ ಇರುತ್ತೆ ಶಿವನಿಂದ, ಯಾರು ಕೂಡ ನಿನ್ನನ್ನ ಗೆಲ್ಲಿಕ್ಕಾಗುದಿಲ್ಲ ಅಂತ. ಆದ್ರೆ ಭೀಮನಿಗೆ ಯಾವುದೇ ಅಂತ ವರ ಇಲ್ಲ, ಆದ್ರೂ ಭೀಷ್ಮಾಚಾರ್ಯರು ಅಜೇಯ ಅಂತ ಹೇಳ್ತಾರೆ. ಅಜೇಯ ಅಂದ್ರೆ ಯಾರಿಂದಲೂ ಸೋಲದವನು ಅಂತ. ಅಂದ್ರೆ ಅದು ಸ್ವಭಾವ ಸಹಜವಾದ ಬಲ. ಭೀಮನದ್ದು ಯಾರೋ ಕೊಟ್ಟ ಬಲ ಅಲ್ಲ, ಅದು ನ್ಯಾಚುರಲ್. ನಮಗೆ ಕೆಲವೊಮ್ಮೆ ಪ್ರೋಟೀನ್ ಬೇರೆ ಕಡೆಯಿಂದ ಕೊಡ್ಬೇಕು, ಆದ್ರೆ ದೇಹದಲ್ಲಿ ಒಂದಿಷ್ಟು ತಾನಾಗೆ ಇರುವಂತದ್ದಿದೆ. ಅದು ಕೆಲವು ಪದಾರ್ಥಗಳನ್ನು ತಿಂದ್ರೆ ತಾನಾಗೆ ಜನರೇಟ್ ಆಗುವಂತದ್ದಿರುತ್ತೆ. ನಮ್ಗೆ ಆ ಕಾಲ ಮತ್ತೆ ಆ ಪ್ರಾದೇಶಿಕ ವಸ್ತುಗಳನ್ನು ಸ್ವೀಕರಿಸುವುದಷ್ಟೇ ಅದರ ಅಗತ್ಯ ಇರುತ್ತೆ. ಹಾಗಾಗಿ ಆ ರೀತಿಯ ಸಹಜವಾದ ಯುದ್ಧದ ಪ್ರವೃತ್ತಿಯಿಂದ ಭೀಷ್ಮಾಚಾರ್ಯರು ಹೇಗೆ ಯುದ್ಧ ಮಾಡಬೇಕು ಅಂತ ಮಾತಾಡ್ತಾ, ಎರಡಲ್ಲದೆ ಇದ್ರೆ ಈಗ್ಲೇ ಪಿತ್ರಾ ತುಷ್ಟೇನ ಮೇ ಪೂರ್ವಂ ಯದಾ ಕಾಲೀಂ ಉದವಾದಹಂ ಸ್ವಚ್ಛಂದ ಮರಣಂ ದತ್ತಂ ಅವಧ್ಯತ್ವಂ ರಣೇ ತಥಾ. ಇವರಿಬ್ರು ಅಲ್ಲದೆ ಇದ್ರೆ, ಈ ಎರಡು ಪರಿಸ್ಥಿತಿ ಅಲ್ಲದೆ ಇದ್ರೆ ನಾನು ಈಗ್ಲೂ ಕೂಡ ಪಾಂಡವರನ್ನು ನಾಶ ಮಾಡ್ತಾ ಇದ್ದೆ. ಆದ್ರೆ ಯಾಕೋ ನನ್ಗೆ ತಸ್ಮಾನ್ ಮೃತ್ಯುಮಹಂ ಮನ್ಯೇ ಪ್ರಾಪ್ತ ಕಾಲಂ ಇವಾತ್ಮನಃ. ಎಷ್ಟು ಹೊತ್ತು ಹೋರಾಡಬಹುದು? ಸೋಲಿಲ್ಲದ ಸರದಾರನ ಮುಂದೆ ಹೋರಾಡುವಾಗ ನಮ್ಮ ಶಕ್ತಿ ಸೋಲುತ್ತೆ ಅಂತ ಅನ್ಸಿದಾಗ ಸಹಜವಾಗಿಯೇ ಮೃತ್ಯುವಿನ ಪಾಶ ನಮ್ಮನ್ನ ಸೆಳೀತಾ ಇದೆ ಅಂತ ಅನ್ನಿಸ್ಬಿಡುತ್ತೆ. ಅನ್ಸಿತು ಭೀಷ್ಮಾಚಾರ್ಯರಿಗೆ. ಅನ್ನಿಸಿ ನಾನು ಮೃತ್ಯುವನ್ನೇ ಪ್ರಾಪ್ತವನ್ನ ಪಡೀತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಯಾರಿಗೇ ಆದ್ರೂ ಉತ್ತಮವಾದ ಜೀವಿಗಳಿಗೆ ತಮ್ಮ ಸಾವಿನ ಸಮಯ ಹತ್ತಿರ ಬಂದಾಗ ಗೊತ್ತಾಗುತ್ತೆ, ನನ್ನ ಹೆಚ್ಚು ಕಾಲ ಇನ್ನಿಲ್ಲ ಅಂತ. ತತ್ಪುರುಷ್ವ ಮಹಾರಾಜ ಯುದ್ಧೇ ಬುದ್ಧಿಂ ನಿವರ್ತಯ. ಆದ್ರೆ ಅಷ್ಟರಲ್ಲೂ ಒಮ್ಮೆ ಹೇಳ್ತಾನೆ, ಈಗ್ಲಾದ್ರೂ ಯುದ್ಧದಿಂದ ಹಿಂದಕ್ಕೆ ತಗೋ, ನಾನ್ ಸತ್ತೆ ಅಂತ ಅನ್ನೋದಾದ್ರೂ ಬೇಸರ ಇಲ್ಲ. ನನ್ನ ಸಾವು ನಿನಗೆ ಅಕಸ್ಮಾತು ಪ್ರಜ್ಞೆ ಬರುವಂತೆ ಮಾಡಿದ್ರೆ ಅದು ಸಂತೋಷವೇ. ಯುದ್ಧದಿಂದ ಹಿಂದೆ ಸರಿ, ನೀವೆಲ್ಲರೂ ಬದುಕಿ. ನನ್ನನ್ನವರು ಯುದ್ಧದಲ್ಲಿ ಕೊಲ್ಲೇಬೇಕಾಗುತ್ತೆ, ಕೊಲ್ತಾರೆ ಈಗ, ಆದ್ರೆ ನೀನು ಅದಕ್ಕೆ ಬಲಿಯಾಗ್ಬೇಡ ಅಂತ ಹೇಳ್ತಾ, ನಿವರ್ತಯ ಬುದ್ಧಿಯನ್ನ ಹಿಂದಕ್ಕೆ ಸರಿಸು. ಏನ್ ಹೇಳಿದ್ರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿಲ್ಲ, ಯುದ್ಧದಲ್ಲೇ ಇದ್ದಾರೆ ಎಲ್ರು. ತೇನ ಸತೇನಾಭಿಹತ ಸಂಖ್ಯೆ ಭೀಷ್ಮ ಕುರು ಪಿತಾಮಹ ನಾಕಂಪದ ಮಹಾರಾಜ ಕ್ಷಿತಿಕಂಪೆ ಯಥಾ ಅಚಲಃ. ಪರ್ವತ ಇರುವ ತನಕ ಹೇಗೆ ಭೂಮಿ ನಡುಗುವುದಿಲ್ಲವೋ, ಗಟ್ಟಿ ಇರೋದು ಸಾಧ್ಯ ಆಗುತ್ತೋ, ಹಾಗೆ ಭೀಷ್ಮ ಇರುವ ತನಕ ನಿಮ್ಗೇನಾಗಲ್ಲ. ಆದ್ರೆ ಈಗ ಆ ಸಮಯ ಹೊರಟು ಹೋಗ್ತಾ ಇದೆ. ಅಷ್ಟೊತ್ತಿಗೆ ಬೀಭತ್ಸು ಅರ್ಜುನ ಎಡಗೈಯಲ್ಲಿ ಬಾಣವನ್ನ ಹಿಡಿದು ಗಾಂಡೀವ ಧನುಸ್ಸನ್ನು ಎತ್ತಿಕೊಂಡು ಗಾಂಗೇಯಂ ಪಂಚವಿಂಶತ್ಯ 25 ಬಾಣಗಳಿಂದ ಕ್ಷುದ್ರ ಕಾಣಂ, ಅತ್ಯಂತ ತೀಕ್ಷ್ಣವಾದ ಚಿಕ್ಕ ಚಿಕ್ಕ ಬಾಣ. ಕ್ಷುದ್ರ ಅಂದ್ರೆ ಚಿಕ್ಕದು ಅಂತ ಅರ್ಥ. ಚಿಕ್ಕ ಬಾಣಗಳಿಂದ ಹೊಡೆದ, ಪುನಃ ಮತ್ತೆ ಹೊಡೆದ. ಏವ ಮನ್ನಿಷ್ಟ ಭೃಶಂ ವಿದ್ಯಮಾನ ಸಹಸ್ರ. ಇವನೊಬ್ಬನೇ ಅಲ್ಲ, ಅನೇಕ ಜನ ಒಟ್ಟಿಗೆ ಭೀಷ್ಮನ ಮೇಲೆ ಯುದ್ಧ ಮಾಡಿದ್ದಾರೆ. ಅಥೈನಂ ಪಂಚವಿಂಶತ್ಯ ಕ್ಷುದ್ರ ಕಾಣಾಂ ಸಮರ್ಪಯತ್ ಅತಿವಿದ್ಧೋ ಮಹೇಶ್ವಾಸ ದುಶ್ಯಾಸನಮ ಭಾಷತ. ಆಗ ದ್ರೋಣಾಚಾರ್ಯರಿಗೆ ಪೆಟ್ಟು ಬೀಳ್ತಾ ಇದೆ. ದುಶ್ಯಾಸನ ತನಗೆ ಕವರ್ ಮಾಡಿಕೊಂಡು ಯುದ್ಧದಲ್ಲಿ ಆದಷ್ಟು ಎದುರಿಸ್ತಾ ಇದ್ದಾನೆ. ಆ ಹೊತ್ತಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನಚಾಪಿ ಸಹಿತಾ ವೀರ ದೇವದಾನವ ರಾಕ್ಷಸಾ. ಈ ಅರ್ಜುನನನ್ನು ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಕ್ಕಿಲ್ಲ. ದೇವತೆಗಳನ್ನೂ ಕೂಡ ಮೀರಿಸುವ ಸಾಮರ್ಥ್ಯವನ್ನ ಹೊಂದಿದವ ಅರ್ಜುನ. ಆದ್ರಿಂದಾಗಿ ಅವನು ಹಿಂದೆಯೂ ಖಾಂಡವ ಪ್ರಸ್ಥದ ಯುದ್ಧದಲ್ಲಿ ದೇವತೆಗಳನ್ನ ಸೋಲಿಸಿದವ. ಆದ್ರಿಂದ ಋತೆ ಅರ್ಜುನಂ ಸುಸಂಕ್ರುದ್ಧಂ ಏತತ್ ಸತ್ಯಂ ಬ್ರವೀಮಿತೆ. ನಾನು ನನ್ನನ್ನ ಸೋಲಿಸ್ಲಿಕ್ಕೆ ಯಾವ ಮರ್ತ್ಯರಿಂದಲೂ ಸಾಧ್ಯ ಇಲ್ಲ, ಅರ್ಜುನ ಒಬ್ಬನನ್ನು ಬಿಟ್ಟು. ಆದ್ರೆ ಅವನು ಇವತ್ತು ಕ್ರುದ್ಧನಾಗಿ ಯುದ್ಧಕ್ಕೆ ಬಂದಿದ್ದಾನೆ. ಆದ್ರಿಂದಾಗಿ ಬಹುಶಃ ನನಗೆ ಹೆಚ್ಚು ಬದುಕಿಲ್ಲ, ನನಗೆ ಎಷ್ಟೋ ಬಾಣಗಳು ಚುಚ್ಚಿವೆ ನೋಡಿಲ್ಲಿ ಅಂತ ತೋರಿಸ್ತಾನೆ ಆ ಕವಚಗಳ ಮಧ್ಯದಲ್ಲಿ. ಆದ್ರೆ ಇದರಲ್ಲಿ ಯಾವುದು ಕೂಡ
ಇದು ಸಮಾವಿಶಂತಿ ಮರ್ಮಾಣಿ ನೇಮೇ ಬಾಣ ಶಿಖಂಡಿನ. ಈ ಯಾವ ಬಾಣವು ಕೂಡ ಶಿಖಂಡಿಯದ್ದಲ್ಲ. ಯಾಕೆಂದ್ರೆ ಕೃಂತಂತಿ ಮಮ ಗಾತ್ರಾಣಿ ಮಾಧಮಾಂಸ್ ಸೇಗವಾ ಇವ ಅರ್ಜುನ ಸೀಮೆ ಬಾಣ ನೇಮೇ ಬಾಣ ಶಿಖಂಡಿನ. ಇದು ಅರ್ಜುನನದ್ದೇ ಬಾಣ. ಯಾಕಂದ್ರೆ ಅರ್ಜುನನ ಬಾಣ ಸೀಳುವ ಬಗೆ ಹೇಗೆ ಅಂತ ನನಗೆ ಗೊತ್ತು. ಆದ್ರಿಂದಾಗಿ ಇದು ಎಲ್ಲರೂ ಅಂದ್ರೆ ಇದು ಯಾಕೆ ಹೇಳಿಸಿದ್ರು ಅಂದ್ರೆ ಶಿಖಂಡಿಯ ಬಾಣದಿಂದ ಸತ್ತದ್ದಲ್ಲ. ಅರ್ಜುನ ಸುಮ್ನೆ ಅವನನ್ನು ಮುಂದಿಟ್ಟ, ಶಿಖಂಡಿ ಕೊಂದ, ಆಮೇಲೆ ಅರ್ಜುನ ಹೊಡೆದ ಅಲ್ಲ. ಭೀಷ್ಮರೇ ಹೇಳುವ ಮಾತು. ಈ ಬಾಣಗಳನ್ನ ನನಗೆ ನೋವು ಕೊಡ್ತಾ ಇದೆ, ಇದು ನಾನು ಗಮನಿಸ್ತಾ ಇದ್ದೇನೆ, ಇದು ನೇಮೇ ಬಾಣ ಶಿಖಂಡಿನ. ಈ ಯಾವ ಬಾಣಗಳು ಶಿಖಂಡಿಯದ್ದಲ್ಲ. ಇದು ನಿಶ್ಚಯವಾಗಿ ಇದು ಅರ್ಜುನನದ್ದೇ ಬಾಣಗಳು. ಯಾಕೆಂದ್ರೆ ಅದು ಕೊಟ್ಟ ನೋವು ನನಗೆ ಅರ್ಥ ಮಾಡಿಸ್ತಾ ಇದೆ. ಕೃಂತಂತೆ ಮಮ ಗಾತ್ರಾಣಿ ಅರ್ಜುನಸ್ಯ ಇಮೇ ಬಾಣ. ಇದು ಅರ್ಜುನನದ್ದೇ ಬಾಣ. ದೇಹದ ಎಲ್ಲಾ ಭಾಗಗಳನ್ನು ಒಟ್ಟೊಟ್ಟಿಗೆ ಹೊಕ್ಕು ನುಗ್ಗುತ್ತಾ ಇದೆ ಅಂತ. ಆದ್ರೂ ಬಹಳ ಹೊತ್ತು ತನಗೆ ಎಷ್ಟು ಬಾಣಗಳು ದೇಹದಲ್ಲಿ ನಾಟಿ ತನ್ನ ದೇಹವನ್ನು ಬೀಳಿಸುವಂತಹ ಪರಿಸ್ಥಿತಿ ಬಂದ್ರೂ ಕೂಡ ಸಿಂಹನಾದ ಗೈಯುತ್ತ ಕೊನೆ ತನಕನೂ ಕೂಡ ಸಿಕ್ಕಿದ ಎಲ್ಲ ಆಯುಧಗಳಿಂದ ಎಲ್ಲರನ್ನು ಸವರ್ತಾ ಮುಂದಕ್ಕೆ ನುಗ್ಗುತ್ತಾ 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 ಮುಂದೆ ಬಂದ. ನಿನ್ನವರೆಲ್ಲ ಭೀಷ್ಮ ಅಂದ್ರೆ ಯಾರು, ದ್ರೋಣ, ದ್ರೌಣಿ, ಕೃಪ, ಆಮೇಲೆ ಎಲ್ಲ ಪಟ್ಟಿ ಹೇಳ್ತಾರೆ. ಅಷ್ಟೂ ಜನ ಸವೀರರು ಸೇರಿಕೊಂಡು ಯುದ್ಧ ಮಾಡಿದ್ರು ಕೂಡ ಅರ್ಜುನನನ್ನ ಭೀಷ್ಮಾಚಾರ್ಯರಿಂದ ಹಿಂದೆ ಸರಿಸ್ಲಿಕ್ಕಾಗ್ಲಿಲ್ಲ. ಮಾತ್ರ ಅಲ್ಲ, ಅರ್ಜುನನನ್ನು ಎದುರಿಸಿ ಬಂದ ಎಷ್ಟು ಜನ ಗೊತ್ತಾ? ತಾವಕಾಹ ಸಮರೇ ರಾಜನ್, ನಿನ್ನವರೆಲ್ಲರೂ ಕೂಡ ಸಮರೇ ರಾಜನ್, ಸರ್ವೇ ಕಾರ್ಷ್ಣಿ ಪುರೋಗಮೈಹಿ. ಆ ಕಡೆಯಿಂದ ಅಭಿಮನ್ಯುವಿನ ಯುದ್ಧದ ತೀವ್ರತೆಯಿಂದ ಹಿಂದೆ ಸರಿದ್ರು. ಆಮೇಲೆ ಸೌವೀರಾಹ, ಕಿತವಾಹ, ಪ್ರಾಚ್ಯಾಹ, ಪ್ರತೀಚ್ಯಾಹ, ಉದೀಚ್ಯಾಹ, ಮಾಲವಾಹ, ಅಭೀಷವಾಹ, ಶೂರಸೇನಾಹ, ಶಿಭಯಃ, ವಸಾತಯಃ, ಸಾಲ್ವಾಹ, ತ್ರಿಗರ್ತಾಹ, ಅಂಬಷ್ಟಾಹ, ಕೈಕಯೈ ಸಹ ದ್ವಾದಶೈತೆ ಜನಪತಾಹ. ಇಷ್ಟು ಜನ ತಡಿಲಿಕ್ಕೆ ನಿಂತಿದ್ದಾರೆ ಅರ್ಜುನನ ಮುಂದೆ. ಅರ್ಜುನ ಒಬ್ಬ ಅಷ್ಟೋ ಜನರ ಜಾನಪದದ ಸೇನೆಯನ್ನ ನುಚ್ಚು ನೂರು ಮಾಡಿ ದಿಕ್ಕು ದಿಕ್ಕುಗಳಿಗೆ ಓಡಿಸಿ ವ್ರಣಪೀಡಿತಾಹ, ಗೈಕಾಲು ಗಾಯ ಆಗಿ ಪರಿವಾರ ಎಲ್ಲರೂ ಸೇರಿ ಓಡಿ ಹೋಗಿದ್ದಾರೆ. ಪರಿಕಾಲ್ಯ ಕುರೂನ್ ಸರ್ವಾನ್ ಶರವರ್ಷೈರಿವಾ ಕಿರನ್. ಅವರನ್ನೆಲ್ಲ ಓಡಿಸಿದಾಗ ಭೀಷ್ಮ ರಥದ ಹತ್ತಿರಕ್ಕೆ ಬಂದಿದ್ದಾನೆ. ಮತ್ತೆ ಹಲವು ಬಾಣಗಳನ್ನ ಒಟ್ಟೊಟ್ಟಿಗೆ ಭೀಷ್ಮನ ಮೇಲೆ ಹೊಡೆದಿದ್ದಾನೆ. ಏವಂ ಭೂತಸ್ತವ ಪಿತಾ ಶರೈರ್ ವಿಷಕಲೀಕೃತ. ಕೈಯ ಧನುಸ್ಸು ಬಿದ್ದು ಹೋಯಿತು. ಹಿಂದಿನ ಆಯುಧಗಳೆಲ್ಲ ಕೈ ಜಾರಿದವು. ಶಿತಾಗ್ರೈಹಿ ಫಲ್ಗುನೇನಾಜೌ ಪ್ರಾಕ್ಷಿರಾ ಪ್ರಾಪತದ್ಭುವಂ. ಮುಂದಕ್ಕೆ ತಲೆ ಬಾಗಿಸಿ ರಥದಿಂದ ಕೆಳಕ್ಕೆ ಬಿದ್ದ. ಯಾರು? ಭೀಷ್ಮನಿಗೆ ನಿಲ್ಲಿಕ್ಕಾಗ್ಲಿಲ್ಲ ಆಮೇಲೆ. ಯಾಕಂದ್ರೆ ಇಡೀ ದೇಹದ ಎಲ್ಲಾ ಭಾಗಗಳಿಗೂ ಬಾಣಗಳು ನಾಟಿ ಬಿಟ್ಟಿವೆ. ಇತ್ತೀಚೆಗೆ ಬಂದ ಕೆಲವು ಸಿನಿಮಾಗಳಲ್ಲಿ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಬಾಣ ನೆಡುವುದು ಅಂತಂದ್ರೆ ಅದು ಸುಮ್ಮನೆ ಈ ಕಡೆ ಅಲ್ಲ, ಅದು ಈ ದಿಕ್ಕಿಗೆ ಬರುತ್ತೆ ಹಿಂದೆಗೆ. ಅಷ್ಟು ತೀವ್ರವಾದ ವೇಗ ಇರುತ್ತೆ. ಆ ವೇಗ ಅಂದ್ರೆ ಹಾಗಿದ್ರೆ ಮಾತ್ರ ಅದು ಬಾಣದ ಪ್ರಯೋಗ. ಸುಮ್ನೆ ನಾಚಿಕೆ ಮುಳ್ಳು ತಾಗಿದ ಹಾಗೆ ಅಲ್ಲಲ್ಲಿಗೆ ಚೂರು ಚೂರು ತಾಗುವುದಲ್ಲ. ಅದು ಸೀಳ್ಕೊಂಡೇ ಬಂದಿದೆ. ಸೀಳಿದ್ದಷ್ಟು, ಅದರಲ್ಲೂ ಪ್ರಧಾನವಾಗಿ ಅರ್ಜುನನ ಬಾಣಗಳು ಆತನ ದೇಹದ ಪ್ರತಿಯೊಂದು ಭಾಗವನ್ನು ಕೂಡ ವ್ಯಾಪಿಸಿ ನಿಂತು ಬಿಟ್ಟಿದೆ. ಶಿತಾಗ್ರೈಹಿ ಫಲ್ಗುನೇನಾಜೌ ಪ್ರಾಕ್ಷಿರಾ ಪ್ರಾದ್ರವತ್ ರಥಾತ್ ಕಿಂಚಿತ್ ಶೇಷೇ ದಿನಕರೇ ಪುತ್ರಾಣಾಂ ತವ ಪಶ್ಯತಾಂ. ದಿನಕರ ಸ್ವಲ್ಪ ಉಳಿದಿದ್ದಾನೆ. ಅಂದ್ರೆ ನೇಸರ ಮುಳುಗ್ತಾ ಇದೆ. ಕೊನೆಯ ಸ್ವಲ್ಪ ಹೊತ್ತಾಗಿದ್ರೆ ಇವತ್ತು ಉಳಿಸ್ಕೊಳ್ಬಹುದಿತ್ತು. ರಥ ಅಂದ್ರೆ ಯಾವುದು ಯುದ್ಧ ಡಿಕ್ಲೇರ್ ಮಾಡಿ ಮುಗೀತು, ಇವತ್ತಿದ್ ಸಾಕು ಅಂತ ಹೇಳ್ಬೋದಿತ್ತು. ಇನ್ನೊಂದು ಸ್ವಲ್ಪ ಮುಳುಗ್ಲಿಕ್ಕಿದೆ ಎಂದಾಗ ಭೀಷ್ಮನ ಮೇಲೆ ತೀವ್ರವಾದ ಬಾಣದ ಪ್ರಯೋಗ ಆದದ್ರಿಂದ ಹಾಹಾ ಇತಿ ದೇವಾನಾಂ ಪಾರ್ಥಿವಾನಾಂಚ ಭಾರತ ಪತಮಾನೇ ರಥಾತ್ ಭೀಷ್ಮೆ ಬಭೂವ ಸುಮಹಾಸ್ವನಃ. ಅತ್ಯಂತ ಜೋರಾದ ಧ್ವನಿಯಿಂದ ಆ ಕಡೆಯಿಂದ ದೇವತೆಗಳು, ಈ ಕಡೆಯಿಂದ ರಕ್ಕಸರು, ಇನ್ನೊಂದು ಕಡೆಯಿಂದ ರಾಜರು ಎಲ್ಲರೂ ಕೂಡ ಕೂಗಿಕೊಂಡ್ರು. ಸಂಪತಂತಂ ಅಭಿಪ್ರೇಕ್ಷ ಮಹಾತ್ಮಾನಂ ಪಿತಾಮಹಂ. ಬೀಳ್ತಾ ಇರುವಂತಹ ಭೀಷ್ಮಾಚಾರ್ಯರ ಬಗ್ಗೆ ನಂಬ್ಲಿಕ್ಕಾಗ್ಲಿಲ್ಲ. ಇದು ನೆರಳಿನಿಂದ ಕಾಣ್ತಾ ಇದೆ. ಯಾಕೆಂದ್ರೆ ಆ ಕಡೆಯಿಂದ ನೇಸರ ಬೆಳಕಿದ್ದಾಗ ಈ ಕಡೆ ಯಾರು ಬೀಳ್ತಿದ್ದಾರೆ ಕಾಣ್ತಿಲ್ಲ. ನಿಜವಾಗಿ ಭೀಷ್ಮನೇ ಹೌದೋ ಅಲ್ವೋ ಅಂತ ಕೆಲವರಿಗೆ ಸಂದೇಹ, ಕೆಲವರಿಗೆ ನಿಶ್ಚಯ, ಹತ್ತಿರ ಇದ್ದವರಿಗೆ ಕಾಣಿಸ್ತಿದೆ. ಹಾಗಾಗಿ ಗೊಂದಲದಿಂದ ಎಲ್ಲರೂ ಕೂಡ ಪರಸ್ಪರ ಎದೆ ಕೈ ಹಿಡಿದು ಜೋರಾಗಿ ಅಯ್ಯೋ ಭೀಷ್ಮಸೇನ ಬಿದ್ನ, ಸರಿಯಾಗಿ ನೋಡಿ ಹೇಳಿ, ಯಾರದು ಸರಿಯಾಗಿ ಹೇಳಿ ಅಂತ ಒಬ್ಬೊಬ್ಬರು ಕಿರಿಚಿಕೊಳ್ತಾ ಇದ್ದಾರೆ. ಆದ್ರೆ ಬಿದ್ದದ್ದು ಭೀಷ್ಮನೇ ಅಂತ ನಿಶ್ಚಯ ಆಯಿತು. ಸಪಪಾತ ಮಹಾಬಾಹು ವಸುಧಾಂ
ಅನುನಾದಯನ್, ನೋವಿನ ಧ್ವನಿಯೊಂದಿಗೆ ನೆಲಕ್ಕೆ ಬಿದ್ದ. ಧರಣೀಂಸ ನಸಪಸ್ಪರ್ಶ, ನೆಲಕ್ಕೆ ಬೀಳಲಿಲ್ಲಂತೆ. ಬಿದ್ರೆ ಬಾಣದ ಮಳೆಯ ಮೇಲೆ ಬಿದ್ದ. ಬಾಣಗಳು ಆತನನ್ನ ಪೂರ್ತಿ ಸೇರಿಕೊಂಡಿತ್ತಾದ್ರಿಂದಾಗಿ ನೆಲಕ್ಕೆ ಅವನ ದೇಹ ಸ್ಪರ್ಶ ಆಗ್ಲಿಲ್ಲ. ಆಗ ಅಂದ್ರೆ ದೇಹ ಸಂಜ್ಞೆ ಕಳ್ಕೊಂಡ್ ಬಿಡ್ತು, ಪ್ರಜ್ಞೆ ಹೊರಟೋಯ್ತು. ಪ್ರಜ್ಞೆ ಹೋಗಿ ಬಿಟ್ಟು ಅಷ್ಟೊತ್ತಿಗೆ ಎಲ್ಲಾ ಕಡೆಯಿಂದ ಜೋರಾಗಿ ಅವನ ಪರವಾದ ಕೂಗು ಬಂತು. ಅಭ್ಯವರ್ಷಚ್ಚ ಪರ್ಜನ್ಯ ಪ್ರಾಕಂಪತ ಮೇದಿನಿ. ಅದೇ ಹೊತ್ತಿಗೆ ಮಳೆ ಬಂತು. ಮಳೆ ಬಂದ್ರೆ ಅವನ ಮೇಲೂ ಮಳೆ ಬಂತು. ಪತನ್ ಸದೃಶೇ ಚಾಪಿ ದಕ್ಷಿಣೇನ ದಿವಾಕರಂ, ದಕ್ಷಿಣದ ದಿಕ್ಕಿಗೆ ನಿಂತಿರುವ ದಿವಾಕರನನ್ನ ನೋಡಿದ. ಅಂದ್ರೆ ಅದು ದಕ್ಷಿಣಾಯನ ಅಂತ ಅರ್ಥ. ದಿವಾಕರ ದಕ್ಷಿಣದ ದಿಕ್ಕಿನ ಕಡೆಗೆ ಮುಳುಗ್ತಾ ಇರುವುದನ್ನ ನೋಡಿ, ಓ ಇದು ದಕ್ಷಿಣಾಯನ ಅಂತ ಮನಸ್ಸಿಗೆ ಬಂತು. ಅಷ್ಟೊತ್ತಿಗೆ ಸಂಜ್ಞಾಂ, ಮೂರ್ಛೆ ಬಿದ್ದವ ಸ್ವಲ್ಪ ಹೊತ್ತಿಗೆ ಮತ್ತೆ ಎಚ್ಚರಿಕೆಯನ್ನ ಅನುಭವಿಸಿದ. ಕಾಲಂ ಸಂಚಿಂತ್ಯ ಭಾರತ, ಕಾಲವನ್ನು ಯೋಚನೆ ಮಾಡಿದ. ಅಷ್ಟೊತ್ತಿಗೆ ದಿವ್ಯವಾದ ಹಂಸದ ಮಾತುಗಳು ಕೇಳಿಸ್ತಾ ಇದ್ದವ ಅವನಿಗೆ. ಏನು ಅಂದ್ರೆ, ಕಾಲಕರ್ತ ನರವ್ಯಾಗ್ರಹ ಸಂಪ್ರಾಪ್ತೆ ದಕ್ಷಿಣಾಯನೇ. ಏನಪ್ಪ ಇವನು, ಕಾಲವನ್ನು ನಿಯಮಿಸಬಲ್ಲಷ್ಟು ತಾಕತ್ತುಳ್ಳಂತಹ ಭೀಷ್ಮ ದಕ್ಷಿಣಾಯನದಲ್ಲಿ ಪ್ರಾಣ ಬಿಡ್ತಾ ಇದ್ದಾನೆ. ಆಗ ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಪತಿತೋಪಿ ಮಹೀತಲೆ, ಇಲ್ಲ ನಾನು ಭೂಮಿಗೆ ಬಿದ್ರೂ ಕೂಡ ಪ್ರಾಣವನ್ನ ಧಾರಣೆ ಮಾಡ್ಕೊಂಡೇ ಇರ್ತೇನೆ, ನಾನು ಬೀಳಲ್ಲ. ಕೊನೆಗೆ ಅವರಿಗೆ ಹೇಳಿದಂತೆ. ಅವರೆಲ್ಲರೂ ಕೂಡ ಏನು ಆಗತ್ತೆ ಅಂತಂದಾಗ, ದಕ್ಷಿಣಾವರ್ತ ಆದಿತ್ಯ ಏತನ್ ಮನಸ್ಸಿ ಮೇ ಸ್ಥಿತಂ, ನನಗೂ ಅರ್ಥ ಆಗ್ತಾ ಇದೆ ಇದು ದಕ್ಷಿಣಾಯನ ಅಂತ. ಗಮಿಷ್ಯಾಮಿ ಸ್ವಕಂ ಸ್ಥಾನಂ ಆಸೀದ್ಯನ್ನೇ ಪುರಾತನಂ ಉದಗಾಯನ ಆದಿತ್ಯೆ ಹಂಸಾ ಸತ್ಯಂ ಬ್ರವೀಮಿವಹ. ನೀವೇನ್ ಚಿಂತೆ ಮಾಡಬೇಡಿ, ಅದೆಲ್ಲ ಋಷಿಗಳು ಹಂಸದ ರೂಪದಲ್ಲಿ ಓಡಾಡ್ತಾ ಇದ್ದವರು. ಅವ್ರಿಗೆ ಹೇಳ್ತಾನೆ, ನೀವೇನ್ ಯೋಚನೆ ಮಾಡಬೇಡಿ, ನಾನು ಉತ್ತರಾಯಣದ ಅಂದ್ರೆ ಅದರ ಅಭಿಪ್ರಾಯ, ಸೂರ್ಯ ಉತ್ತರಾಯಣದಲ್ಲಿ ಇರುವುದು ಅಂದ್ರೆ ಒಳಗಿನಿಂದ ಬೆಳಕಿನ ದಾರಿ ಅಂತ ಅರ್ಥ. ನಾನು ಕತ್ತಲೆಯ ದಾರಿಯಲ್ಲಿ ಹೋಗೋನಲ್ಲ, ಬೆಳಕಿನ ದಾರಿಯಲ್ಲೇ ಹೋಗುವವನು. ಅನಪತ್ಯೋಪಿ ಸದ್ಧರ್ಮ ಲೋಕಚಿನ್ನಾತ್ರ ಸಂಶಯ ಅಂತ ಅವನು ಹೇಳಿಕೊಂಡ ಮಾತು. ನಾನು ಮಕ್ಕಳಿಲ್ಲದೆ ಇದ್ರೂ ಕೂಡ ನನ್ನ ಅಂತರಂಗದ ಸ್ವತಃ ಸಾಧನೆಯಿಂದ ನಾನು ಮೋಕ್ಷಕ್ಕೆ ಹೋಗಬಲ್ಲವ ಅಥವಾ ಬಿಡುಗಡೆಯ ದಾರಿಯನ್ನ ಪಡೆಯಬಲ್ಲವ ಅಂತ ಹೇಳಿದ್ದಾದ್ರಿಂದ ಹೊರಗಿನ ಕಾಲದ ಉತ್ತರಾಯಣ ದಕ್ಷಿಣಾಯನ ಹೇಳಿದ್ದಲ್ವೇ ಅಲ್ಲ. ಅದು ಒಂದು ಅದು ಏನಂತಾರೆ, ಕಾಲಕ್ರಮದಲ್ಲಿ ಅದು ಸತ್ಯ ಆಯ್ತು. ಅದು ಒಂದು ಅಂಶ ಇದೆ. ಹೊರಗಿನಿಂದ ದಕ್ಷಿಣಾಯನನೇ ಆಗ್ತಾ ಇದ್ದಿದ್ದು, ಉತ್ತರಾಯಣಕ್ಕೆ ಅವನು ಪ್ರಾಣ ಬಿಟ್ಟ ಅನ್ನೋದು ಸತ್ಯ. ಆದ್ರೆ ಅವನು ಹೇಳಿದ್ದು ಪ್ರಾಣ ಬಿಡ್ತೇನೆ ಅಂತ ಅನ್ನೋದನ್ನ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳಿದಲ್ವಾ. ಷಣ್ಮಾಸ ದಕ್ಷಿಣಾಯನಂ, ಅದು ಕತ್ತಲೆಯ ಕಾಲ. ಇನ್ನೊಂದು ಇದು ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ, ಅದು ಕತ್ತಲೆಯ ಚಂದ್ರನನ್ನು ಸೇರಿ ವಾಪಸ್ ಬರುವಂತಹ ಕಾಲ. ಆದ್ರೆ ಯಾವುದು ಶುಕ್ಲೋ ಕೃಷ್ಣ ಗತೀಹ್ಯೇತೆ ಜಗತ ಶಾಶ್ವತೆ ಮತೆ, ಒಂದರಿಂದ ಯಾತಿ ಇನ್ನೊಂದರಿಂದ ಪ್ರಯಾತಿ, ಒಂದರಿಂದ ಹೋಗುದು ಮಾತ್ರ ಮತ್ತೊಂದರಿಂದ ಬರ್ಲಿಕ್ಕಿದೆ ಅಂತ. ಆ ಬರ್ಲಿಕ್ಕಿರುವ ದಾರಿಯಲ್ಲಿ ನಾನು ಹೋಗೋನಲ್ಲ, ನಾನು ಹೋಗ್ಲಿಕ್ಕೆ ಹೊರಟವನು ಅಂತ. ಧಾರಯಿಷ್ಯಾಮ್ಯಹಂ ಪ್ರಾಣಾನಾಂ ಸಮುಸತ್ಸರ್ಗಂ ಐಶ್ವರ್ಯಂ ನಿಯತಂ ಮಮ. ಯಾಕೆಂದ್ರೆ ನಮ್ಮಪ್ಪ ನನಗೆ ಚಂದತಸ್ತೆ ಭವೇನ್ ಮೃತ್ಯು ತತ್ಸತ್ಯಮಸ್ತು ಮೇ, ನನ್ನ ಅಪ್ಪ ಚಂದತಃ ಮೃತ್ಯುರಸ್ತು, ನೀನು ಬಯಸಿದಾಗ ನಿನಗೆ ಸಾವು ಬರಲಿ ಅಂತ ನಮ್ಮಪ್ಪ ಕೊಟ್ಟ ವರ. ಯಾಕೆಂದ್ರೆ ನಾನು ರಾಜ್ಯವನ್ನ ಸ್ವೀಕಾರ ಮಾಡ್ಲಿಲ್ಲ, ದಾರ ಸಂಗ್ರಹಣೆಯನ್ನು ಮಾಡ್ಲಿಲ್ಲ. ದಾರ ಸಂಗ್ರಹಣೆ ಹೆಂಡತಿ ಮಕ್ಕಳನ್ನು ನಾನು ಪಡೀಲಿಲ್ಲ. ಅಪ್ಪನಿಗೋಸ್ಕರ ಮಾಡಿದ ಈ ಕೆಲಸಕ್ಕಾಗಿ ಅಪ್ಪ ಕೊಟ್ಟ ವರದಂತೆ ನಾನು ಖಂಡಿತವಾಗಿಯೂ ಕೂಡ ಈಗ ಪ್ರಾಣ ಬಿಡುವವನಲ್ಲ. ಇಚ್ಛಾಮರಣಿಯಾದ್ರಿಂದಾಗಿ ನನಗೇನು ಆಗ್ಲಿಲ್ಲ ಅಂತ ಯೋಚನೆ ಮಾಡಿ ಬಿದ್ರೆ ಆಗ ಏನಾಯ್ತು ಅಂತ ಇಡೀ ಆ ಸೇನೆಯ ಪರಿಸ್ಥಿತಿಯನ್ನು ಹೇಳ್ತಾರೆ. ಯಾರಿಗೂ ಕೂಡ ಸಮೋಹಶ್ಚೈವ ತುಮುಲಃ ಕುರುಣಾಂ ಅಭವತ್ತದ ಕೃಪ ದುರ್ಯೋಧನ ಮುಖಾಹ ನಿಶ್ವಸ್ಯ ರುರುದು ತತಃ. ಈ ತಲೆಯಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ನುವ ಆಲೋಚನೆ ಹೊಳಿಲಿಲ್ಲಂತೆ. ಉಭಯ ಸೈನ್ಯಗಳು ಕೂಡ ಶಸ್ತ್ರಗಳನ್ನ ತ್ಯಾಗ ಮಾಡಿ ನಿಂತು ಬಿಟ್ರಂತೆ. ಕೆಲವರೆಲ್ಲ ಹೊಡಿತಾ ಇದ್ದಾರೆ, ಆದ್ರೆ ಪ್ರತಿಕ್ರಿಯೆ ಕೊಡದೇ ಇರುವುದನ್ನು ನೋಡಿ ಯಾಕೆ ಹೊಡಿತಿಲ್ಲ ಅಂತ ನೋಡಿದ್ರೆ ಆ ಕಡೆಯಿಂದ ಭೀಷ್ಮ ಅವರು ಕೂಡ ಧನುಸ್ಸನ್ನ ಬಿಟ್ಟು ಸುಮ್ಮನಾದ್ರು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಂತರಂಗದಲ್ಲಿ ಅವನನ್ನ ಪ್ರೀತಿಸುವವರು, ವಿರೋಧಿಸುವವರು ಎಲ್ಲರೂ ಕೂಡ ಈ ಹೊತ್ತಿಗೆ ಕಂಬನಿಯ ಮಿಡಿತ ಅವರಲ್ಲಿ ಉಂಟಾಯಿತು. ಕರ್ತವ್ಯಂ ನಾಭಿಜಾನೀಮಃ ನಿರ್ಜಿತಾ ಸವ್ಯಸಾಚಿನ. ಏನ್ ಮಾಡ್ಬೇಕೀಗ? ನಮ್ಮನ್ನೆಲ್ಲವನ್ನೂ ಕೂಡ ಅರ್ಜುನ ಗೆದ್ದು ಬಿಟ್ಟಿದ್ದಾನೆ. ಸರ್ವೈಹಿ ದಗ್ಧುಂ ಮಹಾಶಂಖಾನ್ ಶೂರಾಹ ಪರಿಘಭಾಹವ. ಕೈಯಲ್ಲಿದ್ದ ಧನುಸ್ಸನ್ನ ಆಯುಧಗಳನ್ನ ಬಿಟ್ಟು ಶಂಖವನ್ನ ತೆಗೆದು ಪಾಂಡವರ ಕಡೆಯಿಂದ ಜೋರಾಗಿ ಜಯದ ಘೋಷವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು.
ಭೀಮಸೇನ ನೆಲದಲ್ಲಿ ಕುಣಿಲಿಕ್ಕೆ ಶುರು ಮಾಡಿದ ಅಂತೆ. ಅಂತೂ ಇವತ್ತಿನ ಯುದ್ಧದಲ್ಲಿ ನಮಗೆ ಗೆಲುವಾಯಿತು. ಭೀಷ್ಮರ ಬಗ್ಗೆ ಯೋಚನೆ ಇದೆ ಅವರಿಗೆ, ಆದ್ರೆ ಇವತ್ತು ಗೆಲುವಾಯಿತು ಅಂತ ಅನ್ನೋ ವಿಷಯವನ್ನ, ಇಲ್ಲಾಂದ್ರೆ ಸೇನೆಗೆ ತಪ್ಪು ಮೆಸೇಜ್ ಹೋಗುತ್ತೆ. ಅದಕ್ಕೋಸ್ಕರ ಅವರಿಗೆ ಜಯ ಸಿಕ್ಕಿತು, ನೀವು ಮಾಡಿದಂತ ಕೆಲಸ. ಪ್ರಾಕೃಷ್ಯಂತ ಜನೇಶ್ವರ ಸೋಮಕಾಶ್ಚ ಸಪಾಂಚಾಲಾಹ, ಇವರೆಲ್ಲರೂ ಕೂಡ ಧೈರ್ಯವನ್ನ ತುಂಬುವ ಕೆಲಸಕ್ಕೋಸ್ಕರ ಅವರನ್ನ ಶಂಖದ ಘೋಷದಿಂದ ಧೈರ್ಯ ತುಂಬಿದ. ಪ್ರಾಕ್ರೋಶನ್ ಪ್ರಾದ್ರವಾಂಶ್ಚಾನ್ಯೇ ಜಗ್ಬರು ಮೋಹಂ ತಥಾಪರೆ, ಕೆಲವರು ಹತ್ರು, ಕೆಲವರು ಓಡಿದ್ರು, ಕೆಲವರು ಅಲ್ಲೇ ಮೋಹಕ್ಕೆ ಬಿದ್ರು, ಇನ್ನು ಕೆಲವರು ಏನು ಮಾಡ್ಲಿಕ್ಕಾಗದೆ ಗೊಂಬೆ ಅಂತ ನಿಂತು ಬಿಟ್ರು. ಋಷಿಗಳು ಪಿತೃಗಳು ಎಲ್ಲರೂ ಕೂಡ ಮಹಾವ್ರತನಾದಂತಹ ಭೀಷ್ಮನನ್ನ ಅಭ್ಯಪೂಜಯನ್, ಗೌರವದಿಂದ ಅವನಿಗೆ ವಿಶೇಷವಾದ ಮಾತುಗಳಿಂದ, ಹೊಗಳಿಕೆಯ ಮಾತುಗಳಿಂದ ಗೌರವವನ್ನು ಸಲ್ಲಿಸಿದ್ರು. ಭರತಾನಾಂಚ ಯೇ ಪೂರ್ವೆ ತೇ ಚೈನಂ ಪ್ರಶಂಸಿರೆ, ಅವನನ್ನು ಮನಃಪೂರ್ವಕವಾಗಿ ಹೊಗಳಿದ್ರು. ಎಂಥವನು? ಮಹೋಪನಿಷದಂ ಚೈವ ಯೋಗಮಾಸ್ಥಾಯ ವೀರ್ಯವಾನ್. ಭರತಾನಾಂಚ, ಯಾರ ಇಲ್ಲಿ ತನಕ ಭರತ ವಂಶದಲ್ಲಿ ಬಂದವರಲ್ಲಿ ಅತ್ಯಂತ ಪ್ರಮುಖ ಮಹೋಪನಿಷದಂ, ಉಪನಿಷತ್ತಿನ ಸಾರವನ್ನು ಚೆನ್ನಾಗಿ ಬಲ್ಲವ, ವೇದಗಳ ವಿಶೇಷವಾದ ತತ್ವಜ್ಞಾನವನ್ನ ತಿಳಿದವ, ಮತ್ತು ಯೋಗ, ಬದುಕು ಅಂತಂದ್ರೆ ಹೇಗಿರ್ಬೇಕು, ಅದು ಜ್ಞಾನದ ಯೋಗ ಆಗಿರ್ಬೋದು, ಕರ್ಮದ ಯೋಗ ಆಗಿರ್ಬೋದು, ಇದನ್ನು ಚೆನ್ನಾಗಿ ಬಲ್ಲವ ಭೀಷ್ಮ. ಅಂತಹ ಅವನನ್ನ ಆಧರಿಸಿ ಜಪನ್ ಶಾಂತನವೋ ಧೀಮಾನ್, ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ರೆ ಅವನು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಬಿದ್ದಿದ್ದಾನೆ. ಜಪನ್, ಅವನ ತಲೆಯಲ್ಲಿ ಆಗಲೂ ಕೂಡ ಅಯ್ಯೋ ಅಂತ ನೋವಿನ ಧ್ವನಿಯೇ ಇಲ್ಲ. ಅವನ ತಲೆಯಲ್ಲಿ ಒಂದೇ ಭಗವಂತನ ನಾಮಸ್ಮರಣೆ. ಕಾಲಕಾಂಕ್ಷಿ ಸ್ಥಿತೋ ಭವತ್, ನನ್ನ ಕಾಲ ಯಾವಾಗ ಬರುತ್ತೆ, ನನ್ನ ಒಳಗಿನ ಬೆಳಕಿನ ಕಾಲ ಯಾವಾಗ ಜಾಗೃತವಾಗುತ್ತೆ ಅನ್ನೋದನ್ನು ಯೋಚಿಸ್ತಾ ಧೀಮಾನ್ ಸ್ಥಿತ ಅಭವತ್, ಕಾಲಕಾಂಕ್ಷಿಯಾಗಿ ನಿಂತು ಬಿಟ್ಟ ಅನ್ನುವಲ್ಲಿಗೆ 119ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಆಮೇಲೆ 120ನೆಯ ಅಧ್ಯಾಯದಲ್ಲಿ ತಲೆ ಹಿಂದಕ್ಕೆ ಜಾರಿದೆ, ಅದಕ್ಕೆ ಮತ್ತೆ ಬಾಣದ ತಲೆಗಿಂಬನ್ನ ಅರ್ಜುನ ಜೋಡಿಸಿ ಅವನಿಗೆ ಕತ್ತು ನೋಬಾರದ ಹಾಗೆ ಎತ್ತರಕ್ಕಿರಿಸಿದ ಅನ್ನುವ ಪ್ರಕರಣ ಮತ್ತೆ ಮುಂದೆ ಬರುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಆ ಮುಂದಿನ ಕಥೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.